ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದ್ರೆ, ಈ ಎಂಟೈರ್ ತಿಂಗಳಿನಲ್ಲಿ ಅಂದ್ರೆ ಎಂಟೈರ್ ಫೆಬ್ರವರಿಯಲ್ಲಿ ಸುದ್ದಿಯಲ್ಲಿದ್ದಂಥ ಎಲ್ಲ ಕರೆಂಟ್ ಅಫೇರ್ಸ್ಗಳ ಆಧಾರದ ಮೇಲೆ ಒಂದು ಮಂತ್ಲಿ ಟೆಸ್ಟ್ ಅನ್ನ ಕೊಡ್ತಾ ಇದ್ದೀವಿ. ಲಾ ಎಕ್ಸಲೆನ್ಸ್ ಬ್ರಾಂಚಿಗೆ ಬಂದು ನೀವು ಈ ಟೆಸ್ಟ್ ಅನ್ನ ಬರೆಯಬಹುದು. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಈ ಒಂದು ಟೆಸ್ಟ್ ಶುರುವಾಗುತ್ತೆ. 10 ಗಂಟೆಯಿಂದ 12 ಗಂಟೆಯವರೆಗೂ ಫೆಬ್ರವರಿ ಕರೆಂಟ್ ಅಫೇರ್ಸಿನ ಆಧಾರದ ಮೇಲೆ 100 MCQಗಳನ್ನ ಕೊಡಲಾಗುತ್ತೆ. ಬೆಂಗಳೂರಿನಲ್ಲಿ ಚಂದ್ರ ಲೇಔಟ್ ಅಲ್ಲಿರುವಂತಹ ಲಾ ಎಕ್ಸಲೆನ್ಸ್ ಬ್ರಾಂಚ್ ಅಲ್ಲಿ ಬಂದು ನೀವು ಆಫ್ಲೈನ್ ಟೆಸ್ಟ್ ಅನ್ನ ಬರೆಯಬಹುದು. ಇಲ್ಲವಾ ಧಾರವಾಡಲ್ಲಿ ಕೂಡ ನಮ್ಮ ಸೆಂಟರ್ ಇದೆ, ಅಲ್ಲಿರುವವರು ಧಾರವಾಡ ಸೆಂಟರ್ ಅಲ್ಲಿ ಆಫ್ಲೈನ್ ಟೆಸ್ಟ್ ಅನ್ನ ಬರೆಯಬಹುದು. ಫೆಬ್ರವರಿ ತಿಂಗಳಿನ ಕರೆಂಟ್ ಅಫೇರ್ಸ್ ಅನ್ನ ರಿವಿಷನ್ ಮಾಡಿಕೊಂಡು ಬನ್ನಿ. ಈ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿ. ಈ ಟೆಸ್ಟ್ ಅನ್ನ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರುವಂತಹ ರಿಜಿಸ್ಟ್ರೇಷನ್ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ. ಸಂಚಿಕೆಯನ್ನ ಶುರು ಮಾಡೋಣ. ಈ ವಾರ ನಮಗೆ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿರುವಂತಹ ಒಂದು ಆರ್ಟಿಕಲ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬರುತ್ತೆ. ಈ ಆರ್ಟಿಕಲ್ ಅಲ್ಲಿ 1907ರಲ್ಲಿ ನಡೆದಂತ ಪಗ್ರಿ ಸಂಬಾಲ್ ಚಳುವಳಿ ಮತ್ತು ಪಗ್ರಿ ಸಂಬಾಲ್ ದಿವಸಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಾಕೆ ನಾವು 1907ರ ಈ ಒಂದು ದಿವಸಿನ ಬಗ್ಗೆ ಮತ್ತು ಈ ಒಂದು ಚಳುವಳಿಯ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಯಾಕೆ ಅಂತಂದ್ರೆ, ಈಗ ಸದ್ಯಕ್ಕೆ ಡೆಲ್ಲಿಯ ಹತ್ತಿರ 3 ಫಾರ್ಮ್ ಲಾಗಳನ್ನ ಅಪೋಸ್ ಮಾಡಿ ವಿರೋಧಿಸಿ ಚಳುವಳಿಯನ್ನು ನಡೆಸ್ತಾ ಇರುವಂತಹ ರೈತರು ಈ 1907ರ ಪಗ್ರಿ ಸಂಬಾಲ್ ದಿವಸನ್ನ ಮತ್ತು ಪಗ್ರಿ ಸಂಬಾಲ್ ಚಳುವಳಿಯನ್ನ ಮತ್ತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಪಗ್ರಿ ಸಂಬಾಲ್ ದಿವಸ್ ಮತ್ತು ಚಳುವಳಿಗೂ ಇವತ್ತು ರೈತರು ಅಪೋಸ್ ಮಾಡ್ತಾ ಇರುವಂತ ಈ ಫಾರ್ಮ್ ಲಾಗಳಿಗೂ ಏನು ಸಂಬಂಧ ಇದೆ? ಈ ಪಗ್ರಿ ಸಂಬಾಲ್ ಅಂದ್ರೆ ಏನು? ಎಲ್ಲವನ್ನ ಡಿಸ್ಕಸ್ ಮಾಡೋಣ. ಹಿಸ್ಟ್ರಿ ಪುಸ್ತಕಗಳಲ್ಲಿ ನಮಗೆ ಇದೆಲ್ಲವೂ ಸಿಗೋದಿಲ್ಲ ಡೀಟೇಲ್ಸ್. ಜಸ್ಟ್ ಈ ಆರ್ಟಿಕಲ್ ನ ಮುಖಾಂತರವಾಗಿ ನಮ್ಗೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಗಳು ಸಿಗ್ತವೆ ಅವುಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳೋಣ. ಇನ್ ಕೇಸ್ ಕ್ವೆಶ್ಚನ್ ಬಂದಿದೆ ಅಂದ್ರೆ ಸುಲಭವಾಗಿ ನಾವು ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ಮೊದಲಿಗೆ ಇಲ್ಲಿ ಪಗರಿ ಅಂತಂದ್ರೆ ಪೇಟ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಟರ್ಬನ್ ಅಥವಾ ಪೇಟ, ಈ ಒಂದು ಗ್ರೀನ್ ಕಲರ್ ಇದೆಯಲ್ಲ, ಇದನ್ನ ನಾವು ಪಗರಿ ಅಂತ ಕರಿತೀವಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ. ಈ ಪಗರಿಯನ್ನ ಸಂಭಾಳಿಸಿಕೊಳ್ಳೋದರ ಬಗ್ಗೆ ಈ ಚಳುವಳಿ ಹೇಳ್ತಾ ಇದೆ. ಅಂದ್ರೆ ನಿಮ್ಮ ಪೇಟವನ್ನ ನೀವು ಸಂಭಾಳಿಸಿಕೊಳ್ಳಿ ಅಂತ. ಯಾತಕ್ಕೋಸ್ಕರ ಈ ಚಳುವಳಿ ಬಂತು ಅಂತಂದ್ರೆ, ಮೊದಲಿಗೆ ಪಗರಿ ಅನ್ನೋದು ನಮಗೆ ಮಿಡಿವೆಲ್ ಎರಾದಲ್ಲಿ ಹೋಗಿ ನೋಡಿದ್ದೆ ಆದ್ರೆ, ಮಧ್ಯಕಾಲೀನ ಭಾರತದಲ್ಲಿ ಹೋಗಿ ನೋಡಿದ್ದೆ ಆದ್ರೆ, ಪಗರಿ ಅನ್ನೋದೇ, ಪೇಟ ಅನ್ನೋದೇ ಒಂದು ಸ್ಟೇಟಸ್ಸಿನ ಸಿಂಬಲ್ ಆಗಿತ್ತು, ಒಂದು ಸಮಾಜದಲ್ಲಿ ಸ್ಥಾನಮಾನದ ಸಿಂಬಲ್ ಆಗಿತ್ತು. ಆದರೆ ಸಿಖ್ ಮೂವ್ಮೆಂಟ್ ಅಲ್ಲಿ, ಸಿಖ್ ಚಳುವಳಿಯಲ್ಲಿ ಗುರು ಗೋವಿಂದ ಸಿಂಗ್ ಅವರು ಬರ್ತಾರೆ. ಅವರು ಹೇಳ್ತಾರೆ ಈ ಪೇಟ ಅನ್ನೋದು ಕಾಮನ್ ಮ್ಯಾನ್ಗೂ ಸಿಗಬೇಕು, ಕೇವಲ ಸ್ಥಾನಮಾನವನ್ನು ಹೊಂದಿರೋರಿಗೆ ಮಾತ್ರನೇ ಅಲ್ಲ, ಎಲ್ಲ ಸಾಮಾನ್ಯ ಜನತೆಗೂ ಈ ಪೇಟ ಅನ್ನೋದು ದೊರಕುವಂತೆ ಆಗಬೇಕು. ಇನ್ಫ್ಯಾಕ್ಟ್ ಈ ಪೇಟ ಸಾಮಾನ್ಯ ಜನತೆ ತಲೆ ಎತ್ತಿ ನಡೆಯೋದನ್ನ, ಸಮಾಜದಲ್ಲಿ ತಮಗೂ ಒಂದು ಸ್ಥಾನಮಾನ ಇದೆ ಅಂತ ಹೇಳೋದಕ್ಕೆ ಒಂದು ಸಿಂಬಲ್ ಆಗಿ ಬಳಕೆ ಮಾಡಬೇಕು ಅಂತ ಗುರು ಗೋವಿಂದ ಸಿಂಗ್ ಅವರು ಹೇಳ್ತಾರೆ. ಈಗ ಈ ರೀತಿಯಾಗಿ ಸಾಮಾನ್ಯ ಜನತೆಯ ಕೈಗೂ ಬಂದಂತ ಈ ಪೇಟವನ್ನ ಸಂಭಾಳಿಸ್ಕೊಳ್ಬೇಕು ಅನ್ನುವಂತ ಚಳುವಳಿ ಬಂತು. ಯಾತಕ್ಕೋಸ್ಕರ ಸಂಭಾಳಿಸ್ಕೊಳ್ಬೇಕು? ಯಾಕೆ ಅಂತಂದ್ರೆ 1907ರ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನಮೆಂಟ್ 3 ಕಾನೂನುಗಳನ್ನ ತಗೊಂಡು ಬಂದಿತ್ತು. ಈ 3 ಕಾನೂನುಗಳು ಯಾವುವು ಅಂತಂದ್ರೆ ನಮ್ಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನೀವು ಅಬ್ಸರ್ವ್ ಮಾಡಿ. ಪಂಜಾಬ್ ಲ್ಯಾಂಡ್ ಏಲಿಯನೇಷನ್ ಆಕ್ಟ್ 1900ರಲ್ಲಿ ತಂದಂಥದ್ದು, ನಂತರ ಪಂಜಾಬ್ ಲ್ಯಾಂಡ್ ಕಲೊನೈಸೇಷನ್ ಆಕ್ಟ್ 1906ರಲ್ಲಿ ತಂದಂಥದ್ದು, ನಂತರ ದೋಆಬ್ ಬಾರಿ ಆಕ್ಟ್ 1907ರಲ್ಲಿ ತಂದಂಥದ್ದು. ಈ 3 ಕಾನೂನುಗಳ ಮುಖಾಂತರವಾಗಿ ರೈತರ ಕೈಯಲ್ಲಿ ಇದ್ದಂತ ಲ್ಯಾಂಡ್ ಏನಿತ್ತು, ಹೊಲ ಏನಿತ್ತು, ಅದನ್ನ ಬೇರೆಯವರ ಕೈಗೆ ಹಸ್ತಾಂತರ ಆಗುವ ರೀತಿಯಲ್ಲಿ ಬ್ರಿಟಿಷ್ ಗವರ್ನಮೆಂಟ್ ಈ ಕಾನೂನುಗಳನ್ನ ತಗೊಂಡು ಬಂದಿತ್ತು. ಇದರಿಂದ ರೈತರು ತಮ್ಮ ಹೊಲವನ್ನ ಕಳ್ಕೊಳ್ತಾರೆ. ಅಂದ್ರೆ ರೈತರು ಹೊಲವನ್ನ ಕಳ್ಕೊಳ್ಳೋದು ಅಂದ್ರೆ ಏನರ್ಥ? ಅವರ ಜೀವನೋಪಾಯವನ್ನ ಕಳೆದುಕೊಂಡ ಹಾಗೆ, ಅಂದ್ರೆ ಅವರ ಪೇಟವನ್ನ ಅವರು ಕಳೆದುಕೊಂಡ ಹಾಗೆ. ಅದಕ್ಕಿಂತನೂ ಈ ಒಂದು ಆಕ್ಟ್ ಗಳ ಅಡಿಯಲ್ಲಿ ಈಗಾಗಲೇ ಗವರ್ನಮೆಂಟ್ ಅಂದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಬ್ರಿಟಿಷ್ ಗವರ್ನಮೆಂಟ್ ಫಾರ್ಮರ್ಸ್ಗೆ ಯಾವುದೋ ಒಂದು ಪ್ರಾಜೆಕ್ಟಿನ ಅಡಿಯಲ್ಲಿ ಲ್ಯಾಂಡ್ ಅನ್ನ ಅಲೋಕೇಟ್ ಮಾಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಏರಿಯಾದಲ್ಲಿ ಒಂದು ಕೆನಾಲ್ ಅನ್ನ ತರಬೇಕು ಅಂತಂದ್ರೆ ಇಲ್ಲಿರುವಂತಹ ರೈತರನ್ನ ಬೇರೆಡೆಗೆ ಕಳಿಸಿ ಅಲ್ಲಿ ರೈತರು ಏನು ತಮ್ಮ ಹೊಲವನ್ನ ಬಿಟ್ಕೊಟ್ಟಿರ್ತಾರೋ ಅಷ್ಟೇ ಹೊಲವನ್ನ ಬೇರೆ ಕಡೆ ಆ ರೈತರಿಗೆ ಕೊಡ್ಲಾಗುತ್ತೆ. ಆದರೆ ಈ ರೀತಿಯಾಗಿ ಅಲಾಟ್ ಮಾಡಿರುವಂತ ಲ್ಯಾಂಡ್ ಏನಿದೆ, ಈ ಲ್ಯಾಂಡ್ ಅಲ್ಲಿ ಇನ್ ಕೇಸ್ ಆ ಲ್ಯಾಂಡ್ ಅಲ್ಲಿ ಇರುವಂತ ಮರಗಳಲ್ಲಿ ಒಂದು ಮರವನ್ನ ಈ ರೈತ ಟಚ್ ಮಾಡಿದ್ರೂ ಸಾಕು, ಅಂದ್ರೆ ಯಾವುದೋ ಒಂದು ಸಣ್ಣ ಕಾರಣ ಸಿಕ್ಕರೂ ಸಾಕು, ಆ ಹೊಲವನ್ನ ಹಿಂಪಡೆಯಲಾಗುತ್ತೆ ಅನ್ನುವಂತ ಮಾತನ್ನ ಈ ಆಕ್ಟ್ ಗಳು ಹೇಳ್ತವೆ. ಅಂದ್ರೆ ರೈತರಿಗೆ ತಮ್ಮ ಹೊಲದ ಮೇಲೆ ಏನು ಹಕ್ಕು ಇತ್ತು, ಏನು ಅಧಿಕಾರ ಇತ್ತು, ಆ ಅಧಿಕಾರವನ್ನ, ಆ ಹಕ್ಕನ್ನ ಕಡಿಮೆ ಮಾಡುವಂತ ಕಾನೂನುಗಳು ಇವುಗಳು ಆಗಿದ್ವು. ಈ 3 ಕಾನೂನುಗಳು ಇವುಗಳನ್ನ ಅಪೋಸ್ ಮಾಡಿ ಒಂದು ಚಳುವಳಿಯನ್ನ ತರ್ತಾರೆ ರೈತರು. ಅದರಲ್ಲೂ ಪಂಜಾಬ್ ಏರಿಯಾದಲ್ಲಿ ಇದ್ದಂತ ರೈತರು ಒಂದು ಚಳುವಳಿಯನ್ನ ತರ್ತಾರೆ. ಅದೇ ಈ ಪಗರಿ ಸಂಬಾಲ್ ಮೂವ್ಮೆಂಟ್ ಆಗಿದೆ. ಅಂದ್ರೆ ರೈತರು ಇಲ್ಲಿ ತಮ್ಮ ಜೀವನೋಪಾಯವನ್ನ ರಕ್ಷಿಸಿಕೊಳ್ಳಿಕ್ಕೋಸ್ಕರ, ಅದರ ಮುಖಾಂತರವಾಗಿ ಸಮಾಜದಲ್ಲಿ ತಮಗೊಂದು ಸ್ಥಾನ ಇದೆ ಅಂತ ಹೇಳಿಕ್ಕೋಸ್ಕರ, ಆದ್ದರಿಂದ ಇಲ್ಲಿ ಪಗರಿಯನ್ನೇ ಚೂಸ್ ಮಾಡ್ಕೊಂಡಿರೋದು. ತಮ್ಮ ತಮ್ಮ ಪಗರಿಯನ್ನ ತಾವು ಸಂಭಾಳಿಸಿಕೊಳ್ಳಿಕ್ಕೋಸ್ಕರ ಈ 3 ಕಾನೂನುಗಳನ್ನ ಅಪೋಸ್ ಮಾಡಿ ಈ ಚಳುವಳಿಯನ್ನ ಮಾಡ್ತಾರೆ. ಸೊ ಮೊದಲನೇ ಪಾಯಿಂಟ್, ಈ ಚಳುವಳಿ ಆದದ್ದು 1907ರಲ್ಲಿ.
ಎರಡನೇ ಪಾಯಿಂಟ್ ಅಂತಂದ್ರೆ ಈ ಚಳುವಳಿಯಲ್ಲಿ ಭಾಗವಹಿಸಿದಂತ ಲೀಡರ್ಸ್ ಯಾರ್ಯಾರು ಅಂತ ನಮಗೆ ನೆನಪಿರಬೇಕು. ಅದರಲ್ಲಿ ಮೊದಲನೆಯದು ಅಜಿತ್ ಸಿಂಗ್, ವೆರಿ ಇಂಪಾರ್ಟೆಂಟ್. ಅಜಿತ್ ಸಿಂಗ್ ಅವರು ಭಗತ್ ಸಿಂಗ್ ಅವರ ಅಂಕಲ್ ಆಗಿದ್ರು. ಅವರ ಜೊತೆಗೆ ಲಾಲಾ ಲಜಪತ್ ರಾಯ್ ಅವರು ಕೂಡ ಈ ಚಳುವಳಿಯಲ್ಲಿ ಭಾಗವಹಿಸಿ ಭಾಷಣವನ್ನ ಕೂಡ ಕೊಡ್ತಾರೆ. ಅಜಿತ್ ಸಿಂಗ್ ಅವರ ಜೊತೆಗೆ ಇತರರು ಕೂಡ ಇರ್ತಾರೆ. ಈ ಇತರರಲ್ಲಿ ನಮಗೆ ನೆನಪಿರಬೇಕಾಗಿರೋದು ಹೆಸರಿಗಿಂತನೂ ಭಾರತ್ ಮಾತಾ ಸೊಸೈಟಿಯ ಮೆಂಬರ್ಸ್ ಈ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅಂತ. ಯಾಕೆಂತಂದ್ರೆ ರೆವಲ್ಯೂಷನರಿ ಟೆರರಿಸ್ಟ್ ಅಂತ ಒಂದು ಗ್ರೂಪ್ ಅನ್ನ ನಾವು ನೋಡ್ತಾ ಇರಬೇಕಾದ್ರೆ ಭಾರತ್ ಮಾತಾ ಸೊಸೈಟಿಯನ್ನ ಅಧ್ಯಯನ ಮಾಡ್ತೀವಿ. ಸೊ ಈಗ ಸದ್ಯಕ್ಕೆ ಎರಡನೇ ಪಾಯಿಂಟ್ ಅಂತಂದ್ರೆ ಪಗರಿ ಸಂಬಾಲ್ ಮೂವ್ಮೆಂಟ್ ಅಲ್ಲಿ ಅಜಿತ್ ಸಿಂಗ್ ಅವರು, ಲಾಲಾ ಲಜಪತ್ ರಾಯ್ ಅವರು, ನಂತರ ಭಾರತ್ ಮಾತಾ ಸೊಸೈಟಿ, ಈ ಸೊಸೈಟಿಯ ಮೆಂಬರ್ಸ್ ಇವರೆಲ್ಲರೂ ಭಾಗವಹಿಸ್ತಾರೆ. ನಂತರ ಮೂರನೇ ಪಾಯಿಂಟ್, ಈ ಚಳುವಳಿಗೆ ಪಗರಿ ಸಂಬಾಲ್ ಚಳುವಳಿ ಅನ್ನುವಂತ ಹೆಸರೇ ಯಾಕೆ ಬಂತು ಅಂತಂದ್ರೆ ಬಂಕೇಲಾಲ್ ಅನ್ನುವಂತವರು ಈ ಚಳುವಳಿಗೆ ಒಂದು ಸ್ಲೋಗನ್ ಅನ್ನ, ಒಂದು ಹಾಡನ್ನ ಬರೀತಾರೆ. ಆ ಹಾಡು ಶುರುವಾಗದೆ ಪಗಡಿ ಸಂಬಾಲ್ ಅನ್ನುವಂತ ಪದಗಳ ಮುಖಾಂತರವಾಗಿ. ಸೊ ಓವರ್ ಆಲ್ ಈ ಚಳುವಳಿಗೆ ಪಗಡಿ ಸಂಬಾಲ್ ಚಳುವಳಿ ಅನ್ನುವಂತ ಹೆಸರು ಸಿಗುತ್ತೆ. ನಂತರ ಈ ಚಳುವಳಿ ಸಾಕಷ್ಟು ವೈಲೆಂಟ್ ಪ್ರೊಟೆಸ್ಟ್ ಗಳನ್ನ ಕಾಣುತ್ತೆ. ಈ ಚಳುವಳಿ ನಡೀತಾ ಇರಬೇಕಾದಂತ ಸಂದರ್ಭದಲ್ಲೇ ಸ್ವದೇಶಿ ಚಳುವಳಿ ಕೂಡ ನಡೀತಾ ಇತ್ತು. ಆದ್ದರಿಂದ ಈ ಒಟ್ಟಾರೆ ಚಳುವಳಿಲಿ ಸಾಕಷ್ಟು ವೈಲೆಂಟ್ ಪ್ರೊಟೆಸ್ಟ್ ಗಳು ಆಗ್ತವೆ. ಫಾರ್ ಎಕ್ಸಾಂಪಲ್ ಗವರ್ನಮೆಂಟ್ ಬಿಲ್ಡಿಂಗ್ ಗಳನ್ನ ಅಟ್ಯಾಕ್ ಮಾಡಲಾಗುತ್ತೆ, ಪೋಸ್ಟ್ ಆಫೀಸ್ ಗಳನ್ನ ಅಟ್ಯಾಕ್ ಮಾಡಲಾಗುತ್ತೆ, ಬ್ಯಾಂಕ್ ಗಳನ್ನ ಅಟ್ಯಾಕ್ ಮಾಡಲಾಗುತ್ತೆ, ಟೆಲಿಫೋನ್ ಪೋಲ್ ಗಳನ್ನ, ವೈರ್ ಗಳನ್ನ ಕಿತ್ತು ಹಾಕಲಾಗುತ್ತೆ. ಸೊ ಒಟ್ಟಾರೆಯಾಗಿ ಪ್ರೊಟೆಸ್ಟ್ ಅನ್ನೋದು ನಾನ್ ವೈಲೆಂಟ್ ಆಗಿ ಇರಲಿಲ್ಲ, ವೈಲೆಂಟ್ ಪ್ರೊಟೆಸ್ಟ್ ಗಳನ್ನ ಕೂಡ ನಾವು ಕಾಣಬಹುದು. ಇಷ್ಟೆಲ್ಲ ಪ್ರೊಟೆಸ್ಟ್ ಗಳು ಆದ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಗವರ್ನಮೆಂಟ್ ತಾವು ತಂದಿದ್ದಂತ ಈ 3 ಆಕ್ಟ್ ಗಳು, ಕಾಯ್ದೆಗಳು ಏನಿದಾವೆ ಅವುಗಳನ್ನ ಹಿಂಪಡೆಯುತ್ತೆ. ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ರೈತರು 3 ಕಾನೂನುಗಳ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ. ಈ ಕಾನೂನುಗಳು ಕೂಡ ರೈತರಿಗೆ ಸಂಬಂಧಪಟ್ಟಿದ್ದಾಗಿದೆ. ಅದರಲ್ಲೂ ಈ ಕಾನೂನಿನಲ್ಲಿರುವಂತಹ ಕಾಂಟ್ರಾಕ್ಟ್ ಫಾರ್ಮಿಂಗ್ ರಿಲೇಟೆಡ್ ಆಗಿರುವಂತಹ ಕಾನೂನು ಏನಿದೆ, ಇದರಿಂದ ರೈತರಿಗೆ ತಮ್ಮ ಹೊಲ ಎಲ್ಲಿ ಕಳೆದು ಹೋಗುತ್ತೋ ಅನ್ನುವಂತ ಭಯ ಇದೆ. ಜೊತೆಗೆ MSP ಬೇಕು. ಈ MSP ಯನ್ನ ಕಾನೂನಿನ ಮುಖಾಂತರವಾಗಿ ರೈತರಿಗೆ ಒಂದು ಹಕ್ಕಿನ ರೂಪದಲ್ಲಿ ಕೊಡಬೇಕು ಅಂತ ಈಗ ಚಳುವಳಿ ನಡೀತಾ ಇರೋದು. ಅಂದ್ರೆ ರೈತರ ಜೀವನೋಪಾಯದ ವಿಷಯ ಈಗ ಸದ್ಯಕ್ಕೆ ನಡೀತಾ ಇರುವಂತ ಚಳುವಳಿ. ಆದ್ದರಿಂದನೇ ಇವತ್ತಿನ ಚಳುವಳಿಯನ್ನ ನಾವು 1907ರ ಈ ಪಗರಿ ಸಂಬಾಲ್ ಚಳುವಳಿಗೆ ಲಿಂಕ್ ಮಾಡಿ ಇಲ್ಲಿರುವಂತ ರೈತರು ಫೆಬ್ರವರಿ 23ನೇ ತಾರೀಕು ಈ ಪಗರಿ ಸಂಬಾಲ್ ದಿವಸನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಇವತ್ತು ರೈತರು ಯಾಕೆ 1907ರಲ್ಲಿ ನಡೆದಂತ ಈ ಪಗರಿ ಸಂಬಾಲ್ ದಿವಸನ್ನ, ಈ ಪಗರಿ ಸಂಬಾಲ್ ಚಳುವಳಿಯನ್ನ ನೆನೆಸ್ಕೊಳ್ತಾ ಇದ್ದಾರೆ ಅಥವಾ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಈ ಕಾರಣ ನಿಮ್ಗೆ ಗೊತ್ತಾಯ್ತು. ಮತ್ತು ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಪಗರಿ ಸಂಬಾಲ್ ಚಳುವಳಿ ಯಾವ ಸಂದರ್ಭದಲ್ಲಿ ಆಯ್ತು, ಯಾತಕ್ಕೋಸ್ಕರ ಆಯ್ತು, ಯಾವ ಲೀಡರ್ಸ್ ಇಲ್ಲೆಲ್ಲ ಇನ್ವಾಲ್ವ್ ಆಗಿದ್ರು, ಯಾವ ರೀತಿಯ ಚಳುವಳಿಗಳು ನಡೆದವು, ಇಷ್ಟು ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಅಲ್ಲಿ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ, ಇವತ್ತು ಪ್ರಪಂಚದಲ್ಲೇ ವೆಟ್ಟೆಸ್ಟ್ ಪ್ಲೇಸಸ್ ಅಂತ ಹೆಸರುವಾಸಿಯಾಗಿರುವಂತ ಮೌಸಿನ್ರಾಮ್ ಮತ್ತು ಚಿರಾಪುಂಜಿ, ಇಂಡಿಯಾದ ಮೇಘಾಲಯ ರಾಜ್ಯದಲ್ಲಿ ಇರುವಂತ ಮೌಸಿನ್ರಾಮ್ ಮತ್ತು ಚಿರಾಪುಂಜಿ, ಈ ಸ್ಥಳಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಮಳೆ ಡಿಕ್ರೀಸಿಂಗ್ ಟ್ರೆಂಡ್ ಅನ್ನ ಕಾಣ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅನ್ನುವಂತ ಅನಾಲಿಸಿಸ್ ಅನ್ನ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಈ ಅನಾಲಿಸಿಸ್ ಅನ್ನ ನೋಡೋದಕ್ಕಿಂತ ಮುಂಚೆ, ಅಂದ್ರೆ ಮಳೆ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನುವಂತ ಅನಾಲಿಸಿಸ್ ಅನ್ನ ನೋಡೋದಕ್ಕಿಂತ ಮುಂಚೆ, ಯಾಕೆ ಮೇಘಾಲಯ ರಾಜ್ಯದಲ್ಲೇ, ಅದರಲ್ಲೂ ಈ ಸ್ಥಳಗಳಲ್ಲೇ ಅತಿ ಹೆಚ್ಚು ಮಳೆ ಯಾಕೆ ಆಗುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲಿಗೆ ಚಿತ್ರದಲ್ಲಿ ಈ ಸ್ಥಳಗಳು ಎಲ್ಲಿದಾವೆ ಅನ್ನೋದನ್ನ ನಾವು ಲೊಕೇಟ್ ಮಾಡಬೇಕು. ಮೊದಲಿಗೆ ಇಂಡಿಯಾ ಮ್ಯಾಪ್ ಅಲ್ಲಿ ಈ ಒಂದು ಏರಿಯಾದಲ್ಲಿ, ಈಶಾನ್ಯ ಭಾರತದ ಏರಿಯಾ ಏನಿದೆ, ಇಲ್ಲಿ ನಾವು ಮೇಘಾಲಯಕ್ಕೆ ಹೋಗಬೇಕು. ಮೇಘಾಲಯದಲ್ಲಿ ಶಿಲಾಂಗ್ ಪ್ಲಾಟ್ಯೂ ಅಂತ ಬರುತ್ತೆ. ಈ ಶಿಲಾಂಗ್ ಪ್ಲಾಟ್ಯೂ ಆಕ್ಚುಲಿ ನಮ್ಮ ಡೆಕ್ಕನ್ ಪ್ಲಾಟ್ಯೂ ಏನಿದೆ ಅದರ ಭಾಗವೇ ಆಗಿದೆ. ಈ ಶಿಲಾಂಗ್ ಪ್ಲಾಟ್ಯೂ ಡೆಕ್ಕನ್ ಪ್ಲಾಟ್ಯೂ ಇಂದ ಇಲ್ಲಿ ನಡುವೆ ಬರುವಂತ ಗಾರೋ ರಾಜ್ಮಹಲ್ ಗ್ಯಾಪ್ ಅಂತ ಒಂದು ಗ್ಯಾಪ್ ಬರುತ್ತೆ. ಈ ಗ್ಯಾಪ್ ಇಂದ ಸೆಪರೇಟ್ ಆಗಿದೆ, ಆದರೆ ಆಕ್ಚುಲಿ ಡೆಕ್ಕನ್ ಪ್ಲಾಟ್ಯೂನ ಭಾಗವೇ ಆಗಿದೆ ಶಿಲಾಂಗ್ ಪ್ಲಾಟ್ಯೂ, ಈಶಾನ್ಯ ಭಾರತದಲ್ಲಿ ಇದ್ರೂ ಕೂಡ. ಈಗ ಈ ಶಿಲಾಂಗ್ ಪ್ಲಾಟ್ಯೂನಲ್ಲಿ 3 ಬೆಟ್ಟಗಳ ಸಾಲುಗಳು ಕಂಡು ಬರ್ತವೆ. ಒಂದೇ ಆರ್ಡರ್ ಅಲ್ಲಿ ನೆನ್ಪಿಟ್ಕೊಳ್ಳೋಣ. ಮೊದಲನೆಯದು ಗಾರೋ, ಎರಡನೆಯದು ಕಾಸಿ, ಮೂರನೆಯದು ಜೈಂತ್ಯ. ಈ 3 ಹೆಸರುಗಳು, ಗಾರೋ, ಕಾಸಿ, ಜೈಂತ್ಯ ಇದೆಯಲ್ಲ, ಈ 3 ಹೆಸರುಗಳು ಇಲ್ಲಿರುವಂತಹ ಬುಡಕಟ್ಟು ಸಮುದಾಯಗಳ ಹೆಸರುಗಳು. ಆ ಹೆಸರುಗಳನ್ನೇ ಇಲ್ಲಿರುವಂತಹ ಬೆಟ್ಟಗಳ ಸಾಲುಗಳಿಗೆ ಕೊಡಲಾಗಿದೆ. ಮೊದಲಿಗೆ ಗಾರೋ ಬರುತ್ತೆ, ಆದ್ದರಿಂದನೇ ಇಲ್ಲಿರುವಂತಹ ಈ ಗ್ಯಾಪಿಗೆ ಗಾರೋ ರಾಜ್ಮಹಲ್ ಹಿಲ್ ಗ್ಯಾಪ್ ಅಂತ ಕರೆಯೋದು. ಇಲ್ಲಿ ನಮಗೆ ರಾಜ್ಮಹಲ್ ಹಿಲ್ಸ್ ಗಳು ಬರ್ತವೆ. ಜಿಯೋಗ್ರಫಿಯಲ್ಲಿ ಇವೆಲ್ಲವನ್ನ ನೀವು ಅಧ್ಯಯನ ಮಾಡ್ತೀರಾ. ಜಸ್ಟ್ ನಮ್ಮ ಡಿಸ್ಕಷನ್ಗೆ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಪಾಯಿಂಟ್ ಗಳನ್ನ ಮಾತ್ರನೇ ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ನಮಗೆ ರಾಜ್ಮಹಲ್ ಹಿಲ್ಸ್ ಗಳು ಬರ್ತವೆ, ನಂತರ ಇಲ್ಲಿ ನಮಗೆ ಗಾರೋ ಹಿಲ್ಸ್ ಗಳು ಬರ್ತವೆ, ನಂತರ ಕಾಸಿ ಹಿಲ್ಸ್ಗಳು, ನಂತರ ಜೈಂತ್ಯ ಹಿಲ್ಸ್ಗಳು. ಈಗ ನಮಗೆ ಡಿಸ್ಕಷನ್ಗೆ ಬೇಕಾಗಿರುವಂತ ಮೌಸಿನ್ರಾಮ್ ಮತ್ತು ಚಿರಾಪುಂಜಿ ಎಲ್ಲಿ ಲೊಕೇಟ್ ಆಗಿರೋದು ಅಂತಂದ್ರೆ ಈ ಕಾಸಿ ಹಿಲ್ಗಳಲ್ಲೇ. ಕಾಸಿ ಹಿಲ್ಗಳಲ್ಲಿ ಲೊಕೇಟ್ ಆಗಿರುವಂತ ಈ 2 ಸ್ಥಳಗಳಲ್ಲಿ ಅತಿ ಹೆಚ್ಚು ಮಳೆ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಮಾನ್ಸೂನ್ ಮಾರುತಗಳು ಬಂದಾಗ, ಇಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು, ಇಲ್ಲಿಂದ ಇತ್ತ ಕಡೆಗೆ ಇಲ್ಲಿರುವಂತ ಏರಿಯಾ ಏನಿದೆಲ್ಲ ಇದೆಲ್ಲವೂ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ,
ಇಲ್ಲಿಂದ ಮಾರುತಗಳು ಬಂದಾಗ, ಮಾನ್ಸೂನ್ ಮಾರುತಗಳು ಬಂದಾಗ ಇಲ್ಲಿರುವುದು ಬಾಂಗ್ಲಾದೇಶಲ್ಲಿ ನಮಗೆ ಯಾವುದೇ ಪರ್ವತಗಳು ಸಿಗೋದಿಲ್ಲ, ಇದೆಲ್ಲವೂ ಪ್ಲೇನ್ ಏರಿಯಾ. ಆದ್ದರಿಂದ ಈ ಮಳೆ ಮಾರುತಗಳು ಮಳೆಯನ್ನು ತೆಗೆದುಕೊಂಡು ಸಾಕಷ್ಟು ಭಾರವನ್ನು ಹೊತ್ತುಕೊಂಡು ಈ ಕಡೆಗೆ ಬಂದ ತಕ್ಷಣವೇ ಇಲ್ಲಿ ಕಾಸಿ ಹಿಲ್ಗಳು ಮೊದಲಿಗೆ ಸಿಗ್ತವೆ. ಆ ಕಾಸಿ ಹಿಲ್ಗಳು ಈ ಮಳೆಯ ಮಾರುತಗಳನ್ನು ತಡೆಯೋದ್ರಿಂದ ಈ ಕಾಸಿ ಹಿಲ್ಗಳಲ್ಲಿ ಸಾಕಷ್ಟು ಮಳೆ ಆಗತ್ತೆ. ಕಾಸಿ ಹಿಲ್ಗಳೇ ಮೊದಲಿಗೆ ಸಿಗೋದ್ರಿಂದ, ಮೊದಲಿಗೆ ಹೆಚ್ಚು ಮಳೆ ಅಲ್ಲಿಯೇ ಆಗೋದ್ರಿಂದ ಅಲ್ಲಿಯೇ ಇರುವಂತ ಮೌಸಿನ್ರಾಮ್ ಮತ್ತು ಚಿರಾಪುಂಜಿಯಲ್ಲಿ ಸಾಕಷ್ಟು ಮಳೆ ಆಗುತ್ತೆ. ಆದ್ದರಿಂದನೇ ಈ ಸ್ಥಳಗಳು ಇವತ್ತು ಪ್ರಪಂಚದಲ್ಲೇ ವೆಟ್ಟೆಸ್ಟ್ ಪ್ಲೇಸಸ್ ಅಂತ ಹೆಸರುವಾಸಿಯನ್ನ ಪಡೆದಿದ್ದಾವೆ. ಅದರಲ್ಲೂ ಅತಿ ಹೆಚ್ಚು ಮಳೆ ಆಗೋದು ಮೌಸಿನ್ರಾಮ್ ಅಲ್ಲಿ. ಅದಕ್ಕಿಂತ ಮುಂಚೆ ಚಿರಾಪುಂಜಿಯಲ್ಲಿ ಆಗ್ತಾ ಇತ್ತು. ಈಗ ಸದ್ಯಕ್ಕೆ ಅತಿ ಹೆಚ್ಚು ಮಳೆ ಆಗೋದು ಮೌಸಿನ್ರಾಮ್ ಅಲ್ಲಿ. ಆದರೆ ಈ ಎರಡು ಸ್ಥಳಗಳಲ್ಲಿ ಈಗ ಮತ್ತೆ ಮಳೆ ಕಡಿಮೆ ಆಗ್ತಾ ಇದೆ ಅಂತ ಈಗ ಸದ್ಯಕ್ಕೆ ಅನಾಲಿಸಿಸ್ ಹೇಳ್ತಾ ಇದೆ. ಈ ಮಳೆ ಕಡಿಮೆ ಆಗ್ತಾ ಇರೋದಕ್ಕೆ ಕಾರಣ ಏನು? ಈ ಆರ್ಟಿಕಲ್ ಅಲ್ಲಿ 2 ಕಾರಣಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಕಾರಣ ಏನು ಅಂತಂದ್ರೆ ಇವತ್ತು ಟೆಂಪರೇಚರ್ ಜಾಸ್ತಿ ಆಗ್ತಾ ಇರೋದು. ಅದರಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಮಳೆಯ ಮಾರುತಗಳ, ಇಲ್ಲಿಯವರೆಗೂ ಮಳೆಯ ಮಾರುತಗಳು ಏನ್ ಬರ್ತಾ ಇದ್ವು ಇವುಗಳ ಇಂಟೆನ್ಸಿಟಿ, ಫ್ರೀಕ್ವೆನ್ಸಿ ಎಲ್ಲದರಲ್ಲಿ ಏರಿಳಿತಗಳು ಜಾಸ್ತಿ ಆಗ್ತಾ ಇದಾವೆ. ಇದೇ ರೀತಿಯಾದಂತಹ ಒಂದು ಅನಾಲಿಸಿಸ್ ಅನ್ನ ಈಗಾಗಲೇ ಕಳೆದ ವರ್ಷ ತಾನೇ ಯೂನಿಯನ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ತನ್ನ ಕಡೆಯಿಂದ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿತ್ತು. ಅದರಲ್ಲಿ ಇದೇ ರೀತಿಯಾದಂತಹ ಅನಾಲಿಸಿಸ್ ಅನ್ನ ಕೊಟ್ಟಿತ್ತು. ಯೂನಿಯನ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ 2020ರಲ್ಲಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿತ್ತು, ಕ್ಲೈಮೇಟ್ ಚೇಂಜ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತ. ಈ ಕ್ಲೈಮೇಟ್ ಚೇಂಜ್ ಇಂದ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಇಂಡಿಯನ್ ಓಷನ್ ಅನ್ನ, ಬೇ ಆಫ್ ಬೆಂಗಾಲ್ ಅನ್ನ ಸ್ಪೆಸಿಫಿಕ್ ಆಗಿ, ಅದರಲ್ಲೂ ಮಾನ್ಸೂನ್ ಅನ್ನ ಸ್ಪೆಸಿಫಿಕ್ ಆಗಿ ಅನಲೈಸ್ ಮಾಡಲಾಗಿತ್ತು. ಕ್ಲೈಮೇಟ್ ಚೇಂಜ್ ಇಂದ, ಗ್ಲೋಬಲ್ ವಾರ್ಮಿಂಗ್ ಇಂದ, ಅಂದ್ರೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಮಾನ್ಸೂನ್ ಮಾರುತಗಳ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಈಗಾಗಲೇ ನಮ್ಮ ಮಿನಿಸ್ಟ್ರಿಯೇ ಅನಾಲಿಸಿಸ್ ಅನ್ನ ಕೊಟ್ಟಿತ್ತು. ಈಗ ಆ ರಿಪೋರ್ಟ್ ಅಲ್ಲಿ ಇದ್ದಂತ ಅನಾಲಿಸಿಸ್, ಇಲ್ಲಿಯವರೆಗೂ ಥಿಯರಿ ಆಗಿದ್ದಂತ ಆ ಅನಾಲಿಸಿಸ್ ಈಗ ಸದ್ಯಕ್ಕೆ ಆಗ್ತಾ ಇದೆ, ನಮ್ಮ ಕಣ್ಣ ಮುಂದೆ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಈ ಆರ್ಟಿಕಲ್ ಆಗಿದೆ. ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಮೌಸಿನ್ರಾಮ್ ಅಲ್ಲಿ ಮತ್ತು ಚಿರಾಪುಂಜಿಯಲ್ಲಿ ಕಳೆದ 100 ವರ್ಷಗಳಲ್ಲಿ ಮಳೆ ಹೇಗಿದೆ ಅಂತ ನಾವು ಅನಲೈಸ್ ಮಾಡಿದೆ ಆದ್ರೆ ಡಿಕ್ರೀಸಿಂಗ್ ಟ್ರೆಂಡ್ ಇರೋದು ಗೊತ್ತಾಗ್ತಾ ಇದೆ ಅಂತ. ಅಂದ್ರೆ ಕ್ಲೈಮೇಟ್ ಚೇಂಜ್ ಅನ್ನೋದು ಈಗಾಗಲೇ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಇದು ಮೊದಲನೇ ಪಾಯಿಂಟ್. ರೈಸಿಂಗ್ ಟೆಂಪರೇಚರ್ ನ ಕಾರಣದಿಂದಾಗಿ ಈ ಎರಡೂ ಸ್ಥಳಗಳಲ್ಲಿ ಈಗ ಸದ್ಯಕ್ಕೆ ರೈನ್ಫಾಲ್ ಡಿಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇದೆ. ಎರಡನೇ ಕಾರಣ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರೋದು ಅಂತಂದ್ರೆ ಮಾನವನ ಚಟುವಟಿಕೆಗಳು ಈ ಎಲ್ಲ ಸ್ಥಳಗಳಲ್ಲಿ ಜಾಸ್ತಿ ಆಗಿದ್ದಾವೆ. ಮಾನವನ ಚಟುವಟಿಕೆಗಳು ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಈ ಎರಡು ಸ್ಥಳಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಜುಮ್ ಕಲ್ಟಿವೇಶನ್ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಜುಮ್ ಕಲ್ಟಿವೇಶನ್ ಅಥವಾ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಕೂಡ ಕರಿತೀವಿ. ಹಾಗಂದ್ರೆ ಏನು ಅಂತ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಈಗ ಒಂದು ಕಾಡನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಕಾಡಿಗೆ ಈಗ ಜನತೆ ಹೋಗ್ತಾರೆ. ಜನತೆ ಹೋಗಿ ಏನ್ ಮಾಡ್ತಾರೆ, ಈ ಕಾಡಿನಲ್ಲಿರುವಂತಹ ಎಲ್ಲ ಮರಗಳನ್ನ ಕಡಿತಾರೆ. ಎಲ್ಲ ಮರಗಳನ್ನ ಕಡಿದು ಅಲ್ಲೇ ಸುಡ್ತಾರೆ. ಸುಟ್ಟಿರೋದ್ರಿಂದ ಬಂದಿರುವಂತ ಬೂದಿ ಏನಿದೆ, ಈ ಬೂದಿಯಿಂದಾಗಿ ಇಲ್ಲಿರುವಂತ ನೆಲ ಫಲವತ್ತತೆಯನ್ನ ಪಡ್ಕೊಳ್ಳುತ್ತೆ. ಈಗ ಈ ನೆಲವನ್ನ ಅಗ್ರಿಕಲ್ಚರ್ಗೆ ಅಂತ ಬಳಕೆ ಮಾಡ್ಕೊಳ್ತಾರೆ, ಬೆಳೆಯನ್ನ ಬೆಳೀತಾರೆ. ಆದರೆ ಯಾವುದೇ ಗೊಬ್ಬರವನ್ನ ಇವರು ಹಾಕೋದಿಲ್ಲ, ಯಾವುದೇ ಇನ್ಪುಟ್ ಅನ್ನ ಹಾಕೋದಿಲ್ಲ. ಅಲ್ಲಿರುವಂತ ಬೂದಿಯಿಂದಾದಂತ ಫಲವತ್ತತೆಯನ್ನೇ ಬಳಕೆ ಮಾಡ್ಕೊಳ್ತಾರೆ. ಆ ಫಲವತ್ತತೆ ಎಷ್ಟು ದಿನ ಇರುತ್ತೆ? 2-3 ವರ್ಷಗಳ ಕಾಲ ಆ ಫಲವತ್ತತೆ ಇರುತ್ತೆ. ನಂತರ ಡಿಕ್ರೀಸ್ ಆಗ್ತಾ ಬರುತ್ತೆ. ಡಿಕ್ರೀಸ್ ಆಗ್ತಾ ಬಂತು ಅಂತಂದ್ರೆ, ಆ ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಬಂತು ಅಂತಂದ್ರೆ ಬೆಳೆಯನ್ನ ಬೆಳಿಲಿಕ್ಕೆ ಆಗುದಿಲ್ಲ. ಆಗ ಏನ್ ಮಾಡ್ತಾರೆ, ಈ ನೆಲವನ್ನ ಬಿಡ್ತಾರೆ, ಇನ್ನೊಂದು ಕಾಡಿಗೆ ಹೋಗ್ತಾರೆ. ಈ ರೀತಿಯಾಗಿ ಶಿಫ್ಟ್ ಆಗ್ತಾನೆ ಇರ್ತಾರೆ. ಅಂದ್ರೆ ಅದರ ಹೆಸರೇ ಹೇಳ್ತಾ ಇದೆ ಶಿಫ್ಟಿಂಗ್ ಕಲ್ಟಿವೇಶನ್. ತಮ್ಮ ವ್ಯವಸಾಯವನ್ನ ಶಿಫ್ಟ್ ಮಾಡ್ತಾನೆ ಇರ್ತಾರೆ. ಶಿಫ್ಟ್ ಮಾಡ್ತಾ ಇರಬೇಕಾದ್ರೆ ಕಾಡುಗಳನ್ನ ಕಡಿತಾನೆ ಇರ್ತಾರೆ, ಸುಡ್ತಾನೆ ಇರ್ತಾರೆ. ಆ ಕಾರಣದಿಂದಾಗಿಯೇ ಇವತ್ತು ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ, ಅದರಲ್ಲೂ ಮಣಿಪುರ್, ಅರುಣಾಚಲ್ ಪ್ರದೇಶ್, ಈ ಮೇಘಾಲಯ ಇಂಥ ಏರಿಯಾಗಳಲ್ಲಿ ಈ ಜುಮ್ ಕಲ್ಟಿವೇಶನ್ ಅಥವಾ ಶಿಫ್ಟಿಂಗ್ ಕಲ್ಟಿವೇಶನ್ ನ ಕಾರಣದಿಂದಾಗಿ ಕಾಡು ಕಡಿಮೆ ಆಗ್ತಾ ಇದೆ. ಇಲ್ಲಿ ಕಾಡು ಕಡಿಮೆ ಆಗ್ಲಿಕ್ಕೆ ಒಂದು ಕಾರಣ ಜುಮ್ ಕಲ್ಟಿವೇಶನ್ ಅಥವಾ ಶಿಫ್ಟಿಂಗ್ ಕಲ್ಟಿವೇಶನ್. ಅದರ ಜೊತೆಗೆ ಇತರ ಕಾರಣಗಳು ಇದಾವೆ. ಸಾಮಾನ್ಯ ವ್ಯವಸಾಯವನ್ನ ಮಾಡ್ಲಿಕ್ಕೆ ಕೂಡ, ಅಂದ್ರೆ ಶಿಫ್ಟಿಂಗ್ ಕಲ್ಟಿವೇಶನ್ ಅಷ್ಟೇ ಅಲ್ಲ, ಸಾಮಾನ್ಯ ವ್ಯವಸಾಯವನ್ನ ಮಾಡ್ಲಿಕ್ಕೆ ಕೂಡ, ನಮ್ಮ ವ್ಯವಸಾಯದ ಅಡಿಯಲ್ಲಿರುವಂತಹ ಹೊಲವನ್ನ ಜಾಸ್ತಿ ಮಾಡ್ಲಿಕ್ಕೆ ಕೂಡ ಡಿಫಾರೆಸ್ಟೇಷನ್ ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅರ್ಬನ್ ಏರಿಯಾಗಳನ್ನ ಜಾಸ್ತಿ ಮಾಡ್ಲಿಕ್ಕೆ, ನಗರೀಕರಣಕ್ಕೋಸ್ಕರ ಕೂಡ ಇವತ್ತು ಕಾಡುಗಳನ್ನ ಕಡಿತಾ ಇದ್ದಾರೆ. ಎಲ್ಲ ಕಾರಣದಿಂದಾಗಿ ಈ ಒಂದು ಏರಿಯಾದಲ್ಲಿ ವೆಜಿಟೇಷನ್ ಏರಿಯಾ ಅಥವಾ ವೆಜಿಟೇಷನ್ ಕವರ್ ಅಂತ ಏನಿದೆ, ಕಾಡೇನಿದೆ, ಕಾಡು ಕಡಿಮೆ ಆಗ್ತಾ ಇದೆ. ಕಾಡು ಕಡಿಮೆ ಆಗ್ತಾ ಇರೋದ್ರಿಂದನೇ ಈ ಒಂದು ಏರಿಯಾದಲ್ಲಿ ರೈನ್ಫಾಲ್ ಟ್ರೆಂಡ್ ಅನ್ನೋದು ಇವತ್ತು ಡಿಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇದೆ. ಮಳೆ ಇವತ್ತು ಇಳಿಕೆಯ ಕ್ರಮದಲ್ಲಿ ಇದೆ ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಅನಾಲಿಸಿಸ್ ಅನ್ನ ಕೊಟ್ಟಿದ್ದಾರೆ. ಈ ಅನಾಲಿಸಿಸ್ ನ ಹಿನ್ನೆಲೆಯಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆನಪಿರಬೇಕಾಗಿರೋದು ಅಂದ್ರೆ, ನಾವಿಲ್ಲಿ ಅನಲೈಸ್ ಮಾಡಿದಂತ ಮೌಸಿನ್ರಾಮ್, ಚಿರಾಪುಂಜಿ ಈ ಸ್ಥಳಗಳು ಎಲ್ಲಿ ಲೊಕೇಟ್ ಆಗಿದಾವೆ? ಖಾಸಿ ಹಿಲ್ಸ್ ಗಳಲ್ಲಿ ಲೊಕೇಟ್ ಆಗಿದಾವೆ. ಈ ಖಾಸಿ ಹಿಲ್ಸ್ ಗಳು ಎಲ್ಲಿ ಲೊಕೇಟ್ ಆಗಿದಾವೆ? ಶಿಲಾಂಗ್ ಪ್ಲಾಟ್ಯೂನಲ್ಲಿ ಲೊಕೇಟ್ ಆಗಿದಾವೆ. ಶಿಲಾಂಗ್ ಪ್ಲಾಟ್ಯೂನಲ್ಲಿ ಮೊದಲಿಗೆ ಬರೋದು ಗಾರೋ, ನಂತರ ಬರೋದು ಖಾಸಿ, ನಂತರ ಬರೋದು ಜೈಂತ್ಯ. ಈ ಒಂದು ಆರ್ಡರ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ನಂತರ ಈ ಶಿಲಾಂಗ್ ಪ್ಲಾಟ್ಯೂ ಅನ್ನೋದು ಡೆಕ್ಕನ್ ಪ್ಲಾಟ್ಯೂಗೆ ಸಂಬಂಧಪಟ್ಟಂತ ಒಂದು ಪ್ಲಾಟ್ಯೂ ಆಗಿದೆ, ಸಂಬಂಧಪಟ್ಟಂತ ಒಂದು ಪ್ರಸ್ಥಭೂಮಿಯಾಗಿದೆ. ದಕ್ಕನ್ ಪ್ರಸ್ಥಭೂಮಿ ಏನಿದೆ ಅದರಿಂದ ಈ ಶಿಲಾಂಗ್ ಪ್ಲಾಟ್ಯೂ ಅನ್ನೋದು ಇಲ್ಲಿ ನಡುವೆ ಬರುವಂತ ಗಾರೋ ರಾಜ್ಮಹಲ್ ಗ್ಯಾಪ್, ಈ ಗ್ಯಾಪ್ ಇಂದ ಸೆಪರೇಟ್ ಆಗಿದೆ. ಇಷ್ಟು ನೀವು ನೆನ್ಪಿಟ್ಕೊಳ್ಬೇಕು. ನಂತರ ಈ ಅನಾಲಿಸಿಸ್ ಅನ್ನ ನೆನ್ಪಿಟ್ಕೊಳ್ಳಿ, ಮೈನ್ಸ್ ಅಲ್ಲಿ ಬಳಕೆ ಮಾಡ್ಲಿಕ್ಕೆ ಆಗತ್ತೆ.
ನಂತರ GS ಪೇಪರ್ 1 ಸೊಸೈಟಿ ಸೆಕ್ಷನ್ ಅಲ್ಲಿ ಅರ್ಬನೈಸೇಷನ್ ಅನ್ನುವಂಥ ಟಾಪಿಕಿನ ಅಡಿಯಲ್ಲಿ ಅಧ್ಯಯನ ಮಾಡೋದಾದ್ರೆ ಇದೇ ವಾರ PIB ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟಿನ ಒಂದು ಫ್ಲಾಗ್ಶಿಪ್ ಸ್ಕೀಮ್ ಆಗಿರುವಂತ ಸ್ಮಾರ್ಟ್ ಸಿಟಿ ಮಿಷನ್ ಏನಿದೆ, ಈ ಮಿಷನ್ ನ ಅಡಿಯಲ್ಲಿ ಹೊಸದಾಗಿರುವಂತಹ ಒಂದು ಚಾಲೆಂಜ್ ಅನ್ನ ತಂದಿದ್ದಾರೆ, ನರ್ಚರಿಂಗ್ ನೈಬರ್ಹುಡ್ಸ್ ಚಾಲೆಂಜ್ ಅಂತ. ಈ ಚಾಲೆಂಜ್ ಅನ್ನ ನವೆಂಬರ್ 2020 ತರಲಾಯಿತು. ಈ ಚಾಲೆಂಜಿನ ಅಡಿಯಲ್ಲಿ ಈಗ 25 ಸಿಟಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಸೊ PIB ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಮಾತಾಡ್ತಾ ಇರೋದು ನರ್ಚರಿಂಗ್ ನೈಬರ್ಹುಡ್ಸ್ ಚಾಲೆಂಜ್ ಇದರ ಬಗ್ಗೆ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ನರ್ಚರಿಂಗ್ ನೈಬರ್ಹುಡ್ಸ್ ಚಾಲೆಂಜ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಮೊದಲಿಗೆ ನರ್ಚರಿಂಗ್ ನೈಬರ್ಹುಡ್ಸ್ ಅದರ ಹೆಸರೇ ಹೇಳ್ತಾ ಇದೆ, ನಾವೀಗ ಪೋಷಣೆಯನ್ನ ಮಾಡಬೇಕಾಗಿದೆ, ನಮ್ಮ ನೆರೆಹೊರೆಯನ್ನ ಪೋಷಣೆ ಮಾಡುವಂತ ಒಂದು ಚಾಲೆಂಜು. ಇದನ್ನ ತಂದಿರೋದು ಯಾರು? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಮೊದಲನೇ ಪಾಯಿಂಟ್, ಯಾವ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಅಂದ್ರೆ ಈ ನರ್ಚರಿಂಗ್ ನೈಬರ್ಹುಡ್ಸ್ ಚಾಲೆಂಜ್ ಅನ್ನೋದು ನಮ್ಮ ನಗರೀಕರಣದ ಬಗ್ಗೆ, ಅರ್ಬನೈಸೇಷನ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಚಾಲೆಂಜ್ ಆಗಿದೆ. ಎರಡನೇ ಪಾಯಿಂಟ್, ಈ ನರ್ಚರಿಂಗ್ ನೈಬರ್ಹುಡ್ಸ್ ಚಾಲೆಂಜ್ ಅನ್ನೋದು ಸ್ಮಾರ್ಟ್ ಸಿಟಿ ಮಿಷನ್ ನ ಅಡಿಯಲ್ಲಿರುವಂತಹ ಒಂದು ಇನಿಷಿಯೇಟಿವ್. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಇಲ್ಲಿ ನರ್ಚರಿಂಗ್ ನೈಬರ್ಹುಡ್ಸ್ ಚಾಲೆಂಜ್ ಅಂದ್ರೆ ಏನು, ಯಾತಕ್ಕೋಸ್ಕರ ಈ ಚಾಲೆಂಜ್ ಅನ್ನ ತಂದಿರೋದು, ಯಾತಕ್ಕೋಸ್ಕರ ಅಂತಂದ್ರೆ ಇವತ್ತು ನಮ್ಮ ನಗರಗಳಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಆಟ ಪಾಠಗಳಿಗೆ ಬೇಕಾಗಿರುವಂತಹ, ಫಾರ್ ಎಕ್ಸಾಂಪಲ್ ಹಳ್ಳಿಗಳಲ್ಲಿರುವಂತಹ ಅಂಗನವಾಡಿಗಳ ರೂಪದಲ್ಲಿ ಇವತ್ತು ಸಿಟಿಗಳಲ್ಲಿ ಅಂಗನವಾಡಿಗಳು ನಮಗೆ ಸುಲಭವಾಗಿ ಸಿಗ್ತಾ ಇಲ್ಲ. ಹಳ್ಳಿಗಳಲ್ಲಿ ಆಟ ಆಡ್ಲಿಕ್ಕೆ ಸಿಗುವಂತ ಸ್ಪೇಸ್ ಏನಿದೆ, ಕಾಮನ್ ಸ್ಪೇಸ್ ಅಂತ ಸ್ಪೇಸ್ ನಮಗೆ ನಗರಗಳಲ್ಲಿ ಸಿಗ್ತಾ ಇಲ್ಲ. ಅಂದರೆ ಮಕ್ಕಳಿಗೆ, ಅದರಲ್ಲೂ ಅರ್ಲಿ ಚೈಲ್ಡ್ಹುಡ್, ನಾವಿಲ್ಲಿ ಫೋಕಸ್ ಮಾಡ್ತಾ ಇರೋದು ಶೈಶವಾವಸ್ಥೆ, ಬಾಲ್ಯದಲ್ಲಿರುವಂತಹ ಮಕ್ಕಳಿಗೆ ಆಟ ಪಾಠಗಳಿಗೆ ಬೇಕಾಗಿರುವಂತ ಕಾಮನ್ ಸ್ಪೇಸ್ ಆಗಿರಬಹುದು, ಫ್ರೀ ಸ್ಪೇಸ್ ಆಗಿರಬಹುದು, ಅಮ್ಯುನಿಟೀಸ್ ಆಗಿರಬಹುದು. ಅಮ್ಯುನಿಟೀಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹಳ್ಳಿಗಳಲ್ಲಿರುವಂತಹ ಅಂಗನವಾಡಿಗಳು, ಇಂಥ ಫೆಸಿಲಿಟಿಗಳು ಮಕ್ಕಳಿಗೆ ಸಿಗ್ತಾ ಇಲ್ಲ. ಆದ್ದರಿಂದ ಮಕ್ಕಳ ಬಾಲ್ಯ, ಅದರಲ್ಲೂ ಅರ್ಲಿ ಚೈಲ್ಡ್ಹುಡ್ ಅಂದ್ರೆ ಶೈಶವಾವಸ್ಥೆ, ಆ ಹಂತದಲ್ಲೇ ಮಕ್ಕಳ ಬೆಳವಣಿಗೆಗೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಇವತ್ತು ನಮ್ಮ ಸಿಟಿಗಳನ್ನ ಸ್ಮಾರ್ಟ್ ಮಾಡ್ತಾ ಇರುವಂತಹ ಹಾದಿಯಲ್ಲೇ ನಮ್ಮ ಸಿಟಿಗಳಲ್ಲಿ ಅರ್ಲಿ ಚೈಲ್ಡ್ಹುಡ್ಗೆ ಬೇಕಾಗಿರುವಂತಹ ಫೆಸಿಲಿಟಿಗಳನ್ನ ಕೊಡಬೇಕು. ಆ ಫೆಸಿಲಿಟಿಗಳನ್ನ ಕೊಡ್ಲಿಕ್ಕೋಸ್ಕರನೇ ಈ ನರ್ಚರಿಂಗ್ ನೈಬರ್ಹುಡ್ಸ್ ಚಾಲೆಂಜ್ ಅನ್ನ ತಂದಿರೋದು. ಸೊ ಮೊದಲನೇ ಪಾಯಿಂಟ್ ನಮ್ಗೆ ಅರ್ಥ ಆಯ್ತು, ನರ್ಚರಿಂಗ್ ನೈಬರ್ಹುಡ್ಸ್ ಅನ್ನೋದು ಯಾವ ಒಂದು ಕಾನ್ಸೆಪ್ಟಿನ ಆಧಾರದ ಮೇಲೆ ಇದೆ ಅಂತ. ಯಾವ ಕಾನ್ಸೆಪ್ಟಿನ ಆಧಾರದ ಮೇಲೆ ಅಂತಂದ್ರೆ ಅರ್ಲಿ ಚೈಲ್ಡ್ಹುಡ್ ಸೆಂಟ್ರಿಕ್ ಅಪ್ರೋಚ್ ಅಂತಂದ್ರೆ ಮಕ್ಕಳ ಬಾಲ್ಯ ಶೈಶವಾವಸ್ಥೆಯಲ್ಲಿ ಬೇಕಾಗಿರುವಂತಹ ಬೆಳವಣಿಗೆ, ಅದನ್ನ ಕೇಂದ್ರವಾಗಿಟ್ಟುಕೊಂಡಿರುವಂತಹ ಒಂದು ಇನಿಷಿಯೇಟಿವ್ ಈ ಚಾಲೆಂಜ್ ಆಗಿದೆ, ನರ್ಚರಿಂಗ್ ನೈಬರ್ಹುಡ್ಸ್ ಚಾಲೆಂಜ್. ಈ ಒಂದು ಇನಿಷಿಯೇಟಿವ್ ನ ಅಡಿಯಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಪಬ್ಲಿಕ್ ಸ್ಪೇಸ್, ಪಾರ್ಕ್ ಆಗಿರಬಹುದು, ಮೊಬಿಲಿಟಿ ಆಗಿರಬಹುದು, ಪ್ಲಾನಿಂಗಿನ ವಿಷಯದಲ್ಲಿ ಆಗಿರಬಹುದು, ಇತರ ಸರ್ವಿಸಸ್ಗಳು, ಅಮ್ಯುನಿಟೀಸ್ಗಳು ಆಗಿರಬಹುದು, ಆ ವಿಷಯವಾಗಿ ಬೇಕಾಗಿರುವಂತಹ ಮಾಹಿತಿ ಆಗಿರಬಹುದು, ಎಲ್ಲದರ ಬಗ್ಗೆ ಫೋಕಸ್ ಅನ್ನ ಮಾಡಲಾಗುತ್ತೆ. ಈ ಎಲ್ಲದರ ಬಗ್ಗೆ ಫೋಕಸ್ ಅನ್ನ ಮಾಡ್ಲಿಕ್ಕೋಸ್ಕರ ಈ ಒಂದು ಚಾಲೆಂಜ್ ಅನ್ನ 3 ವರ್ಷದ ಇನಿಷಿಯೇಟಿವ್ ಆಗಿ ತರಲಾಗಿದೆ. ಯಾವಾಗ ಈ ಚಾಲೆಂಜ್ ಅನ್ನ ತಂದಿದ್ದು ಅಂತಂದ್ರೆ ನವೆಂಬರ್ 2020 ತಂದದ್ದು. ಈಗ ಸದ್ಯಕ್ಕೆ 25 ಸಿಟಿಗಳನ್ನ ಈ ಚಾಲೆಂಜ್ಗೆ ಆಡ್ ಮಾಡಲಾಗಿದೆ ಅಂತ PIBಯ ಈ ಆರ್ಟಿಕಲ್ ಹೇಳ್ತಾ ಇದೆ. ನಂತರ ಈ ಚಾಲೆಂಜ್ ಅಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಈಗಾಗಲೇ ನಾವು ನೋಡಿರೋ ಹಾಗೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಕೇಂದ್ರದ ಹಂತದಲ್ಲಿ, ಅದರ ಜೊತೆಗೆ ಬರ್ನಾರ್ಡ್ ವ್ಯಾನ್ ಲೀರ್ ಫೌಂಡೇಶನ್ ಅಂತ ಈ ಫೌಂಡೇಶನ್ ಭಾಗವಹಿಸ್ತಾ ಇದೆ. ಅದರ ಜೊತೆಗೆ ವರ್ಲ್ಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅಂತ ಏನಿದೆ, ಅದರ ಇಂಡಿಯಾದ ಬ್ರಾಂಚ್ ಕೂಡ ಭಾಗವಹಿಸ್ತಾ ಇದೆ. ಸೊ 3 ಪಾರ್ಟ್ನರ್ಸ್ಗಳು ಈ ಚಾಲೆಂಜ್ ಅಲ್ಲಿ ಇರೋದು. ನಂತರ ಈ ಚಾಲೆಂಜಿನ ಅಡಿಯಲ್ಲಿ ಸೆಲೆಕ್ಟೆಡ್ ಸಿಟಿಗಳು ಏನಿದಾವೆ ಇವುಗಳಿಗೆ ಯಾವ ರೀತಿಯಾದಂತಹ ಸಪೋರ್ಟ್ ಅನ್ನ ಕೊಡಲಾಗುತ್ತೆ ಅಂತಂದ್ರೆ, ಮೊದಲಿಗೆ ಪ್ಲಾನಿಂಗ್ ಮಾಡ್ಲಿಕ್ಕೋಸ್ಕರ ಬೇಕಾಗಿರುವಂತಹ ಸಪೋರ್ಟ್ ಅನ್ನ ಕೊಡಲಾಗುತ್ತೆ, ನಂತರ ಟೆಕ್ನಿಕಲ್ ಸಪೋರ್ಟ್ ಅನ್ನ ಕೊಡಲಾಗುತ್ತೆ, ನಂತರ ಕೆಪಾಸಿಟಿ ಬಿಲ್ಡಿಂಗ್ ಗೆ ಬೇಕಾಗಿರುವಂತಹ ಸಪೋರ್ಟ್ ಅನ್ನ ಕೊಡಲಾಗುತ್ತೆ. ಎಲ್ಲ ಪದಗಳ ಅರ್ಥ ಏನು ಅಂತಂದ್ರೆ, ನಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಫೆಸಿಲಿಟಿಗಳು, ಅವರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳು, ಅದು ಪಾರ್ಕ್ ಆಗಿರಬಹುದು, ಆಟ ಪಾಠಗಳಿಗೆ ಬೇಕಾಗಿರುವಂತಹ ಫೆಸಿಲಿಟಿಗಳು ಆಗಿರಬಹುದು, ಕಾಮನ್ ಸ್ಪೇಸಸ್ಗಳು ಆಗಿರಬಹುದು, ಇವೆಲ್ಲವುಗಳನ್ನ ಕೊಡ್ಲಿಕ್ಕೆ ಆ ಒಂದು ಸಿಟಿಗೆ ಬೇಕಾಗಿರುವಂತಹ ಎಲ್ಲ ಸಪೋರ್ಟ್ ಅನ್ನ ಈ ಒಂದು ಇನಿಷಿಯೇಟಿವ್ ನ ಅಡಿಯಲ್ಲಿ ಕೊಡಲಾಗುತ್ತೆ. ಇಷ್ಟು ನಮಗೆ ಓವರಾಲ್ ನರ್ಚರಿಂಗ್ ನೈಬರ್ಹುಡ್ಸ್ ಚಾಲೆಂಜಿನ ಬಗ್ಗೆ ತಿಳಿದಿರಬೇಕಾದಂತದ್ದು. ಯಾವ ಮಿನಿಸ್ಟ್ರಿ ಯಾವ ಸ್ಕೀಮಿನ ಅಡಿಯಲ್ಲಿ ಯಾತಕ್ಕೋಸ್ಕರ ಈ ಚಾಲೆಂಜ್ ಅನ್ನ ತಂದಿದೆ, ಇಷ್ಟು ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ನಂತರ ಅರ್ಬನೈಸೇಷನ್ ಟಾಪಿಕ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಹೈದರಾಬಾದ್ ಸಿಟಿಗೆ ಗ್ಲೋಬಲ್ ಟ್ರೀ ಸಿಟಿ ಸ್ಟೇಟಸ್ ಅನ್ನ ಕೊಡಲಾಗಿದೆ ಅಂತ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲಿಗೆ ಈ ಗ್ಲೋಬಲ್ ಟ್ರೀ ಸಿಟಿ ಸ್ಟೇಟಸ್ ಅನ್ನ ಯಾರು ಕೊಡ್ತಾರೆ, ಯಾತಕ್ಕೋಸ್ಕರ ಕೊಡ್ತಾರೆ. ಈಗ ಹೈದರಾಬಾದ್ ಸಿಟಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ಹೈದರಾಬಾದ್ ಸಿಟಿಗೆ ಕೊಟ್ಟಿದ್ದಾರೆ ಅಂದ್ರೆ, ಹೈದರಾಬಾದ್ ಸಿಟಿ ಇಂತ ಯಾವ ಎಫರ್ಟ್ ಗಳನ್ನ ತೆಗೆದುಕೊಂಡಿದೆ ಸ್ಪೆಸಿಫಿಕ್ ಆಗಿ ಅನಲೈಸ್ ಮಾಡೋಣ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲನೇ ಪಾಯಿಂಟ್ ಅಂತಂದ್ರೆ, ಹೈದರಾಬಾದ್ ಸಿಟಿಗೆ 2020 ಟ್ರೀ ಸಿಟಿ ಆಫ್ ದಿ ವರ್ಲ್ಡ್ ಅನ್ನುವಂತ ಸ್ಟೇಟಸ್ ಅನ್ನ ಕೊಡಲಾಗಿದೆ. ಈ ಪಾಯಿಂಟ್ ನಮಗೆ ಯಾಕೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ ಅಂತಂದ್ರೆ, ಇಡೀ ಇಂಡಿಯಾದಲ್ಲಿ ಕೇವಲ ಒಂದು ಸಿಟಿಗೆ ಮಾತ್ರನೇ, ಹೈದರಾಬಾದ್ ಸಿಟಿಗೆ ಮಾತ್ರನೇ ಈ ಸ್ಟೇಟಸ್ ಈ ವರ್ಷದಲ್ಲಿ ಸಿಕ್ಕಿರೋದು. 2 ಬಾರಿ ಈಗಾಗಲೇ ಈ ಸ್ಟೇಟಸ್ ಗಳನ್ನ ಕೊಡಲಾಗಿದೆ. ಈಗ 2ನೇ ಬಾರಿ ಕೊಡ್ತಾ ಇರಬೇಕಾದ್ರೆ ಇಂಡಿಯಾದ ಕಡೆಯಿಂದ ಒಂದು ಸಿಟಿ ಆಯ್ಕೆಯಾಗಿದೆ, ಅದೇ ಹೈದರಾಬಾದ್ ಸಿಟಿ. ಆದ್ದರಿಂದನೇ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ. ಸೊ ಮೊದಲನೇ ಪಾಯಿಂಟ್ ನಮಗೆ ಕ್ಲಿಯರ್ ಆಯ್ತು, ಇಂಡಿಯಾದಿಂದ ಒಂದೇ ಒಂದು ಸಿಟಿ ಹೈದರಾಬಾದ್ ಸಿಟಿ ಈ 2020 ಟ್ರೀ ಸಿಟಿ ಆಫ್ ದಿ ವರ್ಲ್ಡ್ ಅನ್ನುವಂತ ಸ್ಟೇಟಸ್ ಅನ್ನ ಪಡ್ಕೊಂಡಿರೋದು. 2ನೇ ಪಾಯಿಂಟ್ ಅಂತಂದ್ರೆ, ಈ ಸ್ಟೇಟಸ್
ಅನ್ನ ಯಾರು ಕೊಡ್ತಾರೆ? ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಈ ಒಂದು ಆರ್ಗನೈಸೇಷನ್ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಭಾಗ ಆಗಿದೆ. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಇದರ ಜೊತೆಗೆ ಆರ್ಬರ್ ಡೇ ಫೌಂಡೇಶನ್ ಅನ್ನುವಂತ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಬರುತ್ತೆ. ಇಡೀ ಪ್ರಪಂಚದಲ್ಲೇ ಈ ಟ್ರೀಗಳ ಬಗ್ಗೆ, ಮರಗಳ ಸಂರಕ್ಷಣೆಯ ಬಗ್ಗೆ ಕೆಲಸವನ್ನ ಮಾಡ್ತಾ ಇರುವಂತಹ ಅತಿ ದೊಡ್ಡ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ USA ಬೇಸ್ಡ್ ಆಗಿರುವಂತಹ ಒಂದು ಸಂಸ್ಥೆ ಈ ಆರ್ಬರ್ ಡೇ ಫೌಂಡೇಶನ್ ಆಗಿದೆ. ಈ ಎರಡೂ ಸಂಸ್ಥೆಗಳು ಸೇರಿಕೊಂಡು ಈ ಸ್ಟೇಟಸ್ ಅನ್ನ ರಿಲೀಸ್ ಮಾಡ್ತವೆ. ಈ ಸ್ಟೇಟಸ್ ಅಲ್ಲಿ 2ನೇ ವರ್ಷದಲ್ಲಿ 51 ಸಿಟಿಗಳನ್ನ ಆಯ್ಕೆ ಮಾಡಿದ್ದಾರೆ. ಪ್ರಪಂಚದಾದ್ಯಂತ 51 ಸಿಟಿಗಳನ್ನ ಟ್ರೀ ಸಿಟಿ ಆಫ್ ದಿ ವರ್ಲ್ಡ್ ಅನ್ನುವಂತ ಸ್ಟೇಟಸ್ಗೆ ಆಯ್ಕೆ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ಸೆಲೆಕ್ಟ್ ಮಾಡಿರುವಂತ ಈ 51 ಸಿಟಿಗಳಲ್ಲಿ ಇಂಡಿಯಾದ ಕಡೆಯಿಂದ ಒಂದೇ ಒಂದು ಸಿಟಿ ಇದೆ, ಅದು ಹೈದರಾಬಾದ್ ಸಿಟಿ ಆಗಿದೆ. ಸೊ 2ನೇ ಪಾಯಿಂಟ್ ಕೂಡ ನಮಗೆ ಕ್ಲಿಯರ್ ಆಯ್ತು ಯಾರು ಈ ಸ್ಟೇಟಸ್ ಅನ್ನ ಕೊಡ್ತಾರೆ ಅಂತ. ಈಗ 3ನೇ ಪಾಯಿಂಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಟ್ರೀ ಸಿಟಿ ಆಫ್ ದಿ ವರ್ಲ್ಡ್ ಅನ್ನುವಂತ ಈ ಪ್ರೋಗ್ರಾಮ್ ಏನಿದೆ, ಈ ಪ್ರೋಗ್ರಾಮ್ ಅನ್ನ ಯಾತಕ್ಕೋಸ್ಕರ ತಂದಿದ್ದಾರೆ ಅಂತ. ಯಾತಕ್ಕೋಸ್ಕರ ತಂದಿದ್ದಾರೆ ಅಂತಂದ್ರೆ ನಮ್ಮ ನಗರಗಳಲ್ಲಿ ಇರುವಂತಹ ಫಾರೆಸ್ಟ್ ಗಳನ್ನ, ನಗರ ವನಗಳು ಅಂತ ನಾವೇನ್ ಕರಿತೀವಿ, ಆ ಫಾರೆಸ್ಟ್ ಗಳನ್ನ ಮತ್ತು ನಗರಗಳಲ್ಲಿರುವಂತಹ ಮರ ಗಿಡಗಳನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ, ಸಸ್ಟೈನಬಲಿ ಸುಸ್ಥಿರವಾಗಿ ಮ್ಯಾನೇಜ್ ಮಾಡಲಿಕ್ಕೆ, ಅವುಗಳನ್ನ ಅಂದ್ರೆ ಆ ಮರಗಳನ್ನ ಹೊಂದಿರುವ ಕಾರಣಕ್ಕೋಸ್ಕರ, ಆ ಕಾಡುಗಳನ್ನ ಹೊಂದಿರುವ ಕಾರಣಕ್ಕೋಸ್ಕರ, ಆ ಸಿಟಿಯ ವಿಷಯದಲ್ಲಿ ನಾವು ಸಂಭ್ರಮಾಚರಣೆಯನ್ನ ಮಾಡ್ಲಿಕ್ಕೋಸ್ಕರ, ಸೆಲೆಬ್ರೇಟ್ ಮಾಡ್ಲಿಕ್ಕೋಸ್ಕರ. ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಸಿಟಿಗೆ ಈ ಟ್ರೀ ಸಿಟಿ ಆಫ್ ದಿ ವರ್ಲ್ಡ್ ಅನ್ನುವಂತ ಸ್ಟೇಟಸ್ ಸಿಕ್ಕಿದೆ ಅಂತಂದ್ರೆ ಆ ಸಿಟಿಯಲ್ಲಿ ಎಷ್ಟು ಸಂಭ್ರಮ ಇರುತ್ತೆ, ಆ ಸಿಟಿಗೆ ಇಲ್ಲಿ ರೆಕಗ್ನಿಷನ್ ಸಿಕ್ಕಿದೆ ಅಂತಂದ್ರೆ ಎಷ್ಟು ಸಂಭ್ರಮ ಇರುತ್ತೆ. ಆದ್ದರಿಂದ ಆ ಸಿಟಿಯಲ್ಲಿರುವಂತಹ ನಗರವನ ಇನ್ನು ಮುಂದೆ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಇನ್ನೂ ಹೆಚ್ಚಿನ ಸಂರಕ್ಷಣೆಯನ್ನ ಪಡೆಯುತ್ತೆ. ಈ ರೀತಿಯಾಗಿ ನಗರ ವನಗಳನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ನಗರಗಳಲ್ಲಿ ಮರಗಿಡಗಳನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಈ ಪ್ರೋಗ್ರಾಮ್ ಅನ್ನ ತರ್ತಾರೆ. ಯಾರು ತರ್ತಾರೆ? ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಮತ್ತು ಆರ್ಬರ್ ಡೇ ಫೌಂಡೇಶನ್ USA ಬೇಸ್ಡ್ ಆಗಿರುವಂತಹ ಒಂದು ಸಂಸ್ಥೆ, ಇವರಿಬ್ಬರು ಸೇರಿಕೊಂಡು ಈ ಟ್ರೀ ಸಿಟಿ ಆಫ್ ದಿ ವರ್ಲ್ಡ್ ಪ್ರೋಗ್ರಾಮ್ ಅನ್ನ ತರ್ತಾರೆ. ಈ ಪ್ರೋಗ್ರಾಮಿನ ಅಡಿಯಲ್ಲಿ ಒಂದು ಸಿಟಿಯನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ 5 ಸ್ಟ್ಯಾಂಡರ್ಡ್ಸ್ ಗಳ ಆಧಾರದ ಮೇಲೆ ಆ ಸಿಟಿಯನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಈ ಸ್ಟ್ಯಾಂಡರ್ಡ್ಸ್ ಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನಮ್ಮ ಜನರಲ್ ನಾಲೆಡ್ಜಿಗೋಸ್ಕರ ಒಂದು ಬಾರಿ ನಾವು ಅಧ್ಯಯನ ಮಾಡೋಣ. ಈ 5 ಸ್ಟ್ಯಾಂಡರ್ಡ್ಸ್ ಗಳು ಯಾವ್ಯಾವು ಅಂತಂದ್ರೆ, ಮೊದಲಿಗೆ ಎಸ್ಟಾಬ್ಲಿಷ್ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಆ ಒಂದು ಸಿಟಿಯಲ್ಲಿ ಮರಗಿಡಗಳನ್ನ ಸಂರಕ್ಷಣೆ ಮಾಡೋದು, ಆ ಸಿಟಿಯ ನಗರ ವನಗಳನ್ನ ಸಂರಕ್ಷಣೆ ಮಾಡುವಂತ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯನ್ನ ಎಸ್ಟಾಬ್ಲಿಷ್ ಮಾಡಿದರೋ ಇಲ್ವೋ, ಅಥವಾ ಆ ಜವಾಬ್ದಾರಿಯನ್ನ ಯಾರಿಗೂ ವಹಿಸಿಯೇ ಇಲ್ಲವೋ, ಆ ರೀತಿಯಾಗಿ ರೆಸ್ಪಾನ್ಸಿಬಿಲಿಟಿಯನ್ನ ಎಸ್ಟಾಬ್ಲಿಷ್ ಮಾಡಿದರೋ ಇಲ್ವೋ ಅಂತ ಎವ್ಯಾಲ್ಯೂಯೇಟ್ ಮಾಡಲಾಗುತ್ತೆ. ಎರಡನೆಯದಾಗಿ ಅಲ್ಲಿ ರೆಸ್ಪಾನ್ಸಿಬಿಲಿಟಿನ, ಜವಾಬ್ದಾರಿಯನ್ನ ಕೊಟ್ಟ ನಂತರ ಆ ನಗರದಲ್ಲಿರುವಂತಹ ನಗರ ವನಗಳನ್ನ ಮತ್ತು ಮರಗಿಡಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ರೂಲ್ಸ್ ಗಳನ್ನ ಸೆಟ್ ಮಾಡಿದರೋ ಇಲ್ವೋ. ಮೂರನೆಯದಾಗಿ ಆ ನಗರದಲ್ಲಿ ಎಷ್ಟು ನಗರ ವನಗಳು ಇದಾವೆ, ಎಷ್ಟು ಮರಗಿಡಗಳು ಇದಾವೆ, ಇವುಗಳ ಬಗ್ಗೆ ಆ ನಗರದ ಸಂಸ್ಥೆಗಳಿಗೆ ಅಥವಾ ಆ ನಗರದ ಅಡ್ಮಿನಿಸ್ಟ್ರೇಷನ್ಗೆ ನಾಲೆಡ್ಜ್ ಇದೆಯೋ ಇಲ್ವೋ. ನಂತರ ಆ ನಗರ ವನವನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ಕೊಡ್ತಾ ಇದ್ದಾರಾ, ಮತ್ತು ಅಲ್ಲಿ ನಗರ ವನಗಳು ಜಾಸ್ತಿ ಆದಾಗ, ಏನಾದರೂ ಸಾಧನೆಯನ್ನ ಮಾಡಿದಾಗ ನಿಜವಾಗ್ಲೂ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರಾ, ಇವೆಲ್ಲವನ್ನ ಎವ್ಯಾಲ್ಯೂಯೇಟ್ ಮಾಡಲಾಗುತ್ತೆ ಈ ಒಂದು ಟ್ರೀ ಸಿಟಿ ಪ್ರೋಗ್ರಾಮಿನ ಅಡಿಯಲ್ಲಿ. ಈಗ ಈ ಪ್ರೋಗ್ರಾಮಿನ ಅಡಿಯಲ್ಲಿ ಹೈದರಾಬಾದ್ ಸಿಟಿಗೆ ಈ ಟ್ರೀ ಸಿಟಿ ಆಫ್ ದಿ ವರ್ಲ್ಡ್ ಅನ್ನುವಂತ ಸ್ಟೇಟಸ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಹೈದರಾಬಾದ್ ಸ್ಪೆಸಿಫಿಕ್ ಆಗಿ ಯಾವ ರೀತಿಯ ಎಫರ್ಟ್ಸ್ ಗಳನ್ನ ಹಾಕಿದೆ ಅನ್ನೋದನ್ನ ನೋಡಬೇಕಾಗಿದೆ. ಅದರಲ್ಲಿ ಮೇಜರ್ ಮೊದಲನೇ ಪಾಯಿಂಟ್ ಅಂತಂದ್ರೆ ಹರಿತ ಹರಂ ಪ್ರೋಗ್ರಾಮ್. ಈ ಹರಿತ ಹರಂ ಪ್ರೋಗ್ರಾಮ್ ಅನ್ನೋದು ತೆಲಂಗಾಣ ಗವರ್ನಮೆಂಟ್ನ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ. ಯಾತಕ್ಕೋಸ್ಕರ ಈ ಪ್ರೋಗ್ರಾಮ್ ಅನ್ನ ತಂದಿರೋದು ಅಂತಂದ್ರೆ, ಇಡೀ ತೆಲಂಗಾಣ ಸ್ಟೇಟಿನ ಜಿಯೋಗ್ರಫಿಕಲ್ ಏರಿಯಾವನ್ನ ತೆಗೆದುಕೊಂಡಿದ್ದೆ ಇವತ್ತು ಎಷ್ಟು ಫಾರೆಸ್ಟ್ ಕವರ್ ಇದೆ ಅಂತಂದ್ರೆ ಕೇವಲ 25% ಮಾತ್ರನೇ. ಇದನ್ನ 33%ಗೆ ಇನ್ಕ್ರೀಸ್ ಮಾಡಬೇಕು ಅಂತ ಈ ಪ್ರೋಗ್ರಾಮ್ ಅನ್ನ ತಂದಿರೋದು. ಇದು ಇಡೀ ತೆಲಂಗಾಣ ರಾಜ್ಯಕ್ಕೆ ತಂದಿರುವಂತಹ ಪ್ರೋಗ್ರಾಮ್ ಆಗಿದೆ, ಹರಿತ ಹರಂ ಪ್ರೋಗ್ರಾಮ್ ಆಗಿದೆ. ಇದರಲ್ಲಿ ಟಾರ್ಗೆಟ್ ಏನು? 33%. ಆ ಒಂದು ತೆಲಂಗಾಣ ರಾಜ್ಯದ ಭೂ ಪ್ರದೇಶ ಏನಿದೆ, ಈ ಭೂ ಪ್ರದೇಶದ 33% ಏರಿಯಾದಲ್ಲಿ ಗ್ರೀನ್ ಕವರ್ ಅನ್ನ ತರಬೇಕು ಅನ್ನುವಂತ ಏಮ್ ಅನ್ನ ಹೊಂದಿದೆ. ಈ 33% ಅನ್ನುವಂತ ಟಾರ್ಗೆಟ್ ಏನಿದೆ, ಇದನ್ನ ಹಲವಾರು ದಶಕಗಳಿಂದ ನಾವು ನಮ್ಮ ಫಾರೆಸ್ಟ್ ಪಾಲಿಸಿಯಲ್ಲಿ ಟಾರ್ಗೆಟ್ ಆಗಿ ಹಾಕೊಳ್ತಾನೆ ಬಂದಿದ್ದೀವಿ. ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಹಲವಾರು ದಶಕಗಳಿಂದ ಈ ಟಾರ್ಗೆಟ್ ಅನ್ನ ಹೇಳ್ತಾನೆ ಬಂದಿದೆ. ಹಾಗಿದ್ದು ಕೂಡ ಇವತ್ತು ನಾವು ಅಚೀವ್ ಮಾಡಿದೀವಾ? ಇಲ್ಲ. ಇವತ್ತು ಇಂಡಿಯಾದಲ್ಲಿ ಎಷ್ಟು ಫಾರೆಸ್ಟ್ ಕವರ್ ಇದೆ ಅಂತ ನಮ್ಮ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಹೇಳುತ್ತೆ. ಫಾರೆಸ್ಟ್ ರಿಪೋರ್ಟ್ ಅಲ್ಲಿ 24% ಅಂತ. ಇಲ್ಲಿವರೆಗೂ 23% ಇತ್ತು, ಈಗ ಇನ್ಕ್ರೀಸ್ ಆಗಿ 24%ಗೆ ಬಂದಿದ್ದೀವಿ. ಆದರೆ ನಮ್ಮ ಫಾರೆಸ್ಟ್ ಪಾಲಿಸಿ ಹೇಳೋದು 33% ಅಂತ. ಅದೇ ರೀತಿಯಾಗಿ ತೆಲಂಗಾಣ ಗವರ್ನಮೆಂಟ್ ಕೂಡ ತನ್ನದೇ ಆದಂತ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅನ್ನ ಹೊಂದಿದೆ, ಹರಿತ ಹರಂ ಪ್ರೋಗ್ರಾಮ್ ಅಂತ. ಯಾತಕ್ಕೋಸ್ಕರ? ತನ್ನ ರಾಜ್ಯದ ಭೂ ಪ್ರದೇಶದಲ್ಲಿ ಇವತ್ತು ಇರುವಂತಹ ಗ್ರೀನ್ ಕವರೇಜ್ ಏನಿದೆ 25%, ಅದನ್ನ ಇನ್ಕ್ರೀಸ್ ಮಾಡಲಿಕ್ಕೆ 33% ವರೆಗೂ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ಈ ಹರಿತ ಹರಂ ಪ್ರೋಗ್ರಾಮ್ ಅನ್ನ ತಂದಿದೆ. ಈ ಪ್ರೋಗ್ರಾಮ್ ಇಂದ ಹೈದರಾಬಾದ್ ಸಿಟಿಗೆ ಕೂಡ, ಹೈದರಾಬಾದ್ ಸಿಟಿಯಲ್ಲಿರುವಂತಹ ನಗರವನ ಮತ್ತು ಅಲ್ಲಿರುವಂತಹ ಮರಗಿಡಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಕೂಡ ಸಾಕಷ್ಟು ಸಹಾಯ ಸಿಕ್ಕಿದೆ. ಈ ಹರಿತ ಹರಂ ಪ್ರೋಗ್ರಾಮಿನ ಅಡಿಯಲ್ಲಿ ಯಾವ ರೀತಿಯ ಸ್ಟೆಪ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತಂದ್ರೆ, ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್ ಅನ್ನುವಂತ ಮಾತನ್ನ ಹೇಳುತ್ತೆ. ಯಾಕೆಂತಂದ್ರೆ, ಮೊದಲಿಗೆ ಈ ಒಂದು ಏರಿಯಾದಲ್ಲಿರುವಂತಹ ಡಿಗ್ರೇಡೆಡ್ ಫಾರೆಸ್ಟ್ ಅಂದ್ರೆ ಅವನತಿಗೆ ಒಳಗಾಗಿರುವಂತಹ ಕಾಡಿನ ಏರಿಯಾ ಏನಿದೆ, ಈ ಒಂದು ಏರಿಯಾವನ್ನ ರಿಜುವಿನೇಟ್ ಮಾಡಲಾಗುತ್ತೆ, ಪುನರುಜ್ಜೀವನಗೊಳಿಸಲಾಗುತ್ತೆ ಮೊದಲಿಗೆ. ಎರಡನೆಯದಾಗಿ ಸ್ಮಗ್ಲಿಂಗಿನ ಕಾರಣದಿಂದಾಗಿ,
ಎನ್ಕ್ರೋಚ್ಮೆಂಟ್ ಅಥವಾ ಅತಿಕ್ರಮಣದ ಕಾರಣದಿಂದಾಗಿ, ಫಾರೆಸ್ಟ್ ಫೈರಿನ ಕಾರಣದಿಂದಾಗಿ, ಗ್ರೇಸಿಂಗ್ ಮತ್ತು ಓವರ್ ಗ್ರೇಸಿಂಗಿನ ಕಾರಣದಿಂದಾಗಿ ಅಂದ್ರೆ ದನ ಕರುಗಳನ್ನ, ಆಡು ಕುರಿಗಳನ್ನ ಮೇಯಿಸ್ಲಿಕ್ಕೆ ಅಂತ ತೆಗೆದುಕೊಂಡು ಹೋದಾಗ ಆ ಸಂದರ್ಭದಲ್ಲಿ ಆದಂತ ಕಾಡಿನ ನಾಶ ಏನಿದೆ ಅದೆಲ್ಲವನ್ನ ತಡೆಗಟ್ಟಲಿಕ್ಕೋಸ್ಕರ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಮಣ್ಣಿನ ಸಂರಕ್ಷಣೆ, ಮಣ್ಣಿನಲ್ಲಿರುವಂತಹ ತೇವಾಂಶದ ಸಂರಕ್ಷಣೆ, ಇದೆಲ್ಲ ರೀತಿಯ ಸ್ಟೆಪ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಇದು ನಮಗೆ ಹರಿತ ಹರಂ ಪ್ರೋಗ್ರಾಮ್. ಜಸ್ಟ್ ಒಂದು ಪಾಯಿಂಟ್ ನಿಮಗೆ ನೆನಪಿರಬೇಕು, ಹರಿತ ಹರಂ ಪ್ರೋಗ್ರಾಮ್ ಅನ್ನೋದು ತೆಲಂಗಾಣ ರಾಜ್ಯಕ್ಕೆ ಸಂಬಂಧಪಟ್ಟಂತ ಪ್ರೋಗ್ರಾಮ್ ಆಗಿದೆ. ಯಾವ ಹಿನ್ನೆಲೆಯಲ್ಲಿ ಈ ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ? ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ ಹೈದರಾಬಾದ್ ಸಿಟಿಗೆ ಇವತ್ತು ಟ್ರೀ ಸಿಟಿ ಆಫ್ ದಿ ವರ್ಲ್ಡ್ ಅನ್ನುವಂತ ಸ್ಟೇಟಸ್ ಸಿಕ್ಕಿದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಈ ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಎರಡನೆಯದಾಗಿ ಅರ್ಬನ್ ಫಾರೆಸ್ಟ್ ಪಾರ್ಕ್, ಅದರ ಹೆಸರೇ ಹೇಳ್ತಾ ಇದೆ ನಗರ ವನಗಳ ಪಾರ್ಕ್ಗಳು. ಇವುಗಳನ್ನ ತರಲಿಕ್ಕೋಸ್ಕರ ಹೈದರಾಬಾದ್ ಸಿಟಿಯಲ್ಲಿ ತಂದಂತ ಪ್ರೋಗ್ರಾಮು. ಈ ಪ್ರೋಗ್ರಾಮ್ ಇಂದ ಕೂಡ ಹೈದರಾಬಾದ್ ಸಿಟಿಯಲ್ಲಿ ಇವತ್ತು ಮರಗಿಡಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ GS ಪೇಪರ್ 2ಗೆ ಶಿಫ್ಟ್ ಆಗೋದಾದ್ರೆ ಪಾಲಿಟಿ ಸೆಕ್ಷನ್ ಇಂದ ಶುರು ಮಾಡೋಣ. ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಪುದುಚೇರಿ ಯೂನಿಯನ್ ಟೆರಿಟರಿಯಲ್ಲಿ ಈಗ ಆಗ್ತಾ ಇರುವಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಈ ಪೊಲಿಟಿಕಲ್ ಡೆವಲಪ್ಮೆಂಟ್ ಗಳಿಗಿಂತನೂ ವೆರಿ ಇಂಪಾರ್ಟೆಂಟ್ಲಿ ಈ ಆರ್ಟಿಕಲ್ ಅಲ್ಲಿ ಪ್ರೆಸಿಡೆಂಟ್ ರೂಲಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರೆಸಿಡೆಂಟ್ ರೂಲ್ ಅಥವಾ ರಾಷ್ಟ್ರಪತಿ ಆಳ್ವಿಕೆಯ ಬಗ್ಗೆ ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡೀಟೇಲ್ಗಳು ಇದಾವೆ. ಈ ಪ್ರೆಸಿಡೆಂಟ್ ರೂಲ್ ಅಂದ್ರೆ ಪಾರ್ಟ್ 18 ಅಲ್ಲಿ ಇರುವಂತಹ ಈ ಪ್ರೆಸಿಡೆಂಟ್ ರೂಲಿನ ಬಗ್ಗೆ ಆರ್ಟಿಕಲ್ 356 ಅಲ್ಲಿ ನಮಗೆ ಡೀಟೇಲ್ಗಳು ಸಿಗ್ತವೆ. ಆದರೆ ಈ ಆರ್ಟಿಕಲ್ ಮಾತಾಡ್ತಾ ಇರೋದು ರಾಜ್ಯಗಳ ಮೇಲೆ ಈ ಪ್ರೆಸಿಡೆಂಟ್ ರೂಲ್ ಅನ್ನ ಇಂಪೋಸ್ ಮಾಡೋದ್ರ ಬಗ್ಗೆ. ಆದರೆ ನಮಗೆ ಆರ್ಟಿಕಲ್ ಅಲ್ಲಿ ಇರೋದು ಪುದುಚೇರಿ ಅನ್ನುವಂತ ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಏನಿದೆ ಆ ಪ್ರದೇಶದ ಮೇಲೆ ಪ್ರೆಸಿಡೆಂಟ್ ರೂಲ್ ಅನ್ನ ಇಂಪೋಸ್ ಮಾಡಬಹುದು ಅಂತ ಯಾರು ಹೇಳ್ತಾ ಇದ್ದಾರೆ? ಇದರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ. ಜನರಲ್ ಆಗಿ ಪ್ರೆಸಿಡೆಂಟ್ ರೂಲಿನ ಬಗ್ಗೆ ನಿಮಗೆ ಪಾಲಿಟಿ ಸೆಕ್ಷನ್ ಅಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ನಾನು ಡಿಸ್ಕಸ್ ಮಾಡಿದ್ದೀನಿ ಮತ್ತು ನೀವು ಜನರಲಿ ಓದಿರ್ತೀರಾ. ಅದರಿಂದ ಈಗ ಸದ್ಯಕ್ಕೆ ಪುದುಚೇರಿಯ ಬಗ್ಗೆ ನಾವು ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಜನರಲ್ ಆಗಿ ಯೂನಿಯನ್ ಟೆರಿಟರಿಗಳ ಬಗ್ಗೆ ಹೇಳೋದಾದ್ರೆ, ಯೂನಿಯನ್ ಟೆರಿಟರಿಗಳ ಬಗ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟ್ 8 ಅಲ್ಲಿ ಸಾಕಷ್ಟು ಡೀಟೇಲ್ಗಳು ಸಿಗ್ತವೆ. ಆರ್ಟಿಕಲ್ 239 ಇಂದ ಆರ್ಟಿಕಲ್ 242 ವರೆಗೂ ಈ ಆರ್ಟಿಕಲ್ಗಳಲ್ಲಿ ಯೂನಿಯನ್ ಟೆರಿಟರಿಗಳಲ್ಲಿ ಯಾವ ರೀತಿಯ ಆಡಳಿತ ಇರಬೇಕು, ಯಾವ ರೀತಿಯಾಗಿ ಕೆಲವೊಂದು ಯೂನಿಯನ್ ಟೆರಿಟರಿಗಳಲ್ಲಿ ಲೆಜಿಸ್ಲೇಚರ್ ಅನ್ನ ಕೊಡಬಹುದು ಅಂದ್ರೆ ಶಾಸಕಾಂಗವನ್ನ ಕೊಡಬಹುದು, ಎಲ್ಲದರ ಬಗ್ಗೆ ಡಿಸ್ಕಷನ್ ಮಾಡಲಾಗಿದೆ. ಮತ್ತು ಯಾವ ಯಾವ ಯೂನಿಯನ್ ಟೆರಿಟರಿಗಳು ಯಾವ ಹೈಕೋರ್ಟ್ಗೆ ಅಪ್ರೋಚ್ ಮಾಡಬೇಕು ಅನ್ನುವಂತ ಡೀಟೇಲ್ ಗಳನ್ನ ಕೂಡ ಕೊಡಲಾಗಿದೆ. ಈಗ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಈ ಹೈಕೋರ್ಟ್ ಗಳ ಬಗ್ಗೆ ಡಿಸ್ಕಷನ್ ಅವಶ್ಯಕತೆ ಇಲ್ಲ, ಆದ್ದರಿಂದ ನಾನು ಡಿಸ್ಕಸ್ ಮಾಡೋದಿಲ್ಲ. ಆದರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ಏನನ್ನ ಹೇಳಬೇಕು ಅಂತಂದ್ರೆ, ಒಂದು ಕಡೆ ಈಗ ಸದ್ಯಕ್ಕೆ ಇರುವಂತಹ ಯೂನಿಯನ್ ಟೆರಿಟರಿಗಳನ್ನ ಲಿಸ್ಟ್ ಮಾಡಿ, ಇನ್ನೊಂದು ಕಡೆ ಈ ಪರ್ಟಿಕ್ಯುಲರ್ ಯೂನಿಯನ್ ಟೆರಿಟರಿ ಯಾವ ಹೈಕೋರ್ಟಿನ ವ್ಯಾಪ್ತಿಗೆ ಬರುತ್ತೆ ಅಂತ ಲಿಸ್ಟ್ ಮಾಡಿ ಹೇಳಿ. ಯಾಕೆಂತಂದ್ರೆ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಆಗಿ ಕ್ವೆಶ್ಚನ್ ಬರಬಹುದು. ಆದ್ದರಿಂದ ಇರುವಂತಹ ಯೂನಿಯನ್ ಟೆರಿಟರಿಗಳು ಒಂದು ಕಡೆ, ಇನ್ನೊಂದು ಕಡೆ ಈ ಯೂನಿಯನ್ ಟೆರಿಟರಿಗಳು ಯಾವ ಹೈಕೋರ್ಟಿನ ವ್ಯಾಪ್ತಿಗೆ ಬರ್ತದೆ, ಈ ರೀತಿಯಾಗಿ ನೀವು ನನಗೆ ಲಿಸ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕು. ಈಗ ವಾಪಸ್ ಆರ್ಟಿಕಲ್ಗೆ ಬೇಕಾಗಿರುವಂತಹ ಡಿಸ್ಕಷನ್ ನೋಡೋಣ. ಮೊದಲಿಗೆ ಯೂನಿಯನ್ ಟೆರಿಟರಿಗಳು, ಕೇಂದ್ರಾಡಳಿತ ಪ್ರದೇಶಗಳು, ಇವುಗಳ ಬಗ್ಗೆ ನಮಗೆ ಡೀಟೇಲ್ಸ್ ಸಿಗೋದು ಪಾರ್ಟ್ 8 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಈ ಒಂದು ಪಾರ್ಟ್ ಅಲ್ಲಿ ಈ ಯೂನಿಯನ್ ಟೆರಿಟರಿಗಳ ಅಡ್ಮಿನಿಸ್ಟ್ರೇಷನ್ ಆಡಳಿತ ಹೇಗಿರಬೇಕು ಅನ್ನೋದ್ರಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ ಪ್ರೆಸಿಡೆಂಟ್ ಅವರು ಅಂದ್ರೆ ಕೇಂದ್ರವೇ ನೇರವಾಗಿ ಆಡಳಿತವನ್ನ ಹೊಂದಿರುತ್ತೆ ಈ ಒಂದು ಯೂನಿಯನ್ ಟೆರಿಟರಿಗಳಲ್ಲಿ. ಆದ್ದರಿಂದನೇ ಯೂನಿಯನ್ ಟೆರಿಟರಿಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಅಂತ ನಾವು ಹೆಸರನ್ನ ಕೊಟ್ಟಿರೋದು. ಇಲ್ಲಿ ಪ್ರೆಸಿಡೆಂಟ್ ಅಂತಂದ್ರೆ ಅಥವಾ ಎಕ್ಸಿಕ್ಯೂಟಿವ್ ಅಂತಂದ್ರೆ ತಾವೇ ಡೈರೆಕ್ಟ್ಲಿ ಇಲ್ಲಿ ಆಡಳಿತವನ್ನು ನೋಡ್ಕೊಳ್ಳೋದಿಲ್ಲ, ಅದರ ಬದಲಿಗೆ ಪ್ರೆಸಿಡೆಂಟ್ ಅವರ ಪರವಾಗಿ ಒಬ್ಬರು ಅಡ್ಮಿನಿಸ್ಟ್ರೇಟರ್ ಅನ್ನ ಅಪಾಯಿಂಟ್ ಮಾಡಲಾಗಿರುತ್ತೆ. ನಾವು ನಾರ್ಮಲ್ ಆಗಿ ಸ್ಟೇಟ್ ಗಳ ಹಂತದಲ್ಲಿ ನೋಡೋದಾದ್ರೆ ರಾಜ್ಯಗಳ ಮುಖ್ಯಸ್ಥರಾಗಿ ಗವರ್ನರ್ ಅಥವಾ ರಾಜ್ಯಪಾಲರು ಇರ್ತಾರೆ. ಈ ರಾಜ್ಯಪಾಲರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ಸೆಂಟ್ರಲ್ ಗವರ್ನಮೆಂಟ್, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಪ್ರೆಸಿಡೆಂಟ್ ಅವರ ಕಡೆಯಿಂದ ಗವರ್ನರ್ ಅವರು ಅಪಾಯಿಂಟ್ ಆಗಿ ಬಂದಿದ್ದಾರೆ. ಈಗ ಯೂನಿಯನ್ ಟೆರಿಟರಿಗೂ ಪ್ರೆಸಿಡೆಂಟ್ ಅವರು ಅಡ್ಮಿನಿಸ್ಟ್ರೇಟರ್ ಅನ್ನ ಅಪಾಯಿಂಟ್ ಮಾಡಿ ಕಳಿಸಿದ್ದಾರೆ. ಆದರೆ ರಾಜ್ಯಗಳಲ್ಲಿ ಇಲ್ಲಿ ಇರುವಂತಹ ರಾಜ್ಯಪಾಲರು ಸೆಂಟ್ರಲ್ ಗವರ್ನಮೆಂಟಿನ ಏಜೆಂಟ್ ಆಗಿ ಕೆಲಸವನ್ನ ಮಾಡೋದಿಲ್ಲ. ಏಜೆಂಟ್ ಆಗುವುದರ ಬದಲಾಗಿ ಸ್ಟೇಟ್ ಮತ್ತು ಸೆಂಟರಿನ ನಡುವೆ ಒಂದು ಸೇತುವೆ ರೂಪದಲ್ಲಿ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ರಾಜ್ಯಪಾಲರು ಆಯಾ ಸ್ಟೇಟಿನ ಮುಖ್ಯಸ್ಥರಾಗಿ, ಆಯಾ ಸ್ಟೇಟಿನ ಹೆಡ್ ಆಫ್ ದಿ ಸ್ಟೇಟ್ ಆಗಿ ಕೆಲಸವನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಗವರ್ನಮೆಂಟ್ ಅನ್ನ ಏಜೆಂಟ್ ಆಗಿ ಕೆಲಸವನ್ನ ಮಾಡೋದಿಲ್ಲ. ನಾವು ಕ್ರಿಟಿಸಿಸಮ್ ಮಾಡ್ತಿರ್ಬೇಕಾದ್ರೆ ಏಜೆಂಟ್ ಆಗಿ ಕೆಲವೊಂದು ಬಾರಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕ್ರಿಟಿಸೈಸ್ ಮಾಡ್ತೀವಿ. ಆದರೆ ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಕೊಡೋದು ಇವರನ್ನ ಒಂದು ಸೇತುವೆಯ ರೂಪದಲ್ಲಿ, ರಾಜ್ಯಪಾಲರನ್ನ ಒಂದು ಸೇತುವೆಯ ರೂಪದಲ್ಲಿ ಮತ್ತು ಆಯಾ ಸ್ಟೇಟಿನ ಹೆಡ್ ಆಫ್ ದಿ ಸ್ಟೇಟ್ ರೂಪದಲ್ಲಿ ಕಾನ್ಸ್ಟಿಟ್ಯೂಷನ್ ಕೊಡುತ್ತೆ. ಆದರೆ ಅಡ್ಮಿನಿಸ್ಟ್ರೇಟರ್ ಹಾಗಲ್ಲ. ಅಡ್ಮಿನಿಸ್ಟ್ರೇಟರ್ ಅನ್ನ ಕೂಡ ಪ್ರೆಸಿಡೆಂಟ್ ಅವರೇ ತಾವು ತಮ್ಮ ಕಡೆಯಿಂದ ಅಪಾಯಿಂಟ್ ಮಾಡಿದ್ರು ಕೂಡ ಅವರು ಯೂನಿಯನ್ ಟೆರಿಟರಿಗೆ ಹೋದಾಗ ಏಜೆಂಟ್ ಆಫ್ ದಿ ಪ್ರೆಸಿಡೆಂಟ್ ಆಗಿ ಕೆಲಸವನ್ನ ಮಾಡ್ತಾರೆ. ಸೊ ಮೊದಲನೇ ಡಿಫರೆನ್ಸ್ ನಮಗೆ ಗೊತ್ತಾಯ್ತು ಗವರ್ನರ್ಗೆ ಮತ್ತು ಅಡ್ಮಿನಿಸ್ಟ್ರೇಟರ್ಗೆ ಇರೋದು. ಎರಡನೇ ಪಾಯಿಂಟ್ ಅಂತಂದ್ರೆ ಈಗ ಸದ್ಯಕ್ಕೆ ಇರುವಂತಹ ಯೂನಿಯನ್ ಟೆರಿಟರಿಗಳಲ್ಲಿ ಕೆಲವೊಂದು ಯೂನಿಯನ್ ಟೆರಿಟರಿಗಳಿಗೆ ನಾವು ಲೆಜಿಸ್ಲೇಚರ್ ಅಂದ್ರೆ ಶಾಸಕಾಂಗವನ್ನ ಕೊಟ್ಟಿದ್ವಿ. ಯಾಕೆ ಅಂತಂದ್ರೆ ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಜನತೆಗಳ ಆಕಾಂಕ್ಷೆಗಳನ್ನ, ಆಸ್ಪಿರೇಷನ್ ಗಳನ್ನ ಮೀಟ್ ಮಾಡುವಂತ ಪ್ರತಿನಿಧಿಗಳನ್ನ ಈ ಜನತೆಗಳೇ ಆಯ್ಕೆ ಮಾಡ್ಲಿ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯ ಲೆಜಿಸ್ಲೇಚರ್ ಗಳನ್ನ ಕೆಲವೊಂದು ಯೂನಿಯನ್
ಟೆರಿಟರಿಗಳಿಗೆ ಕೊಟ್ಟಿದ್ದೀವಿ. ಆ ಕೆಲವೊಂದು ಯೂನಿಯನ್ ಟೆರಿಟರಿಗಳು ಯಾವ್ಯಾವು ಅಂತಂದ್ರೆ, ಮೊದಲಿಗೆ ಡೆಲ್ಲಿ 1992 ಇಂದ ಡೆಲ್ಲಿಯಲ್ಲಿ ಶಾಸಕಾಂಗ ಒಂದು ಇದೆ. ಇದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿನ ಮುಖಾಂತರವಾಗಿ ಕೊಡ್ತೀವಿ. 69ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮುಖಾಂತರವಾಗಿ ಡೆಲ್ಲಿಗೆ ಶಾಸಕಾಂಗ ಒಂದು ಸಿಗುತ್ತೆ. ಅದೇ ಪುದುಚೇರಿಗೆ 1963ರಲ್ಲೇ ಸಿಗುತ್ತೆ. ಆದರೆ ಒಂದು ಕಾನೂನಿನ ಮುಖಾಂತರವಾಗಿ ಪಾರ್ಲಿಮೆಂಟ್ ಪಾಸ್ ಮಾಡಿರುವಂತಹ ಒಂದು ಕಾನೂನಿನ ಮುಖಾಂತರವಾಗಿ ಪುದುಚೇರಿಗೆ ತನ್ನದೇ ಆದಂತ ಶಾಸಕಾಂಗ ಒಂದು ಸಿಗುತ್ತೆ. ಅದೇ ರೀತಿಯಾಗಿ ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿಗೆ ಕೂಡ ಶಾಸಕಾಂಗ ಸಿಗೋದು ಕಾನೂನಿನ ಮುಖಾಂತರವಾಗಿ. ಪಾರ್ಲಿಮೆಂಟ್ 2019 ಆಗಸ್ಟ್ ಅಲ್ಲಿ ಪಾಸ್ ಮಾಡಿದಂತ ಕಾನೂನಿನ ಮುಖಾಂತರವಾಗಿ ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿಗೆ ಪುದುಚೇರಿಯ ರೀತಿಯಲ್ಲೇ ಶಾಸಕಾಂಗ ಒಂದು ಸಿಗುತ್ತೆ. ಈಗ ಪುದುಚೇರಿಯ ಶಾಸಕಾಂಗದ ಬಗ್ಗೆ ಮಾತಾಡೋದಾದ್ರೆ, ಪುದುಚೇರಿಯಲ್ಲಿ ಇರುವಂತ ಶಾಸಕಾಂಗ ತನ್ನದೇ ಆದಂತ ಒಂದು ಕಾರ್ಯಾಂಗವನ್ನ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನ ತನ್ನ ಕಡೆಯಿಂದ ಕಳಿಸುತ್ತೆ. ಒಂದು ಕಡೆ ಪುದುಚೇರಿಯಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ರೀತಿಯಲ್ಲಿ ಒಂದು ಅಸೆಂಬ್ಲಿ ಇರುತ್ತೆ, ಅಂದ್ರೆ MLAಗಳು ಇರ್ತಾರೆ. ಈ MLAಗಳು ತಮ್ಮಲ್ಲೇ ಮಿನಿಸ್ಟರ್ಸ್ ಗಳನ್ನ ಆಯ್ಕೆ ಮಾಡಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಮಂತ್ರಿ ಮಂಡಲವನ್ನ ಫಾರ್ಮ್ ಮಾಡಿಸಿರ್ತಾರೆ. ಈ ಕಾರ್ಯಾಂಗ, ಈ ಶಾಸಕಾಂಗ ಪಾಸ್ ಮಾಡಿರುವಂತಹ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಆದರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತು ಅಲ್ಲಿ ಇದ್ದಂತ ಲೆಫ್ಟಿನೆಂಟ್ ಗವರ್ನರ್ ಇವರೆಲ್ಲರ ನಡುವೆ ಆದಂತ ಘರ್ಷಣೆ ಮತ್ತು ತಿಕ್ಕಾಟದ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಪುದುಚೇರಿಯಲ್ಲಿ ಪ್ರೆಸಿಡೆಂಟ್ ರೂಲ್ ಅನ್ನ ಇಂಪೋಸ್ ಮಾಡುವಂತ ಪರಿಸ್ಥಿತಿ ಬಂದೊದಗಿದೆ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ, ನಾವಿಲ್ಲಿ ಮಾತಾಡ್ತಾ ಇರೋದು ಪ್ರೆಸಿಡೆಂಟ್ ರೂಲಿನ ಬಗ್ಗೆ, ಅದರಲ್ಲೂ ಪುದುಚೇರಿ ಎನ್ನುವಂತ ಯೂನಿಯನ್ ಟೆರಿಟರಿಯ ಬಗ್ಗೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೆಸಿಡೆಂಟ್ ರೂಲ್ ಅನ್ನ ಕೊಡೋದು ಪಾರ್ಟ್ 18 ಅಲ್ಲಿ ಕೇವಲ ಸ್ಟೇಟ್ ಗಳ ಬಗ್ಗೆ ಮಾತ್ರನೇ. ಪಾರ್ಟ್ 18 ಅಲ್ಲಿ ಆರ್ಟಿಕಲ್ 356 ನ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಅಥವಾ ಪ್ರೆಸಿಡೆಂಟ್ ರೂಲಿನ ಬಗ್ಗೆ ಸ್ಟೇಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತ್ರನೇ ಕೊಟ್ಟಿರೋದು, ಯುಟಿಗಳ ಪರ್ಸ್ಪೆಕ್ಟಿವ್ ಅಲ್ಲಿ ಕೊಟ್ಟಿಲ್ಲ. ಆದ್ದರಿಂದ ಇಲ್ಲಿ ಪುದುಚೇರಿಯಲ್ಲಿ ಪ್ರೆಸಿಡೆಂಟ್ ರೂಲ್ ಅನ್ನು ಇಂಪೋಸ್ ಮಾಡಬೇಕು ಅಂತಂದ್ರೆ ಯಾವ ಕಾಯ್ದೆಯನ್ನ ಅಥವಾ ಯಾವ ಪ್ರಾವಿಷನ್ ನಾವು ಬಳಕೆ ಮಾಡ್ಕೊಳ್ತಿದೀವಿ ಅಂತಂದ್ರೆ 1963 ಯ ಕಾಯ್ದೆ ಏನಿದೆ, ಆಕ್ಟ್ ಏನಿದೆ, ಅದನ್ನ ಬಳಕೆ ಮಾಡ್ಕೊಳ್ತಿದೀವಿ. ಅಂದ್ರೆ ಪುದುಚೇರಿಯಲ್ಲಿ ನಾವು ಶಾಸಕಾಂಗವನ್ನ ಕೊಡ್ತಾ ಇರಬೇಕಾದ್ರೇನೆ ಹೇಳ್ತೀವಿ, ಶಾಸಕಾಂಗದಿಂದ ಬಂದಿರುವಂತಹ ಮಂತ್ರಿ ಮಂಡಲ ಏನಿದೆ ಅಲ್ಲೇನಾದ್ರೂ ಘರ್ಷಣೆಯಾಗಿ ಮಂತ್ರಿ ಮಂಡಲವನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅನ್ಸಿ ಹೊಸ ಮಂತ್ರಿ ಮಂಡಲವನ್ನ ಕೂಡ ಫಾರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅಂತ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಪುದುಚೇರಿಯ ಮೇಲೆ ಪ್ರೆಸಿಡೆಂಟ್ ರೂಲ್ ಅನ್ನು ಇಂಪೋಸ್ ಮಾಡಬೇಕು ಅಂತ ಈ ಆಕ್ಟೇ ಹೇಳ್ತಾ ಇದೆ. 1963 ಆಕ್ಟೇ ಹೇಳ್ತಾ ಇದೆ, ಸಂವಿಧಾನ ಹೇಳ್ತಾ ಇಲ್ಲ. ಈ ಒಂದು ಪಾಯಿಂಟ್ ನಿಮಗೆ ಕ್ಲಾರಿಫೈ ಆಗಿರಬೇಕು. ಎರಡನೇದಾಗಿ, ಈ ಪುದುಚೇರಿ ಯೂನಿಯನ್ ಟೆರಿಟರಿಯ ಸ್ಪೆಸಿಫಿಕ್ ಆಗೇ ಇರುವಂತ ಈ 1963 ಆಕ್ಟ್ ಹೇಳುತ್ತೆ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟ್ ರೂಲ್ ಅನ್ನ ಇಂಪೋಸ್ ಮಾಡಬಹುದು. ಎಂತ ಸಂದರ್ಭದಲ್ಲಿ ಅಂತಂದ್ರೆ, ಆ ಯುಟಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ನ ಆಡಳಿತವನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನುವಂತ ಸಿಚುಯೇಷನ್ ಬಂದಾಗ, ಅನ್ನುವಂತ ಪರಿಸ್ಥಿತಿ ಬಂದಾಗ ಪ್ರೆಸಿಡೆಂಟ್ ರೂಲ್ ಅನ್ನ ಇಂಪೋಸ್ ಮಾಡಬಹುದು ಅಂತ ಹೇಳುತ್ತೆ. ಇದರ ಅರ್ಥ ಸಿಂಪಲ್ ಟರ್ಮ್ಸ್ ಅಲ್ಲಿ ಅಂತಂದ್ರೆ, ಅಲ್ಲಿರುವಂತ ಮಂತ್ರಿ ಮಂಡಲ ಏನಿದೆ ಇದು ಕೆಲಸವನ್ನ ಮಾಡ್ಲಿಕ್ಕೆ ಮುಂದುವರಿಸಲಿಕ್ಕೆ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ, ಯಾವುದೋ ಘರ್ಷಣೆಯ ಕಾರಣದಿಂದಾಗಿ. ಅಥವಾ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಇಲ್ಲಿರುವಂತಹ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಈ ಪುದುಚೇರಿಯ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಈ ಅಸೆಂಬ್ಲಿಯಲ್ಲಿ ವಿಶ್ವಾಸವನ್ನ ಕಳೆದುಕೊಂಡಿದೆ. ಹೊಸ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬರಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಇಂತಹ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ರೂಲ್ ನ ಇಂಪೋಸ್ ಮಾಡಬಹುದು. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ, ಈ ಪ್ರೆಸಿಡೆಂಟ್ ರೂಲ್ ಅನ್ನ ಯಾವಾಗ ಇಂಪೋಸ್ ಮಾಡಬಹುದು ಅಂತಂದ್ರೆ, ಈ ಯುಟಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ನ ಆಡಳಿತವನ್ನ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಇಂತ ಒಂದು ಸ್ಟೆಪ್ ನೆಸೆಸರಿ, ಇಂತ ಒಂದು ಸ್ಟೆಪ್ ಅವಶ್ಯಕತೆ ಇದೆ ಅಂತ ಅನ್ನಿಸಿದಾಗ ತಾನು ತನ್ನ ಕಡೆಯಿಂದ ಅಂದ್ರೆ ಪ್ರೆಸಿಡೆಂಟ್ ಅವರು ತಮ್ಮ ಕಡೆಯಿಂದ ಪ್ರೆಸಿಡೆಂಟ್ ರೂಲ್ ನ ಇಂಪೋಸ್ ಮಾಡಬಹುದು ಅಂತ ಈ ಆಕ್ಟೇ ಹೇಳುತ್ತೆ. ಇಷ್ಟು ನಮಗೆ ಓವರಾಲ್ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ GS ಪೇಪರ್ 2 ನಲ್ಲೇ IR ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ, ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ನಮಗೆ ದೊರಕುತ್ತೆ. ಈ ಪಾಯಿಂಟ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳೋಣ, ನಂತರ ಆರ್ಟಿಕಲ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಪಾಯಿಂಟ್ ಏನು ಅಂತಂದ್ರೆ, ಆಸ್ಟ್ರೇಲಿಯಾ ದೇಶ ಈಗ ಸದ್ಯಕ್ಕೆ ನ್ಯೂಸ್ ಮೀಡಿಯಾ ಬಾರ್ಗೇನಿಂಗ್ ಕೋಡ್ ಅಥವಾ ನ್ಯೂಸ್ ಮೀಡಿಯಾ ಅಂಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಮ್ಯಾಂಡೇಟರಿ ಬಾರ್ಗೇನಿಂಗ್ ಕೋಡ್ ಬಿಲ್ 2020 ಅನ್ನುವಂತ ಒಂದು ಬಿಲ್ ಅನ್ನ ತಂದಿದೆ. ಈ ಬಿಲ್ ಅಥವಾ ಕೋಡಿನ ಉದ್ದೇಶ ಏನು ಅಂತ ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಈ ಕೋಡಿನ ಹೆಸರನ್ನ ನ್ಯೂಸ್ ಮೀಡಿಯಾ ಬಾರ್ಗೇನಿಂಗ್ ಕೋಡ್ ಮತ್ತು ಈ ಬಿಲ್ಲಿನ ಹೆಸರನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಡೈರೆಕ್ಟ್ಲಿ ಈ ಕೋಡಿನ ಹೆಸರನ್ನ ಕೊಟ್ಟು ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಈ ಕೋಡ್ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಬಹುದು. ಆಸ್ಟ್ರೇಲಿಯಾ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ನಮಗೆ ತಿಳಿದಿರಬೇಕು. ಸೊ ಮೊದಲನೇ ಪಾಯಿಂಟ್, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನ್ಯೂಸ್ ಮೀಡಿಯಾ ಬಾರ್ಗೇನಿಂಗ್ ಕೋಡ್ ಅನ್ನ ಯಾವ ದೇಶದ ಇತ್ತೀಚೆಗೆ ತಂತು ಅಂದ್ರೆ ಆಸ್ಟ್ರೇಲಿಯಾ ನಮಗೆ ನೆನಪಿರುತ್ತೆ. ಈಗ ಎರಡನೇ ಪಾಯಿಂಟ್, ಈ ಒಂದು ಕೋಡಿನ ಅವಶ್ಯಕತೆ ಏನಿದೆ, ಆಸ್ಟ್ರೇಲಿಯಾ ದೇಶ ಈ ಕೋಡನ್ನ ಯಾತಕ್ಕೋಸ್ಕರ ತಂದಿದೆ, ಆಸ್ಟ್ರೇಲಿಯಾ ತಂದಿರುವಂತಹ ಈ ಕೋಡನ್ನ ನಾವು ಯಾತಕ್ಕೋಸ್ಕರ ಡಿಸ್ಕಸ್ ಮಾಡ್ತಾ ಇದೀವಿ. ಯಾತಕ್ಕೋಸ್ಕರ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳಿದ್ರೆ, ಫೇಸ್ಬುಕ್ ಆಗಿರಬಹುದು, ಗೂಗಲ್ ಆಗಿರಬಹುದು, ಇವೆಲ್ಲವೂ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಆಗಿದ್ದಾವೆ. ಅಂದ್ರೆ ಡಿಜಿಟಲ್ ಏರಿಯಾದಲ್ಲಿ ಕೇವಲ ಪ್ಲಾಟ್ಫಾರ್ಮ್ಗಳು, ಮಧ್ಯವರ್ತಿಗಳ ರೂಪದಲ್ಲಿ ಇರುವಂತ ಪ್ಲೇಯರ್ಸ್ಗಳು ಈ ಗೂಗಲ್ ಆಗಿರಬಹುದು, ಫೇಸ್ಬುಕ್ ಆಗಿರಬಹುದು, ಇಂತಹ ಪ್ಲಾಟ್ಫಾರ್ಮ್ಗಳು ಆಗಿದ್ದಾವೆ. ಇವುಗಳಲ್ಲಿ ತಮ್ಮದೇ ಆದಂತ ನ್ಯೂಸ್ ಪ್ರೊಡಕ್ಷನ್ ಇರೋದಿಲ್ಲ. ಯಾರು ನ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಯಾರು ನ್ಯೂಸ್ ಅನ್ನ ಉತ್ಪಾದನೆ ಮಾಡ್ತಾರೆ ಅಂತಂದ್ರೆ ನ್ಯೂಸ್ ಪೇಪರ್ಗಳು ಆಗಿರಬಹುದು, ಟಿವಿ ಚಾನೆಲ್ಗಳು ಆಗಿರಬಹುದು. ಅಂದ್ರೆ ಯಾರು ನ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಈ ನ್ಯೂಸ್ ಅನ್ನ ಈ ಪ್ಲಾಟ್ಫಾರ್ಮ್ಗಳು ತಾವು ತೆಗೆದುಕೊಂಡು ಬಿಸ್ನೆಸ್ ಅನ್ನ ಮಾಡ್ತವೆ. ಆದರೆ ಆಕ್ಚುಲಿ ನ್ಯೂಸ್ ಅನ್ನ ಯಾರು ಉತ್ಪಾದನೆ ಮಾಡ್ತಾ ಇರೋದು, ಫಾರ್
ಫಾರ್ ಎಕ್ಸಾಂಪಲ್ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಂಡಿಯನ್ ಎಕ್ಸ್ಪ್ರೆಸ್ ಇಂದ ಈ ಆರ್ಟಿಕಲ್ ಅನ್ನ ಗೂಗಲ್ ಇಂದಾನೆ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಾಗಿ ದಿ ಹಿಂದೂ ಇಂದ ನಾನು ಆರ್ಟಿಕಲ್ ಅನ್ನ ತೆಗೆದುಕೊಳ್ತೇನೆ, ಆದರೆ ಗೂಗಲಿನ ಮುಖಾಂತರವಾಗಿ ತೆಗೆದುಕೊಳ್ತೀನಿ. ಹಿಂದೂಗೆ ಯಾವುದೇ ಪೇಮೆಂಟ್ ಅನ್ನ ನಾನು ಮಾಡ್ತಾ ಇಲ್ಲ, ಇಂಡಿಯನ್ ಎಕ್ಸ್ಪ್ರೆಸ್ಗೆ ಯಾವುದೇ ಪೇಮೆಂಟ್ ಅನ್ನ ಮಾಡ್ತಾ ಇಲ್ಲ. ಆದರೆ ಈ ಎಲ್ಲ ಆರ್ಟಿಕಲ್ಗಳನ್ನ, ಈ ಎಲ್ಲ ನ್ಯೂಸ್ಗಳನ್ನ ತರಲಿಕ್ಕೆ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರಬಹುದು, ದಿ ಹಿಂದೂ ಆಗಿರಬಹುದು, ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತವೆ. ತಮ್ಮ ಪತ್ರಕರ್ತರಿಗೆ, ಜರ್ನಲಿಸ್ಟ್ ಗಳಿಗೆ ತಾವು ಪೇಮೆಂಟ್ ಅನ್ನ ಕೊಟ್ಟಿರ್ತವೆ. ಆದರೆ ಇಲ್ಲಿ ಯಾವುದೇ ಪೇಮೆಂಟ್ ಅನ್ನ ಮಾಡದೆ ನಾನು ಇವರೆಲ್ಲರ ಆರ್ಟಿಕಲ್ಸ್ ಗಳನ್ನ ಆಕ್ಸೆಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತಂದ್ರೆ ಇಲ್ಲಿ ಗೂಗಲ್ ಮತ್ತು ಫೇಸ್ಬುಕ್ ಇಂಥ ಪ್ಲಾಟ್ಫಾರ್ಮ್ಗಳು ಎಲ್ಲ ಸುದ್ದಿಗಳನ್ನ ನನಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾವೆ. ಜೊತೆಗೆ ತಾವು ಬಿಸ್ನೆಸ್ ಅನ್ನ ಮಾಡ್ಕೊಳ್ತವೆ. ಈ ರೀತಿಯಂತ ಆರ್ಟಿಕಲ್ ಗಳನ್ನ ಕೊಟ್ಟಾಗ ಪಕ್ಕದಲ್ಲೇ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡುವುದರ ಮುಖಾಂತರವಾಗಿ ಬಿಸ್ನೆಸ್ ಅನ್ನ ಮಾಡ್ಕೊಳ್ತಾ ಇದ್ದಾವೆ. ಈ ಒಟ್ಟಾರೆ ಸಿನಾರಿಯೋದಲ್ಲಿ ನನಗಂತೂ ಗೇನ್ ಆಯ್ತು, ಇಲ್ಲಿರುವಂತಹ ಗೂಗಲ್ ಮತ್ತು ಫೇಸ್ಬುಕ್ ಗಳಿಗಂತೂ ಬಿಸ್ನೆಸ್ ಆಯ್ತು. ಆದರೆ ಇಲ್ಲಿ ಲಾಸ್ ಅಲ್ಲಿ ಇರೋದು ಯಾರು ಅಂತಂದ್ರೆ ಈ ನ್ಯೂಸ್ ಗಳನ್ನ, ಈ ಒಂದು ಆರ್ಟಿಕಲ್ ಗಳನ್ನ ಉತ್ಪಾದನೆ ಮಾಡ್ತಾ ಇರುವಂತಹ ನ್ಯೂಸ್ ಹೌಸಸ್ಗಳು, ನ್ಯೂಸ್ ಮೀಡಿಯಾಗಳು ಇಲ್ಲಿ ಲಾಸ್ ಅಲ್ಲಿ ಇರೋದು. ಆದ್ದರಿಂದ ಆಸ್ಟ್ರೇಲಿಯಾದಲ್ಲಿರುವಂತಹ ನ್ಯೂಸ್ ಮೀಡಿಯಾಗಳೆಲ್ಲವೂ ಮುಂದೆ ಬಂದು ಕೇಳ್ತವೆ, ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಏನಿದಾವಲ್ಲ, ಫೇಸ್ಬುಕ್ ಆಗಿರಬಹುದು, ಗೂಗಲ್ ಆಗಿರಬಹುದು, ಇವುಗಳು ನಮ್ಮ ನ್ಯೂಸ್ ಗಳನ್ನ ಬಳಕೆ ಮಾಡ್ತಾ ಇರಬೇಕಾದ್ರೆ, ನಾವು ಉತ್ಪಾದನೆ ಮಾಡಿರುವಂತಹ ನ್ಯೂಸ್ ನಾವು ಬಳಕೆ ಮಾಡ್ತಾ ಇದ್ದಾವೆ ಅಂತಂದ್ರೆ ನಮಗೆ ಒಂದಷ್ಟು ಪೇಮೆಂಟ್ ಅನ್ನ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಮುಂದೆ ಇಡ್ತವೆ. ಯಾಕೆಂದ್ರೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸುದ್ದಿಗಳು ಮತ್ತು ಆರ್ಟಿಕಲ್ಗಳು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇರಬೇಕಾದ್ರೆ ಯಾರು ನ್ಯೂಸ್ ಪೇಪರ್ ಅನ್ನ ಖರೀದಿ ಮಾಡೋದಿಲ್ಲ, ಈ ಪೇಪರ್ ಅನ್ನ ಕೂಡ ಖರೀದಿ ಮಾಡ್ಲಿಕ್ಕೆ ಮುಂದೆ ಬರೋದಿಲ್ಲ. ಅದರಿಂದ ಈ ನ್ಯೂಸ್ ಮೀಡಿಯಾಗಳಿಗೆ ಲಾಸ್ ಆಗ್ತಾ ಇದೆ. ಅದರಿಂದನೇ ತಾವು ಬೇಡಿಕೆಯನ್ನ ಇಡ್ತವೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳಿಗೆ, ಫೇಸ್ಬುಕ್ ಆಗಿರಬಹುದು, ಗೂಗಲ್ ಆಗಿರಬಹುದು, ಈ ಪ್ಲಾಟ್ಫಾರ್ಮ್ಗಳು ಒಂದಷ್ಟಾದ್ರೂ ಪೇಮೆಂಟ್ ಅನ್ನ ಮಾಡಬೇಕು ನ್ಯೂಸ್ ಮೀಡಿಯಾಗೆ ಅನ್ನುವಂತ ಡಿಮ್ಯಾಂಡ್ ಅನ್ನ ಮುಂದೆ ಇಡ್ತವೆ. ಈ ಡಿಮ್ಯಾಂಡ್ ಅನ್ನ ಆಸ್ಟ್ರೇಲಿಯಾ ಸರ್ಕಾರ ಈಗ ಸದ್ಯಕ್ಕೆ ಒಪ್ಪಿದೆ. ತನ್ನದೇ ಆದಂತಹ ಒಂದು ಕೋಡ್ ಅನ್ನ ತರ್ತಾ ಇದೆ, ನ್ಯೂಸ್ ಮೀಡಿಯಾ ಬಾರ್ಗೇನಿಂಗ್ ಕೋಡ್ ಅಂತ. ಪ್ರಪಂಚದಲ್ಲೇ ವೆರಿ ಇಂಪಾರ್ಟೆಂಟ್, ಈಗ ಸದ್ಯಕ್ಕೆ ಸುದ್ದಿಯಲ್ಲಿ ಇರುವಂತಹ ಒಂದು ಕೋಡ್ ಇದಾಗಿದೆ. ಇದೇ ರೀತಿಯಾದಂತಹ ಅಗ್ರಿಮೆಂಟ್ಸ್ ಗಳನ್ನ ಈಗಾಗಲೇ ಫ್ರಾನ್ಸ್ ದೇಶದಲ್ಲಿ ಕೂಡ ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಸ್ಪೆಸಿಫಿಕಲಿ ದೇಶದ ಗವರ್ನಮೆಂಟೇ ಈ ರೀತಿಯಾದಂತಹ ಕೋಡ್ ಅನ್ನ ತಂದಿದೆ ಅಂತಂದ್ರೆ ಈಗ ಸದ್ಯಕ್ಕೆ ಎಕ್ಸ್ಪರ್ಟ್ ಗಳ ಕಣ್ಣು ಈ ಕೋಡಿನ ಮೇಲೆ ಇರೋದ್ರಿಂದ ನಮಗೆ ಪ್ರಿಲಿಮ್ಸ್ ಅಲ್ಲಿ ಈ ಕೋಡ್ ಅನ್ನ ಡೈರೆಕ್ಟ್ಲಿ ಕೇಳಬಹುದು. ನ್ಯೂಸ್ ಮೀಡಿಯಾ ಬಾರ್ಗೇನಿಂಗ್ ಕೋಡ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಈಗ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಅವರಿಗೆ ಕೂಡ ಕರೆಯನ್ನ ಮಾಡಿ ಕೇಳ್ಕೊಳ್ತಾ ಇದೆ, ತನ್ನ ಈ ಎಫರ್ಟಿನ ಹಿನ್ನೆಲೆಯಲ್ಲಿ ಇಂಡಿಯಾದಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಕೋಡ್ ಅನ್ನ ತರಬೇಕು. ಇಲ್ಲಿರುವಂತಹ ಫೇಸ್ಬುಕ್ ಆಗಿರಬಹುದು, ಗೂಗಲ್ ಆಗಿರಬಹುದು, ಇಂಥ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳ ಮೇಲೆ ಇಂಡಿಯಾ ಕೂಡ ಪ್ರೆಷರೈಸ್ ಮಾಡಬೇಕಾಗಿದೆ, ಪ್ರೆಷರ್ ಅನ್ನ ಹಾಕಬೇಕಾಗಿದೆ. ಆಗ ಮಾತ್ರನೇ ಇಂಡಿಯಾದಲ್ಲೂ ಇರುವಂತ, ಈಗಾಗಲೇ ಸಾಕಷ್ಟು ಎಫರ್ಟ್ಸ್ ಅನ್ನ ಹಾಕ್ತಾ ಇರುವಂತ ಇಂಡಿಯಾದ ನ್ಯೂಸ್ ಮೀಡಿಯಾಗೆ ಒಂದಷ್ಟು ಪೇಮೆಂಟ್ ಸಿಗುತ್ತೆ ಅನ್ನುವಂತ ಮಾತನ್ನ ಆಸ್ಟ್ರೇಲಿಯಾ ಹೇಳಿದೆ. ಎಲ್ಲದರ ಹಿನ್ನೆಲೆಯಲ್ಲಿ ಈ ಕೋಡಿನ ಹೆಸರನ್ನ ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿದೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಐಆರ್ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಇರಾನ್ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇರಾನ್ ದೇಶದ ಪರ್ಸ್ಪೆಕ್ಟಿವ್ ಅಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ನಾವು ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ನ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅನ್ನೋದು ಒಂದು ಕಡೆ ಇರಾನ್ ದೇಶ, ಇನ್ನೊಂದು ಕಡೆ ಪವರ್ 5 ನೇಷನ್ಸ್ UNSC ಅಲ್ಲಿ, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಇರುವಂತಹ 5 ದೇಶಗಳು, ಜೊತೆಗೆ ಜರ್ಮನಿ ದೇಶ, ಜೊತೆಗೆ ಯುರೋಪಿಯನ್ ಯೂನಿಯನ್, ಇವರೆಲ್ಲರೂ ಒಂದು ಕಡೆ, ಇನ್ನೊಂದು ಕಡೆ ಇರಾನ್ ದೇಶ, ಇವರೆಲ್ಲರೂ ಒಟ್ಟುಗೂಡಿ ತಂದಿರುವಂತಹ ಒಂದು ಪ್ಲಾನ್ ಆಫ್ ಆಕ್ಷನ್ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಆಗಿದೆ. ಈ ಒಂದು ಪ್ಲಾನ್ ಆಫ್ ಆಕ್ಷನ್ ನ ಯಾತಕ್ಕೋಸ್ಕರ ತರ್ತಾರೆ ಅಂತಂದ್ರೆ ಈ ಇರಾನ್ ದೇಶ ತನ್ನ ಕಡೆಯಿಂದ ನ್ಯೂಕ್ಲಿಯರ್ ವೆಪನ್ ಗಳನ್ನ ಉತ್ಪಾದನೆ ಮಾಡ್ತಾ ಇರುತ್ತೆ. ಈ ನ್ಯೂಕ್ಲಿಯರ್ ವೆಪನ್ ಗಳಿಂದ ಇರಾನ್ ದೇಶದ ವಿರೋಧಿ ದೇಶ ಆಗಿರುವಂತಹ ಇಸ್ರೇಲ್ ಅಂತ ದೇಶಗಳಿಗೆ ಇನ್ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ. ಇಸ್ರೇಲ್ ಸಾಕಷ್ಟು ಪ್ರಭಾವವನ್ನು ಹೊಂದಿದೆ ವೆಸ್ಟರ್ನ್ ನೇಷನ್ಸ್ ಗಳು, ಅದರಲ್ಲೂ USA ಅಂತ ದೇಶಗಳ ಮೇಲೆ. ಆದ್ದರಿಂದ USA ಏನ್ ಮಾಡಿತ್ತು, ಈ ನ್ಯೂಕ್ಲಿಯರ್ ವೆಪನ್ ಗಳ ಕಾರಣವನ್ನೇ ಕೊಟ್ಟು ಇರಾನಿನ ಮೇಲೆ ಸ್ಯಾಂಕ್ಷನ್ ಅನ್ನ ಹಾಕಿತ್ತು. ಆದರೆ ಸ್ಯಾಂಕ್ಷನ್ ಇಂದ ಇರಾನಿನ ಆರ್ಥಿಕ ವ್ಯವಸ್ಥೆಯ ಮೇಲೆ ಸಾಕಷ್ಟು ಹೊಡೆತ ಆಗಿತ್ತು. ಈ ಹೊಡೆತದಿಂದ ಹೊರಗಡೆ ಬರಲಿಕ್ಕೆ ಇರಾನ್ ತನ್ನ ಮೇಲೆ ವಿಧಿಸಿರುವಂತಹ ಸ್ಯಾಂಕ್ಷನ್ ಇಂದ ಹೊರಗಡೆ ಬರಲಿಕ್ಕೋಸ್ಕರ ಎಲ್ಲ ದೇಶಗಳ ಜೊತೆಗೆ ಇರಾನ್ ಮಾತುಕತೆಗೆ ಬರುತ್ತೆ. ಆಗ ಈ ಎಲ್ಲ ದೇಶಗಳು ಇರಾನ್ ದೇಶಕ್ಕೆ ಹೇಳ್ತವೆ, ನ್ಯೂಕ್ಲಿಯರ್ ವೆಪನ್ ಗಳನ್ನ ಉತ್ಪಾದನೆ ಮಾಡೋದನ್ನ ಕಡಿಮೆ ಮಾಡಬೇಕು, ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನ ಕಡಿಮೆ ಮಾಡಬೇಕು, ಆಗ ಈ ಇರಾನ್ ದೇಶದ ಮೇಲೆ ಇರುವಂತಹ ಸ್ಯಾಂಕ್ಷನ್ ಅನ್ನ ತೆಗೆದು ಹಾಕ್ತಿವಿ ಅಂತ. ಅದಕ್ಕೆ ಇರಾನ್ ದೇಶ ಒಪ್ಕೊಳ್ಳುತ್ತೆ. ಇರಾನ್ ದೇಶ ತನ್ನ ಕಡೆಯಿಂದ ಒಪ್ಕೊಳ್ಳುತ್ತೆ, ನ್ಯೂಕ್ಲಿಯರ್ ವೆಪನ್ ಗಳನ್ನ ಇನ್ನು ಮುಂದೆ ಉತ್ಪಾದನೆ ಮಾಡೋದನ್ನ ಕಡಿಮೆ ಮಾಡ್ತೀವಿ ಅಂತ, ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನ ಕಡಿಮೆ ಮಾಡ್ತೀವಿ ಅಂತ. ಇದನ್ನ ವೆರಿಫೈ ಮಾಡಲಿಕ್ಕೆ ಯುನೈಟೆಡ್ ನೇಷನ್ಸ್ ನ ಅಡಿಯಲ್ಲೇ ಇರುವಂತಹ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ ಏನಿದೆ, ಇದು ತನ್ನ ಕಡೆಯಿಂದ ಇನ್ಸ್ಪೆಕ್ಟ್ ಮಾಡಬಹುದು ಇರಾನ್ ದೇಶಕ್ಕೆ ಬಂದು ಅನ್ನುವಂತ ಮಾತಿಗೆ ಇರಾನ್ ದೇಶ ಒಪ್ಕೊಳ್ಳುತ್ತೆ. ಇದು ಮೊದಲನೇ ಪಾಯಿಂಟ್. ಇದಕ್ಕೆ ಪ್ರತಿಫಲವಾಗಿ ಇಲ್ಲಿರುವಂತಹ ಎಲ್ಲ ದೇಶಗಳು ಇನ್ಕ್ಲೂಡಿಂಗ್ USA ಇವರೆಲ್ಲರೂ ಒಪ್ಕೊಳ್ತಾರೆ, ಇರಾನಿನ ಮೇಲೆ ವಿಧಿಸಿರುವಂತಹ ಸ್ಯಾಂಕ್ಷನ್ ಅನ್ನ ತೆಗೆದು ಹಾಕ್ತಿವಿ ಅಂತ. ಸ್ಯಾಂಕ್ಷನ್ ಅನ್ನ ತೆಗೆದು ಹಾಕ್ಲಾಯ್ತು ಕೂಡ. ಆದರೆ ನಡುವೆ ಏನಾಗುತ್ತೆ ಅಂತಂದ್ರೆ ಟ್ರಂಪ್ ಅವರ ನೇತೃತ್ವದಲ್ಲಿ USA ಈ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಏನಿದೆ ಇದರಿಂದ ಹೊರಗಡೆ ಬರುತ್ತೆ. ಟ್ರಂಪ್ ಅವರು ಹೇಳ್ತಾರೆ, ಈ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಇಂದ ಇರಾನ್ ಅನ್ನ ನಾವು ಕಡಿವಾಣದಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇರಾನಿನ ಮೇಲೆ ಮ್ಯಾಕ್ಸಿಮಮ್ ಪ್ರೆಷರ್ ಅನ್ನ ಹಾಕಬೇಕು ಅನ್ನುವಂತ ಒಂದು ಡಾಕ್ಟ್ರೈನ್ ಅನ್ನ ಕೊಡ್ತಾರೆ. ಮ್ಯಾಕ್ಸಿಮಮ್ ಪ್ರೆಷರ್ ಡಾಕ್ಟ್ರೈನ್ ಅನ್ನ ಕೊಡ್ತಾ ಟ್ರಂಪ್ ಅವರ ನೇತೃತ್ವದಲ್ಲಿ USA ತಾನು ತನ್ನನ್ನ ಈ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಇಂದ ವಿಡ್ರಾ ಮಾಡ್ಕೊಳ್ಳುತ್ತೆ. ಅಂದ್ರೆ ಈ ಪ್ಲಾನ್ ಆಫ್ ಆಕ್ಷನ್ ಇಂದ USA ಹೊರಗಡೆ ಬರುತ್ತೆ ಮತ್ತು ಇರಾನಿನ ಮೇಲೆ ಸ್ಯಾಂಕ್ಷನ್
ಕೂಡ ಹಾಕುತ್ತೆ. ಸ್ಯಾಂಕ್ಷನ್ ಮತ್ತೆ ಬಿತ್ತು ಅಂತಂದ್ರೆ ಇರಾನ್ ಇಲ್ಲಿ ಈ ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಕೊಟ್ಟಿರುವಂತಹ ಟಾರ್ಗೆಟ್ ಅನ್ನ ಯಾಕೆ ಮೀಟ್ ಮಾಡುತ್ತೆ ಅಥವಾ ಆ ಲಿಮಿಟ್ ಅಲ್ಲೇ ಯಾಕೆ ಇರುತ್ತೆ? ಇರಾನ್ ಏನ್ ಮಾಡುತ್ತೆ ಅಂತಂದ್ರೆ ತನ್ನ ಕಡೆಯಿಂದ ತಾನು ಕೂಡ ಇನ್ನು ಮುಂದೆ ಸ್ಯಾಂಕ್ಷನ್ ಅನ್ನು ನೀವು ಹಾಕಿದಿರಾ, ನಾನು ಇನ್ನು ಮುಂದೆ ನ್ಯೂಕ್ಲಿಯರ್ ವೆಪನ್ ಗಳನ್ನ ಉತ್ಪಾದನೆ ಮಾಡ್ತೀನಿ, ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅನ್ನ ಇನ್ನು ಮುಂದೆ ಜಾಸ್ತಿ ಮಾಡ್ತೀನಿ ಅನ್ನುವಂತ ಬೆದರಿಕೆಯನ್ನ ಇರಾನ್ ಕೂಡ ಒಟ್ಟುತ್ತೆ. ಇವೆಲ್ಲವೂ ನಡೀತಾ ಇತ್ತು ಯಾವಾಗ ಟ್ರಂಪ್ ಅವರು ಅಧ್ಯಕ್ಷತೆಯಲ್ಲಿ ಇದ್ದಾಗ. ಈಗ ಜೋ ಬೈಡನ್ ಅವರು ಬಂದಿದ್ದಾರೆ. ಅವರು ಮತ್ತೆ ಈಗ ಯುಎಸ್ಎ ನ ಈ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಗೆ ಕರೆತರುವಂತ ಸಾಧ್ಯತೆ ಇದೆ. ಇದರ ಹಿನ್ನೆಲೆಯಲ್ಲಿ ಇರಾನ್ ಕೂಡ ತನ್ನ ಕಡೆಯಿಂದ ಕೆಲವೊಂದು ಕಾಂಪ್ರಮೈಸ್ ಗೆ ಮುಂದಾಗಿದೆ. ಕಾಂಪ್ರಮೈಸ್ ಏನು ಅಂತಂದ್ರೆ ಇರಾನ್ ದೇಶ ಹೇಳ್ತಾ ಇದೆ ಇನ್ನು ಮುಂದೆ ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ತನ್ನ ದೇಶದಲ್ಲಿರುವಂತಹ ಕೆಲವೊಂದು ನ್ಯೂಕ್ಲಿಯರ್ ಫೆಸಿಲಿಟಿಗಳಲ್ಲಿ ಇನ್ಸ್ಪೆಕ್ಷನ್ ನ ಶುರು ಮಾಡಬಹುದು ಅಂತ. ಈಗ ಸದ್ಯಕ್ಕೆ ಈ ಕಾಂಪ್ರಮೈಸ್ ಆಗಿರೋ ಹಿನ್ನೆಲೆಯಲ್ಲಿ ಮೊದಲಿಗೆ ಇರಾನಿನ ಕೆಲವೊಂದು ನ್ಯೂಕ್ಲಿಯರ್ ಫೆಸಿಲಿಟಿಗಳು ಎಲ್ಲೆಲ್ಲಿ ಲೊಕೇಟ್ ಆಗಿವೆ ಅಂತ ಮ್ಯಾಪ್ ಅಲ್ಲಿ ನೋಡಬೇಕಾಗಿದೆ. ಎರಡನೆಯದಾಗಿ ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಗಳು ನಮಗೀಗ ಬೇಕಾಗಿದ್ದಾವೆ. ಮೊದಲಿಗೆ ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಬಗ್ಗೆ ಮಾತಾಡೋದಾದ್ರೆ ಇದು ಯುನೈಟೆಡ್ ನೇಷನ್ಸ್ ಫ್ಯಾಮಿಲಿಯ ಭಾಗ ಆಗಿದೆ. ಅಂದ್ರೆ ವಿಶ್ವಸಂಸ್ಥೆಯ ಫ್ಯಾಮಿಲಿಯ ಭಾಗ ಆಗಿದೆ ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅನ್ನೋದು. ಇದನ್ನ 1957ರಲ್ಲಿ ತಗೊಂಡು ಬರಲಾಯಿತು. ಯಾತಕ್ಕೋಸ್ಕರ ಅಂತಂದ್ರೆ ನ್ಯೂಕ್ಲಿಯರ್ ವೆಪನ್ ಗಳ ಡೆವಲಪ್ಮೆಂಟ್ ಜಾಸ್ತಿ ಆಗಿತ್ತು. ನ್ಯೂಕ್ಲಿಯರ್ ಟೆಕ್ನಾಲಜಿ ಅನ್ನೋದು ಇವತ್ತು ಯುದ್ಧಕ್ಕೆ ಬಳಕೆ ಆಗೋದು ಜಾಸ್ತಿ ಆಗ್ತಾ ಇದೆ. ಯುದ್ಧಕ್ಕೆ ಬಳಕೆ ಆಗೋದನ್ನ ಕಡಿಮೆ ಮಾಡಿ ಈ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನ ಶಾಂತಿಯುತವಾಗಿ ಬಳಕೆ ಮಾಡ್ಲಿಕ್ಕೋಸ್ಕರ ಮನುಷ್ಯನಿಗೆ ಸಹಾಯ ಆಗುವ ರೀತಿಯಲ್ಲಿ, ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಯೂರಿಟಿಗೋಸ್ಕರ ಈ ರೀತಿಯಾದಂತಹ ಶಾಂತಿಯುತವಾದಂತಹ ಹಾದಿಯಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ಏಜೆನ್ಸಿಯನ್ನ ನಾವು ತರ್ತೀವಿ. ಯುನೈಟೆಡ್ ನೇಷನ್ಸ್ ಫ್ಯಾಮಿಲಿಯ ಅಡಿಯಲ್ಲೇ ಈ ಏಜೆನ್ಸಿಯನ್ನ ತರ್ತೀವಿ. ಈ ಏಜೆನ್ಸಿಗೆ 2005ರಲ್ಲಿ ನೊಬೆಲ್ ಪೀಸ್ ಪ್ರೈಸ್ ಕೂಡ ಸಿಗುತ್ತೆ. ಈ ಏಜೆನ್ಸಿಯ ಹೆಡ್ ಕ್ವಾರ್ಟರ್ಸ್ ಬಂದು ಆಸ್ಟ್ರಿಯಾ ದೇಶದ ವಿಯೆನ್ನಾ ಅನ್ನುವಂತ ಸ್ಥಳದಲ್ಲಿ ಇದೆ. ಈಗ ನಾವು ಇರಾನ್ ದೇಶವನ್ನ ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡೋಣ ಮತ್ತು ಇರಾನ್ ದೇಶದ ಮ್ಯಾಪ್ ಅಲ್ಲಿ ಈಗ ಸದ್ಯಕ್ಕೆ ಸುದ್ದಿಯಲ್ಲಿರುವಂತಹ ಕೆಲವೊಂದು ನ್ಯೂಕ್ಲಿಯರ್ ಫೆಸಿಲಿಟಿಗಳ ಹೆಸರುಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳೋಣ. ಮೊದಲಿಗೆ ಇದು ಇರಾನ್ ದೇಶ, ಪಕ್ಕದಲ್ಲೇ ಇಲ್ಲಿರೋದು ಅಫ್ಘಾನಿಸ್ತಾನ್, ಇಲ್ಲಿರೋದು ಪಾಕಿಸ್ತಾನ ನಂತರ ಇಂಡಿಯಾ ಬರುತ್ತೆ. ಅಂದ್ರೆ ಇಂಡಿಯಾದ ಜೊತೆಗೆ ಯಾವುದೇ ಬಾರ್ಡರ್ ಅನ್ನ ಹೊಂದಿಲ್ಲ ಇರಾನ್ ದೇಶ. ಎರಡನೇ ಪಾಯಿಂಟ್ ಅಂತಂದ್ರೆ ಇರಾನ್ ದೇಶದ ಸುತ್ತ ಇರುವಂತಹ ವಾಟರ್ ಬಾಡಿಗಳಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಕ್ಯಾಸ್ಪಿಯನ್ ಸಿ ಇಲ್ಲಿದೆ. ನಂತರ ಇಲ್ಲಿ ಪರ್ಷಿಯನ್ ಗಲ್ಫ್ ಇದೆ. ನಂತರ ಇಲ್ಲಿ ಗಲ್ಫ್ ಆಫ್ ಒಮನ್ ಇದೆ. ಈ ಗಲ್ಫ್ ಆಫ್ ಒಮನ್ಗೆ ಮತ್ತು ಪರ್ಷಿಯನ್ ಗಲ್ಫ್ಗೆ ಲಿಂಕ್ ಮಾಡ್ಲಿಕ್ಕೆ ಅಂತ ಒಂದು ಜಲಸಂಧಿ ಇದೆ. ಇದೇ ಸ್ಟ್ರೇಟ್ ಆಫ್ ಹೊರ್ಮುಜ್. ಸ್ಟ್ರೇಟ್ ಆಫ್ ಹೊರ್ಮುಜ್ ಅನ್ನೋದು ಪರ್ಷಿಯನ್ ಗಲ್ಫ್ ಅನ್ನ ಮತ್ತು ಗಲ್ಫ್ ಆಫ್ ಒಮನ್ ಅನ್ನ ಲಿಂಕ್ ಮಾಡುವಂತ ಒಂದು ಜಲಸಂಧಿಯಾಗಿದೆ. ನಂತರ ಈ ಒಂದು ಏರಿಯಾದಲ್ಲಿ ಇಲ್ಲಿಂದ ಮುಂದಕ್ಕೆ ನಮಗೆ ಅರೇಬಿಯನ್ ಸಿ ಅಥವಾ ಇಂಡಿಯನ್ ಓಷನ್ ಸಿಗುತ್ತೆ. ಇಷ್ಟು ವಾಟರ್ ಬಾಡಿಗಳು, ಇರಾನಿನ ಸುತ್ತ ಇರುವಂತಹ ವಾಟರ್ ಬಾಡಿಗಳು. ನಂತರ ಈಗ ಸದ್ಯಕ್ಕೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಸ್ಥಳದ ಬಗ್ಗೆ ನಾವೀಗ ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿದೆ. ಅದೇ ನನಾನ್ಸ್ ಅನ್ನುವಂತ ಸ್ಥಳ. ಈ ನನಾನ್ಸ್ ಅನ್ನುವಂತ ಸ್ಥಳ ಈ ವರ್ಷ ಪೂರ್ತಿ ಸುದ್ದಿಯಲ್ಲಿರುವಂತಹ ಸ್ಥಳ ಆಗಿದೆ. ಈ ಸ್ಥಳದಲ್ಲಿ ಇರಾನ್ ಒಂದು ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನ ಹೊಂದಿದೆ. ಅದರ ಜೊತೆಗೆ ಅರಕ್ ಅನ್ನುವಂತ ಸ್ಥಳ. ಈ ಎರಡು ಸ್ಥಳಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಜಸ್ಟ್ ಒಂದೇ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ನನಾನ್ಸ್, ಅರಕ್ ಇಂಥ ಸ್ಥಳಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ವು. ಯಾವ ದೇಶದ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ಕೇಳಿದೆ ಆದ್ರೆ ಇರಾನ್ ದೇಶದ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ನಿಮ್ಗೆ ನೆನಪಾದ್ರೆ ಸಾಕಾಗುತ್ತೆ. ಇಷ್ಟು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ PIB ಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಮಾರಿಷಿಯಸ್ ದೇಶದ ಜೊತೆಗೆ ಇಂಡಿಯಾ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಒಂದನ್ನ ಸಹಿ ಮಾಡಿದೆ ಅಂತ. ಇಂಥ ಒಂದು ಅಗ್ರಿಮೆಂಟ್ ಅನ್ನ ಇಂಡಿಯಾ ಮೊದಲನೆಯ ಬಾರಿಗೆ ಆಫ್ರಿಕಾ ಖಂಡದ ಒಂದು ದೇಶದ ಜೊತೆಗೆ ಮಾಡ್ಕೊಳ್ತಾ ಇದೆ. ಅಂದ್ರೆ ಇಲ್ಲಿಯವರೆಗೂ ಆಫ್ರಿಕಾ ಖಂಡದಿಂದ ನಾವು ಯಾವುದೇ ದೇಶದ ಜೊತೆಗೆ ಇಲ್ಲಿಯವರೆಗೂ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿಲ್ಲ. ಯಾವುದೇ ವಾಣಿಜ್ಯ ವ್ಯಾಪಾರ ಒಪ್ಪಂದವನ್ನ ಇದುವರೆಗೂ ನಾವು ಆಫ್ರಿಕಾ ಖಂಡದ ಯಾವುದೇ ದೇಶದ ಜೊತೆಗೆ ಮಾಡ್ಕೊಂಡಿರ್ಲಿಲ್ಲ. ಮೊದಲನೆಯ ದೇಶ ಮಾರಿಷಿಯಸ್ಸೇ ಆಗಿದೆ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ ಇಡೀ ಆಫ್ರಿಕಾ ಖಂಡದಲ್ಲೇ ಇಂಡಿಯಾ ಮಾಡಿಕೊಂಡಂತ ಮೊದಲನೆಯ ಟ್ರೇಡ್ ಅಗ್ರಿಮೆಂಟ್ ಯಾವ ದೇಶದ ಜೊತೆಗೆ ಅಂತಂದ್ರೆ ಅದು ಮಾರಿಷಿಯಸ್ಸೇ ಆಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಪಾಯಿಂಟ್ ಅಂತೂ ನಿಮ್ಗೆ ನೆನಪಿರಬೇಕು, ಮಾರಿಷಿಯಸ್ ದೇಶ ಅನ್ನೋದು ಆಫ್ರಿಕಾ ಖಂಡಕ್ಕೆ ಬಿಲಾಂಗ್ ಆಗಿದೆ. ಇಡೀ ಆಫ್ರಿಕಾ ಖಂಡದಲ್ಲೇ ಇಂಡಿಯಾ ಯಾವ ದೇಶದ ಜೊತೆಗೆ ಮೊದಲನೆಯ ಟ್ರೇಡ್ ಅಗ್ರಿಮೆಂಟ್ ಅನ್ನ ಸಹಿ ಮಾಡ್ತು ಅಂತಂದ್ರೆ ಅದು ಈ ಮಾರಿಷಿಯಸ್ ದೇಶವೇ ಆಗಿದೆ. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಅಂತಂದ್ರೆ ಈ ಮಾರಿಷಿಯಸ್ ದೇಶ ಮ್ಯಾಪ್ ಅಲ್ಲಿ ಎಲ್ಲಿದೆ ಅಂತ ನಾವೀಗ ಲೊಕೇಟ್ ಮಾಡಬೇಕಾಗಿದೆ. ಮೊದಲಿಗೆ ಇಲ್ಲಿ ಇಂಡಿಯಾ ಇದೆ. ಇಂಡಿಯಾದ ನಂತರ ಇಲ್ಲಿದೆ ಅರೇಬಿಯನ್ ಸಿ ಅಥವಾ ಇಂಡಿಯನ್ ಓಷನ್. ಇಂಡಿಯನ್ ಓಷನ್ ಅಲ್ಲಿ ನಾವು ಇನ್ನೂ ಕೆಳಗಡೆಗೆ ಹೋಗಿದ್ದೆ ಆದ್ರೆ ಇಲ್ಲಿಗೆ ನಮಗೆ ಬರುತ್ತೆ ಈಕ್ವೇಟರ್ನ ನಂತರ ಸೆಷೆಲ್ಲೆಸ್ ಬರುತ್ತೆ. ನಂತರ ಮಡಗಾಸ್ಕರ್ನ ಪಕ್ಕದಲ್ಲೇ ಇರುವಂತ ಒಂದು ದ್ವೀಪ ದೇಶ ಮಾರಿಷಿಯಸ್ ಆಗಿದೆ. ಮಾರಿಷಿಯಸ್ ದೇಶದ ಜೊತೆಗೆ ನಾವೀಗ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದೀವಿ. ಈ ದೇಶ ಆಫ್ರಿಕಾ ಖಂಡಕ್ಕೆ ಬಿಲಾಂಗ್ ಆಗಿರೋದ್ರಿಂದ ಇಡೀ ಆಫ್ರಿಕಾ ಖಂಡದಲ್ಲೇ ಇಂಡಿಯಾ ಮಾಡಿಕೊಂಡಂತ ಮೊದಲನೆಯ ಟ್ರೇಡ್ ಅಗ್ರಿಮೆಂಟ್ ಯಾವ ದೇಶದ ಜೊತೆಗೆ ಅಂದ್ರೆ ಅದು ಮಾರಿಷಿಯಸ್ ದೇಶದ ಜೊತೆಗೆ ಆಗಿದೆ. ಇಷ್ಟು ನಮಗೆ ಓರಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿದ್ದಂತ ಪಾಯಿಂಟ್ಗಳು.
ನಂತರ ಐಆರ್ಎಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಜಪಾನ್ ದೇಶದ ಅದರಲ್ಲೂ ಜಪಾನ್ ದೇಶದಲ್ಲಿ ಈಗ ಸದ್ಯಕ್ಕೆ ಡಿಸ್ಪ್ಯೂಟೆಡ್ ಆಗಿರುವಂತಹ ಕೆಲವೊಂದು ಸ್ಥಳಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಅದರಲ್ಲೂ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರೋದು ಅಂತಂದ್ರೆ ಸೆಂಕಾಕು ದ್ವೀಪಗಳ ಬಗ್ಗೆ. ಈ ಸೆಂಕಾಕು ದ್ವೀಪಗಳು ಮ್ಯಾಪ್ ಅಲ್ಲಿ ಎಲ್ಲಿ ಲೊಕೇಟ್ ಆಗಿದಾವೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ಮತ್ತು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ನಮಗೆ ನೆನಪಿರಬೇಕು. ಮೊದಲಿಗೆ ಇಲ್ಲಿದೆ ನಮಗೆ ಇಂಡಿಯಾದ ನಂತರ ಇಲ್ಲಿದೆ ಆಸಿಯಾನ್ ದೇಶಗಳು ಅಂದ್ರೆ ಸೌತ್ ಈಸ್ಟ್ ಏಷ್ಯನ್ ದೇಶಗಳು ಇಲ್ಲಿದಾವೆ. ಇದಾದ ನಂತರ ಇಲ್ಲಿ ಸೌತ್ ಚೈನಾ ಸಿ ಬರುತ್ತೆ. ಇದರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೀವಿ. ಸೌತ್ ಚೈನಾ ಸಿಯಲ್ಲಿ ಚೈನಾದ ಜೊತೆಗೆ ಈ ಆಸಿಯಾನ್ ದೇಶಗಳು ಸಾಕಷ್ಟು ಡಿಸ್ಪ್ಯೂಟ್ಸ್ ಅನ್ನು ಹೊಂದಿದಾವೆ. ಅದರಲ್ಲಿ ಪಾರಾಸೆಲ್ ದ್ವೀಪಗಳು ಆಗಿರಬಹುದು, ಸ್ಪಾಟ್ಲೆ ದ್ವೀಪಗಳು ಆಗಿರಬಹುದು, ಸ್ಕಾರ್ಬರೋ ಶೋಲ್ ಆಗಿರಬಹುದು, ಇವೆಲ್ಲವನ್ನ ನಾವು ಈಗಾಗಲೇ ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. ಈಗ ಜಪಾನಿನ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡೋದಾದ್ರೆ ಜಪಾನಿಗೆ ಒಂದು ಕಡೆ ಸೆಂಕಾಕು ದ್ವೀಪಗಳು ಇದಾವೆ. ಈ ದ್ವೀಪಗಳ ಜೊತೆಗೆ ಜಪಾನ್ ಮತ್ತು ಚೈನಾ ದೇಶಗಳು ಈಗ ಸದ್ಯಕ್ಕೆ ಡಿಸ್ಪ್ಯೂಟ್ ಅನ್ನ ಹೊಂದಿದಾವೆ. ಚೈನಾ ದೇಶ ಹೇಳುತ್ತೆ ಈ ಸೆಂಕಾಕು ದ್ವೀಪಗಳು ತನಗೆ ಸೇರಿದ್ದು ಅಂತ, ಜಪಾನ್ ಹೇಳುತ್ತೆ ತನಗೆ ಸೇರಿದ್ದು ಅಂತ. ಇದರ ಜೊತೆಗೆ ಜಪಾನ್ ದೇಶ ರಷ್ಯಾ ದೇಶದ ಜೊತೆಗೆ ಇನ್ನೊಂದಷ್ಟು ದ್ವೀಪಗಳ ವಿಷಯವಾಗಿ ಡಿಸ್ಪ್ಯೂಟ್ ಅನ್ನ ಹೊಂದಿದೆ. ಆ ದ್ವೀಪಗಳ ಹೆಸರೇನು ಅಂತಂದ್ರೆ ಕುರಿಲ್ ಐಲ್ಯಾಂಡ್ಗಳು, ಕುರಿಲ್ ದ್ವೀಪಗಳು. ವೆರಿ ಇಂಪಾರ್ಟೆಂಟ್. ಕುರಿಲ್ ದ್ವೀಪಗಳು ಯಾವ ಎರಡು ದೇಶಗಳ ನಡುವೆ ಈಗ ಸದ್ಯಕ್ಕೆ ಡಿಸ್ಪ್ಯೂಟೆಡ್ ಆಗಿ ಇದಾವೆ ಅಂತಂದ್ರೆ ಒಂದು ಕಡೆ ಜಪಾನ್ ಇದೆ, ಇನ್ನೊಂದು ಕಡೆ ರಷ್ಯಾ ಇದೆ. ಅದೇ ಸೆಂಕಾಕು ಐಲ್ಯಾಂಡ್ಗೆ ಬಂದಿದ್ರೆ ಒಂದು ಕಡೆ ಜಪಾನ್ ಇದೆ, ಇನ್ನೊಂದು ಕಡೆ ಚೈನಾ ಇದೆ, ಇನ್ನೊಂದು ಕಡೆ ಇಲ್ಲಿರುವಂತಹ ತೈವಾನ್ ದೇಶ ಕೂಡ ಹೇಳುತ್ತೆ ಈ ದ್ವೀಪಗಳು ತನಗೆ ಬಿಲಾಂಗ್ ಆಗಿದ್ದು ಅಂತ. ಒಟ್ಟಾರೆಯಾಗಿ ಈ ಸ್ಥಳಗಳು, ಈ ದ್ವೀಪಗಳು ಎಲ್ಲಿ ಲೊಕೇಟ್ ಆಗಿದಾವೆ, ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಆಗಿದೆ, ಇಷ್ಟು ನಮಗೆ ನೆನಪಿದ್ರೆ ಸಾಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ನಮಗೆ ಐಆರ್ ಮತ್ತು ಎಕಾನಮಿ ಎರಡೂ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆರ್ಟಿಕಲ್ ನಮಗೆ ಈ ವಾರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಸಿಗುತ್ತೆ. ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಇಂಡಿಯಾ ದೇಶದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ದೇಶ ಯಾವುದು ಅಂತ ಕೇಳಿದ್ರೆ ಇಲ್ಲಿಯವರೆಗೂ ಯುಎಸ್ಎ ಇತ್ತು. ಈಗ ಸದ್ಯಕ್ಕೆ 2020ರಲ್ಲಿ ಸಾಕಷ್ಟು ಇಶ್ಯೂಸ್ಗಳು ಆಗಿದ್ರೂ ಕೂಡ ಚೈನಾ ದೇಶವೇ ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ ಅಂತ ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ನಾವು ಈ ಗ್ರಾಫ್ ಅನ್ನ ಅಬ್ಸರ್ವ್ ಮಾಡಬೇಕಾಗಿದೆ. 2017ರಲ್ಲಿ ಹೋಗಿ ನೋಡಿದ್ರೆ ಚೈನಾ ದೇಶವೇ ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ದೇಶ ಆಗಿತ್ತು. ಚೈನಾದ ನಂತರ ಯುಎಸ್ಎ ಇತ್ತು, ನಂತರ ಯುಎಇ ಇತ್ತು. ಅದೇ 2018ರಲ್ಲಿ ಚೈನಾ ಕಂಟಿನ್ಯೂ ಆಗುತ್ತೆ, ಆದರೆ ಯುಎಸ್ಎ ತನ್ನ ಗ್ರೋತ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಬರುತ್ತೆ. ಅಂದ್ರೆ ಇಂಡಿಯಾ ಮತ್ತು ಯುಎಸ್ಎ ನಡುವಿನ ಸಂಬಂಧ ಇಂಪ್ರೂವ್ ಆಗ್ತಾ ಬರುತ್ತೆ. ಅದರಲ್ಲೂ ಎಕನಾಮಿಕ್ ರಿಲೇಶನ್ಶಿಪ್ ಇಂಪ್ರೂವ್ ಆಗ್ತಾ ಬರುತ್ತೆ. ಎಷ್ಟು ಇಂಪ್ರೂವ್ ಆಗುತ್ತೆ ಅಂತಂದ್ರೆ 2019ಕ್ಕೆ ಯುಎಸ್ಎ ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗುತ್ತೆ. ಚೈನಾ ಸೆಕೆಂಡ್ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗುತ್ತೆ. ಥರ್ಡ್ ಯುಎಇನೇ ಕಂಟಿನ್ಯೂ ಆಗುತ್ತೆ. ಸೊ 2017ರಿಂದ ನಾವು ಅಬ್ಸರ್ವ್ ಮಾಡಿದ್ರೆ 2019ನೇ ಇಸ್ವಿಯಲ್ಲಿ ಯುಎಸ್ಎ ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗುತ್ತೆ. ಆದರೆ ಎಗೇನ್ 2020ರಲ್ಲಿ ಮತ್ತೆ ಚೈನಾ ದೇಶ ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿ ಎಮರ್ಜ್ ಆಗಿದೆ. ಈ ವರ್ಷದಲ್ಲಿ ಅಂದ್ರೆ 2020ರಲ್ಲಿ ಸಾಕಷ್ಟು ಇಶ್ಯೂಸ್ಗಳು ಆಗಿದ್ರೂ ಕೂಡ, ಬಾರ್ಡರ್ ಕ್ಲಾಶಸ್ ನ ಹಿನ್ನೆಲೆಯಲ್ಲಿ ಚೈನಾದ ಪ್ರಾಡಕ್ಟ್ ಗಳನ್ನ ಇಂಡಿಯನ್ಸ್ ಅಪೋಸ್ ಮಾಡಿದ್ರೂ ಕೂಡ ಯುಎಸ್ಎ ಜೊತೆಗೆ ನಮ್ಮ ಸಂಬಂಧದಲ್ಲಿ ವಾಣಿಜ್ಯ ವ್ಯಾಪಾರದಲ್ಲಿ ಕಡಿಮೆ ಆದದ್ದರಿಂದ, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಕ್ಸ್ಪೋರ್ಟ್ಗಳು ಕಡಿಮೆಯಾಗಿ ಇಂಪೋರ್ಟ್ಗಳು ಕಡಿಮೆಯಾಗಿ ಯುಎಸ್ಎ ಜೊತೆಗೆ ನಮ್ಮ ಎಕನಾಮಿಕ್ ರಿಲೇಶನ್ಶಿಪ್ ಅನ್ನೋದು ಕಡಿಮೆ ಆದದ ಕಾರಣದಿಂದಾಗಿ ಚೈನಾ ದೇಶ ತನ್ನ ಗ್ರೋತ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ತಾನೆ ಬಂದ ಕಾರಣದಿಂದಾಗಿ ಇವತ್ತು ಚೈನಾ ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿ ಮತ್ತೆ ಎಮರ್ಜ್ ಆಗಿದೆ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ 2017ರಿಂದ 2020ರವರೆಗೂ ನಾವು ನೋಡಿದ್ರೆ 2019ರಲ್ಲಿ ಮಾತ್ರನೇ ಯುಎಸ್ಎ ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿತ್ತು. ಉಳಿದ 3 ವರ್ಷಗಳಲ್ಲಿ ಚೈನಾ ದೇಶವೇ ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಇನ್ ಕೇಸ್ ಯುಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ಏನಾದರೂ ಕಳೆದ 5 ವರ್ಷಗಳಿಂದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿ ಯುಎಸ್ಎ ಇದೆ ಅಂತನೋ ಅಥವಾ ಚೈನಾ ಇದೆ ಅಂತನೋ, ಕಂಟಿನ್ಯೂಸ್ಲಿ ಚೈನಾವೇ ಇದೆ ಅಥವಾ ಕಂಟಿನ್ಯೂಸ್ಲಿ ಯುಎಸ್ಎ ಇದೆ ಅಂತ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟಿದೆ ಆದ್ರೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಯಾಕೆಂತಂದ್ರೆ ಕಂಟಿನ್ಯೂಸ್ಲಿ ಯಾವುದೇ ಒಂದು ದೇಶ ಇಲ್ಲ. 2017ರಿಂದ 2020ರವರೆಗೂ ನಾವು ತೆಗೆದುಕೊಂಡಿದ್ದೆ ಆದ್ರೆ 3 ವರ್ಷಗಳಲ್ಲಿ ಚೈನಾ ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಆದರೆ ನಡುವೆ 2019ರಲ್ಲಿ ಯುಎಸ್ಎ ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಇಷ್ಟು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಎಕಾನಮಿ ಪರ್ಸ್ಪೆಕ್ಟಿವ್ ಅಲ್ಲಿ ಎನರ್ಜಿ ಸೆಕ್ಯೂರಿಟಿ. ಆದರೆ ಈ ಎನರ್ಜಿ ಸೆಕ್ಯೂರಿಟಿನ ನಾವು ಸಾಧಿಸಬೇಕು ಅಂತಂದ್ರೆ ಸಾಕಷ್ಟು ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ರಿಲೀಸ್ ಮಾಡ್ತೀವಿ. ಆದರೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡಬೇಕು ಅಂತ ಈಗಾಗಲೇ ನಾವು ಪ್ಯಾರಿಸ್ ಅಕಾರ್ಡಿನ ಅಡಿಯಲ್ಲಿ INDCಗಳ ಟಾರ್ಗೆಟ್ಗಳನ್ನ ಹೊಂದಿದ್ದೀವಿ. ಅಂದ್ರೆ ಒಂದು ಕಡೆ ನಮಗೆ ಎನ್ವಿರಾನ್ಮೆಂಟ್ ಇದೆ, ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ, ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನ ಕಡಿಮೆ ಮಾಡಬೇಕಾಗಿದೆ. ಇನ್ನೊಂದು ಕಡೆ ಎಕಾನಮಿ ಪರ್ಸ್ಪೆಕ್ಟಿವ್ ಅಲ್ಲಿ ಎನರ್ಜಿ ಸೆಕ್ಯೂರಿಟಿಯನ್ನ ಅಚೀವ್ ಮಾಡಬೇಕಾಗಿದೆ. ಈ ಎರಡನ್ನೂ ಈಗ ಅಚೀವ್ ಮಾಡಲಿಕ್ಕೆ, ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಇನಿಷಿಯೇಟಿವ್ ಅನ್ನು ನಾವು ತಂದಿದ್ದೀವಿ, ಗೋ ಎಲೆಕ್ಟ್ರಿಕ್ ಕ್ಯಾಂಪೇನ್. ಗೋ ಎಲೆಕ್ಟ್ರಿಕ್ ಕ್ಯಾಂಪೇನ್ ಬಗ್ಗೆ ಇದೇ ವಾರ PIB ಇಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ ಗೋ ಎಲೆಕ್ಟ್ರಿಕ್ ಕ್ಯಾಂಪೇನ್ ಅನ್ನ ಯಾವ ಮಿನಿಸ್ಟ್ರಿ ತಗೊಂಡು ಬಂತು ಅಂತ ಮಿನಿಸ್ಟ್ರಿ ಆಫ್ ಪವರ್ ತಂದಿದೆ. ಯಾರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಈ ಒಂದು ಬ್ಯೂರೋ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಗೋ ಎಲೆಕ್ಟ್ರಿಕ್ ಕ್ಯಾಂಪೇನ್ ಬಗ್ಗೆ.
ನಂತರ ಎರಡನೇ ಪಾಯಿಂಟ್, ಈ ಗೋ ಎಲೆಕ್ಟ್ರಿಕ್ ಕ್ಯಾಂಪೇನ್ ಅನ್ನ ಯಾತಕ್ಕೋಸ್ಕರ ತಂದ್ವಿ ಅಂತ. ಅದರ ಹೆಸರೇ ಹೇಳ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ, ಈ ಮೊಬಿಲಿಟಿಗಳ ಬಗ್ಗೆ, ಈ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಬಗ್ಗೆ ನಮ್ಮಲ್ಲಿರುವಂತಹ ಅವೇರ್ನೆಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ. ಒಂದು ಈ ಮೊಬಿಲಿಟಿಗೋಸ್ಕರ ಈ ವೆಹಿಕಲ್ಗಳು ಅಂತ ಏನಿದಾವೆ ಇವುಗಳನ್ನ ನಾವು ಖರೀದಿ ಮಾಡಬೇಕು, ಅಂದ್ರೆ ಗ್ರಾಹಕರಿಗೆ ಈ ವೆಹಿಕಲ್ಗಳ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಬೇಕು, ಜಾಗೃತಿ ಜಾಸ್ತಿ ಆಗಬೇಕು. ಮತ್ತು ಈ ವೆಹಿಕಲ್ಗಳನ್ನ ಚಾರ್ಜ್ ಮಾಡಬೇಕು ಅಂತಂದ್ರೆ ಅವುಗಳಿಗೆ ಆದಂತ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್, ಚಾರ್ಜಿಂಗ್ ಮೂಲ ಸೌಕರ್ಯಗಳು ಬೇಕು, ಅವುಗಳ ಬಗ್ಗೆ ಜಾಗೃತಿಯನ್ನ ಜಾಸ್ತಿ ಮಾಡಬೇಕು. ಜೊತೆಗೆ ಎಲೆಕ್ಟ್ರಿಕ್ ಕುಕಿಂಗ್ ಅನ್ನ ಕೂಡ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ಕ್ಯಾಂಪೇನ್ ಅನ್ನ ತಂದಿರೋದು. ಸೊ ಒಟ್ಟಾರೆಯಾಗಿ ನಮ್ಮ ದೇಶವನ್ನ 100% ಈ ಮೊಬಿಲಿಟಿಯ ಕಡೆಗೆ, ಕ್ಲೀನ್ ಅಂಡ್ ಸೇಫ್ ಈ ಕುಕಿಂಗಿನ ಕಡೆಗೆ ಕೊಂಡೊಯ್ಲಿಕ್ಕೆ ಅಂತ ಈ ಒಂದು ಜಾಗೃತಿಯ ಕ್ಯಾಂಪೇನ್ ಅನ್ನ ತರಲಾಗಿದೆ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಅವೇರ್ನೆಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಅವೇರ್ನೆಸ್ ಅನ್ನ ಜಾಸ್ತಿ ಮಾಡಿ, ಎಲೆಕ್ಟ್ರಿಕ್ ಯೂಸೇಜ್ ಅನ್ನ ಜಾಸ್ತಿ ಮಾಡಿ, ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಳಕೆಯನ್ನ ಜಾಸ್ತಿ ಮಾಡಿ, ನಮ್ಮ ವೆಹಿಕಲ್ಗಳಿಗೋಸ್ಕರ ನಾವು ಇವತ್ತು ಆಯಿಲ್ ಅನ್ನ ಏನು ಇಂಪೋರ್ಟ್ ಮಾಡ್ತಾ ಇದೀವಿ, ಈ ಇಂಪೋರ್ಟ್ ಇಂದ ನಮ್ಮ ಸಾಕಷ್ಟು ವಿದೇಶಿ ವಿನಿಮಯ ಸಂಗ್ರಹ ಅಲ್ಲಿ ಖರ್ಚಾಗ್ತಾ ಇದೆ, ಅದೆಲ್ಲವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ, ಇಂಪೋರ್ಟ್ ಡಿಪೆಂಡೆನ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ಇಂಪೋರ್ಟ್ ಬಿಲ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ನಮ್ಮ ವಿದೇಶಿ ವಿನಿಮಯ ಸಂಗ್ರಹವನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಈ ಒಂದು ಕ್ಯಾಂಪೇನ್ ಅನ್ನ ತಂದಿರೋದು. ಜೊತೆಗೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ನಮ್ಮ ಎಕಾನಮಿಯಲ್ಲಿ ಎನರ್ಜಿ ಸೆಕ್ಯೂರಿಟಿಯನ್ನ ಸಾಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ, ಇವತ್ತು ಎನರ್ಜಿಯನ್ನ ಉತ್ಪಾದನೆ ಮಾಡುವಂತ ನಿಟ್ಟಿನಲ್ಲಿ ನಾವು ಸಾಕಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಗಳನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಎನರ್ಜಿಯಲ್ಲಿ 60% ಎಲ್ಲಿಂದ ಬರುತ್ತೆ ಅಂತಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ ಗಳಿಂದ ಬರ್ತಾ ಇದೆ. ಈ ಥರ್ಮಲ್ ಪವರ್ ಪ್ಲಾಂಟ್ ಗಳು ಮೆಜಾರಿಟಿ ಯಾವುದರ ಮೇಲೆ ಡಿಪೆಂಡ್ ಆಗಿದಾವೆ ಅಂತಂದ್ರೆ, ಯಾವ ಇಂಧನವನ್ನ ಬಳಕೆ ಮಾಡ್ತವೆ ಅಂತಂದ್ರೆ ಕೋಲ್ ಅನ್ನ ಬಳಕೆ ಮಾಡ್ತಾ ಇದಾವೆ. ಕೋಲ್ ಅನ್ನೋದು ಒಂದು ಪೊಲ್ಯೂಟಿಂಗ್ ಇಂಧನ ಆಗಿದೆ, ಸಾಕಷ್ಟು ಮಾಲಿನ್ಯಕಾರಕ ಅಂಶಗಳನ್ನು ರಿಲೀಸ್ ಮಾಡುತ್ತೆ. ಆದ್ದರಿಂದ ಇವತ್ತು ಈ ಕೋಲಿಂದ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಥರ್ಮಲ್ ಪವರ್ ಪ್ಲಾಂಟ್ ಇಂದ ಎನರ್ಜಿ ಸೆಕ್ಯೂರಿಟಿಗೋಸ್ಕರ ಈ ಥರ್ಮಲ್ ಪವರ್ ಪ್ಲಾಂಟ್ ಗಳ ಮುಖಾಂತರವಾಗಿ ನಾವು ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ, ಗ್ರೀನ್ ಹೌಸ್ ಗ್ಯಾಸಸ್ ಗಳನ್ನ ರಿಲೀಸ್ ಮಾಡ್ತಾ ಇದೀವಿ. ಇದೆಲ್ಲವನ್ನ ಕಡಿಮೆ ಮಾಡಬೇಕು ಅಂದ್ರೆ, ಅಟ್ ದ ಸೇಮ್ ಟೈಮ್ ಎನರ್ಜಿ ಸೆಕ್ಯೂರಿಟಿನ ನಾವು ಅಚೀವ್ ಮಾಡಬೇಕು ಅಂತಂದ್ರೆ, ಲೋ ಕಾರ್ಬನ್ ಎಕಾನಮಿಯ ಕಡೆಗೆ ನಾವು ಹೋಗಬೇಕು ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು, ಈ ವೆಹಿಕಲ್ಗಳು ನಮಗೆ ಒಂದು ದಾರಿಯನ್ನ ತೋರಿಸ್ತಾ ಇದಾವೆ. ಆದ್ದರಿಂದ ಈ ಮೊಬಿಲಿಟಿಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಆ ಈ ಮೊಬಿಲಿಟಿಯನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ ನಮಗೆ ಬೇಕಾಗಿರುವಂತ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಅದಕ್ಕೆ ಬೇಕಾಗಿರುವಂತಹ ಎಕೋಸಿಸ್ಟಮ್ ಆಗಿರಬಹುದು, ಇದೆಲ್ಲವನ್ನ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ಜಾಗೃತಿಯ ಕ್ಯಾಂಪೇನ್ ಅನ್ನ ತಂದಿದ್ದೀವಿ, ಗೋ ಎಲೆಕ್ಟ್ರಿಕ್ ಕ್ಯಾಂಪೇನ್ ಅನ್ನ. ಇಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕನ್ಫ್ಯೂಸ್ ಆಗುವಂತ ಒಂದು ಪಾಯಿಂಟ್ ಅಥವಾ ನೆನ್ಪಿಟ್ಕೊಳ್ಳೇಬೇಕಾಗಿರುವಂತಹ ಒಂದು ಪಾಯಿಂಟ್ ಅಂತಂದ್ರೆ, ಗೋ ಎಲೆಕ್ಟ್ರಿಕ್ ಕ್ಯಾಂಪೇನ್ ಅನ್ನ ಯಾರು ತಂದಿರೋದು, ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಪವರ್, ಅದನ್ನ ಇಂಪ್ಲಿಮೆಂಟ್ ಮಾಡ್ತಿರೋದು ಯಾರು ಅಂತಂದ್ರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಇಷ್ಟು ನಿಮಗೆ ನೆನಪಿದ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಎನರ್ಜಿ ಸೆಕ್ಯೂರಿಟಿಯ ನಿಟ್ಟಿನಲ್ಲೇ ರಿನ್ಯೂವಬಲ್ ಎನರ್ಜಿಯ ಬಗ್ಗೆ ಮಾತಾಡೋದಾದ್ರೆ, ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಇಂಡಿಯಾದ ಟಾರ್ಗೆಟ್ ಏನಿದೆ ಅಂತಂದ್ರೆ 2022ರ ಒಳಗಾಗಿ 175 ಗಿಗಾವ್ಯಾಟ್ ಅಷ್ಟು ರಿನ್ಯೂವಬಲ್ ಎನರ್ಜಿಯನ್ನ ಉತ್ಪಾದನೆ ಮಾಡಬೇಕು ಅಂತ. ಇದು ನಮ್ಮ ಟಾರ್ಗೆಟ್. ಆದರೆ ಈ ಟಾರ್ಗೆಟ್ ಅನ್ನ ಮೀಟ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ಚಾಲೆಂಜಸ್ ಇದಾವೆ. ಈಗಾಗಲೇ ಸಾಕಷ್ಟು ಎಫರ್ಟ್ಸ್ ಅನ್ನ ಕೂಡ ನಾವು ಹಾಕ್ತಾ ಇದೀವಿ. ಆ ಎಫರ್ಟ್ ಅಲ್ಲಿ ಒಂದು ಎಫರ್ಟ್ ಅಂತಂದ್ರೆ, ಇತ್ತೀಚಿನ ಬಜೆಟ್ ಅಲ್ಲಿ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾರೆ, ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ಮಿಷನ್ ಒಂದನ್ನ ನಾವು ತರ್ತೀವಿ ಅಂತ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ದೊರೆತಿಲ್ಲ, ಆದರೆ ಇಲ್ಲಿಯವರೆಗೂ ಸಿಕ್ಕಿರುವಂತ ಮಾಹಿತಿ ಏನು ಅಂತ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋಣ. ಮೊದಲಿಗೆ ಬಜೆಟ್ ಅಲ್ಲಿ ಫಿನಾನ್ಸ್ ಮಿನಿಸ್ಟರ್ ಮೆನ್ಷನ್ ಮಾಡ್ತಾರೆ, ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ಮಿಷನ್ ಒಂದನ್ನ ತರ್ತೀವಿ ಅಂತ. ಯಾತಕ್ಕೋಸ್ಕರ ಅಂತಂದ್ರೆ, ನಾವು ಗ್ರೀನ್ ಪವರ್ ಸೋರ್ಸಸ್ ಗಳನ್ನ, ಅಂದ್ರೆ ನವೀಕರಿಸಬಹುದಾದಂತ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಗಳು ಅಂತ ಏನಿದಾವೆ ಅವುಗಳಲ್ಲಿ ಒಂದಾಗಿ ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಇನ್ನು ಮುಂದೆ ಜಾಸ್ತಿ ಮಾಡ್ತೀವಿ ಅಂತ. ಯಾಕೆಂತಂದ್ರೆ ಹೈಡ್ರೋಜನ್ ಎನರ್ಜಿನ ನಾವು ಬಳಕೆ ಮಾಡಿದ್ದೆ ಆದ್ರೆ, ಹೈಡ್ರೋಜನ್ ಅನ್ನ ಒಂದು ಇಂಧನವಾಗಿ ನಾವು ಬಳಕೆ ಮಾಡಿದ್ದೆ ಆದ್ರೆ, ಇದರಿಂದ ನಮಗೆ ಯಾವುದೇ ಗ್ರೀನ್ ಹೌಸ್ ಗ್ಯಾಸಸ್ ಗಳನ್ನ ಎಮಿಟ್ ಮಾಡುವಂತ ಅವಶ್ಯಕತೆ ಬೀಳೋದಿಲ್ಲ. ಇದು ಒಂದು ಕ್ಲೀನ್ ಸೋರ್ಸ್ ಆಫ್ ಎನರ್ಜಿ ಆಗಿದೆ. ಆದ್ರಿಂದ ಇನ್ನು ಮುಂದೆ ಹೈಡ್ರೋಜನ್ ಜನರೇಷನ್ ನಾವು ಜಾಸ್ತಿ ಮಾಡ್ತೀವಿ, ಹೈಡ್ರೋಜನ್ ಎಕಾನಮಿಯ ಕಡೆಗೆ ಇಂಡಿಯನ್ ಎಕಾನಮಿಯನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಈ ಮಿಷನ್ ಅಡಿಯಲ್ಲಿ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾರೆ. ಈಗ ಹೈಡ್ರೋಜನ್ ಬಗ್ಗೆ ಒಂದಷ್ಟು ಬೇಸಿಕ್ ಪಾಯಿಂಟ್ ಗಳನ್ನ ನೋಡಬೇಕಾಗಿದೆ. ಮೊದಲಿಗೆ ಹೈಡ್ರೋಜನ್ ಬಗ್ಗೆ ನಾವು ಸ್ಕೂಲ್ ಡೇಸ್ ಇಂದನೂ ಓದ್ಕೊಂಡು ಬಂದಿದ್ದೀವಿ. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಮೊದಲನೆಯ ಎಲಿಮೆಂಟ್ ಯಾವುದು ಅಂತಂದ್ರೆ ಹೈಡ್ರೋಜನ್ ಆಗಿದೆ. ಇದು ಒಂದು ಲೈಟೆಸ್ಟ್, ಅತಿ ಕಡಿಮೆ ತೂಕವನ್ನ ಹೊಂದಿರುವಂತ ಒಂದು ಎಲಿಮೆಂಟ್ ಆಗಿದೆ. ಅತಿ ಕಡಿಮೆ ತೂಕ ಎಷ್ಟು ಅಂತಂದ್ರೆ, ಇವತ್ತು ವಾತಾವರಣದಲ್ಲಿರುವಂತಹ ಗಾಳಿಗಿಂತನೂ ಕಡಿಮೆ ತೂಕವನ್ನ ಹೊಂದಿದೆ. ಆದ್ದರಿಂದ ವಾತಾವರಣದಲ್ಲಿ ನಾವು ನೋಡಿದ್ದೆ ಆದ್ರೆ, ವಾತಾವರಣದಲ್ಲಿರುವಂತಹ ಗಾಳಿಗಿಂತ ಕಡಿಮೆ ತೂಕದಲ್ಲಿರುವಂತಹ ಹೈಡ್ರೋಜನ್ ಯಾವಾಗ್ಲೂ ಮೇಲಕ್ಕೆ ಹೋಗ್ತಾ ಇರುತ್ತೆ. ಆದ್ದರಿಂದ ನಮಗೆ ಸುಲಭವಾಗಿ ಹೈಡ್ರೋಜನ್ ಅಂದ್ರೆ H2 ರೂಪದಲ್ಲಿ ಸುಲಭವಾಗಿ ನಮಗೆ ಪ್ಯೂರ್ ಫಾರ್ಮ್ ಅಲ್ಲಿ ಸಿಗೋದಿಲ್ಲ. ಅಂದ್ರೆ ಈಗ H2 ಅನ್ನ ನಾವು ತೆಗೆದುಕೊಳ್ಳಬೇಕು ಅಂತಂದ್ರೆ, ಹೈಡ್ರೋಜನ್ ನ ಒಂದು ಇಂಧನವಾಗಿ ನಾವು ಬಳಕೆ ಮಾಡಬೇಕು ಅಂತಂದ್ರೆ, ಈ ಪ್ಯೂರ್ ಫಾರ್ಮ್ ಅಲ್ಲಿರುವಂತಹ H2 ಅನ್ನ ಬೇರೆ ಕಡೆಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿದೆ. ಬೇರೆಲ್ಲೋ ಅಡಗಿಕೊಂಡಿರುವಂತಹ H2 ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಬೇರೆಲ್ಲೋ ಅಡಗಿಕೊಂಡಿದೆ ಅನ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್
ಎಕ್ಸಾಂಪಲ್ H2O. ನೀರಿನಲ್ಲಿ ಈ H2 ಅನ್ನುವಂಥ ಇಂಧನ ಇದೆ. ನೀರಿನಲ್ಲಿರುವಂಥ ಈ H2 ಅನ್ನ O ಇಂದ ಸೆಪರೇಟ್ ಮಾಡಿ ನಾವು ಹೈಡ್ರೋಜನ್ ಅನ್ನ ತೆಗೆದುಕೊಳ್ಳಬಹುದು. ಈ ರೀತಿಯಾಗಿ ಬೇರೆ ಬೇರೆ ಪ್ರಾಡಕ್ಟ್ ಗಳಿಂದ ನಾವು H2 ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಈ H2 ಅನ್ನ 3 ರೀತಿಯಲ್ಲಿ ವಿಭಾಗ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಗ್ರೇ ಹೈಡ್ರೋಜನ್. ಗ್ರೇ ಹೈಡ್ರೋಜನ್ ಅಂತಂದ್ರೆ ಹೈಡ್ರೋಕಾರ್ಬನ್ ಗಳಿಂದ ಅಂದ್ರೆ ಫಾಸಿಲ್ ಫ್ಯೂಯಲ್ ಆಗಿರಬಹುದು, ನ್ಯಾಚುರಲ್ ಗ್ಯಾಸ್ ಆಗಿರಬಹುದು, ಪೆಟ್ರೋಲಿಯಂ ಆಗಿರಬಹುದು, ಎಲ್ಲದರಿಂದ ನಾವು ಹೈಡ್ರೋಜನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅಲ್ಲಿರುವಂತಹ ಹೈಡ್ರೋಜನ್ ನ ಹೊರಗಡೆ ತೆಗಿತೀವಿ. ಆ ಒಂದು ಹೊರಗಡೆ ತೆಗೆಯುವಂತ ಪ್ರೋಸೆಸ್ ಅಲ್ಲಿ ಇಲ್ಲಿ ಫಾಸಿಲ್ ಫ್ಯೂಯಲ್ಲೇ ಇರೋದ್ರಿಂದ, ನ್ಯಾಚುರಲ್ ಗ್ಯಾಸೇ ಇರೋದ್ರಿಂದ, ಕ್ರೂಡ್ ಆಯಿಲ್ಲೇ ಇರೋದ್ರಿಂದ ಇದರಲ್ಲಿ ಬೈ ಪ್ರಾಡಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ರಿಲೀಸ್ ಆಗುತ್ತೆ. ಇಂಡಿಯಾದಲ್ಲಿ ಇವತ್ತು ಅತಿ ಹೆಚ್ಚು ನಾವು ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಯಾವ ರೀತಿಯ ಹೈಡ್ರೋಜನ್ ಅಂತಂದ್ರೆ ಗ್ರೇ ಹೈಡ್ರೋಜನ್ನೇ ಆಗಿದೆ. ಇದನ್ನೇ ಒಂದು ಸ್ಟೇಟ್ಮೆಂಟ್ ಅನ್ನ ರೂಪದಲ್ಲಿ ಕೊಡಬಹುದು. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಇಂಡಿಯಾದಲ್ಲಿ ಅತಿ ಹೆಚ್ಚು ಪ್ರೊಡ್ಯೂಸ್ ಆಗ್ತಾ ಇರೋದು ಈಗ ಸದ್ಯಕ್ಕೆ ಗ್ರೇ ಹೈಡ್ರೋಜನ್. ಗ್ರೇ ಹೈಡ್ರೋಜನ್ ಅಥವಾ ಕಂದು ಹೈಡ್ರೋಜನ್ ಅಂತಂದ್ರೆ ಹೈಡ್ರೋಕಾರ್ಬನ್ ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಹೈಡ್ರೋಜನ್ ಆಗಿದೆ. ನಂತರ ಎರಡನೇದಾಗಿ ಬ್ಲೂ ಹೈಡ್ರೋಜನ್. ಬ್ಲೂ ಹೈಡ್ರೋಜನ್ ಅನ್ನ ಕೂಡ ನಾವು ಫಾಸಿಲ್ ಫ್ಯೂಯಲ್ ಗಳಿಂದನೇ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆದರೆ ಇಲ್ಲಿ ಬಂದಿರುವಂತ ಬೈ ಪ್ರಾಡಕ್ಟ್ ಗಳು ಏನಿದಾವೆ ಅದು ಕಾರ್ಬನ್ ಮಾನಾಕ್ಸೈಡ್ ಆಗಿರಬಹುದು, ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು, ಇವುಗಳನ್ನ ನಾವು ಕ್ಯಾಪ್ಚರ್ ಮಾಡ್ತೀವಿ. ಅಂದ್ರೆ ಒಂದು ಕಡೆ ಹಿಡಿದಿಡ್ತೀವಿ. ಹಿಡಿದಿಟ್ಟು ಅದನ್ನ ಸ್ಟೋರ್ ಮಾಡ್ತೀವಿ. ಅಂದ್ರೆ ಡೈರೆಕ್ಟ್ಲಿ ವಾತಾವರಣಕ್ಕೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡೋದಿಲ್ಲ. ಅಂದ್ರೆ ಇಲ್ಲಿ ಈ ಬ್ಲೂ ಹೈಡ್ರೋಜನ್ ನಾವು ಉತ್ಪಾದನೆ ಮಾಡ್ತಿರ್ಬೇಕಾದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಗಳನ್ನ ವಾತಾವರಣಕ್ಕೆ ರಿಲೀಸ್ ಮಾಡ್ತಾ ಇಲ್ಲ. ಇಲ್ಲಿ ಹೊರ ಬರ್ತಾ ಇರುವಂತಹ ಬೈ ಪ್ರಾಡಕ್ಟ್ ಗಳು ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಇವುಗಳನ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಒಂದು ಕಡೆ ಸ್ಟೋರ್ ಮಾಡ್ತಾ ಇದೀವಿ. ಸೊ ಗ್ರೇ ಹೈಡ್ರೋಜನ್ಗೆ ಕಂಪೇರ್ ಮಾಡಿದ್ರೆ ಬ್ಲೂ ಹೈಡ್ರೋಜನ್ ಬೆಟರ್ ಆಗಿ ನಮಗೆ ಕಾಣುತ್ತೆ. ಯಾಕೆಂತಂದ್ರೆ ಗ್ರೇ ಹೈಡ್ರೋಜನ್ ಅಲ್ಲಿ ಇಲ್ಲಿ ರಿಲೀಸ್ ಆಗುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣಕ್ಕೆ ನಾವು ರಿಲೀಸ್ ಮಾಡ್ತೀವಿ. ಇದರಿಂದ ವಾತಾವರಣ ಮಲಿನ ಆಗುತ್ತೆ. ವಾಯು ಮಾಲಿನ್ಯ ಅಥವಾ ಏರ್ ಪೊಲ್ಯೂಷನ್ ಮತ್ತು ಕ್ಲೈಮೇಟ್ ಚೇಂಜ್ಗೆ ಕಾರಣ ಆಗಿರುವಂತಹ ಗ್ರೀನ್ ಹೌಸ್ ಗ್ಯಾಸಸ್ಗಳು ಇವೆಲ್ಲವೂ ಜಾಸ್ತಿ ಆಗ್ತವೆ ಗ್ರೇ ಹೈಡ್ರೋಜನ್ ಅಲ್ಲಿ. ಅದೇ ಬ್ಲೂ ಹೈಡ್ರೋಜನ್ ಅಲ್ಲಿ ಇವೆಲ್ಲವೂ ರಿಲೀಸ್ ಆದ್ರೂ ಕೂಡ ನಾವು ಇವುಗಳನ್ನ ಕ್ಯಾಪ್ಚರ್ ಮಾಡ್ತೀವಿ ಮತ್ತು ಸ್ಟೋರ್ ಮಾಡ್ಕೊಳ್ತೀವಿ. ಆದ್ದರಿಂದ ಗ್ರೇ ಹೈಡ್ರೋಜನ್ ಗಿಂತನೂ ಕಂದು ಹೈಡ್ರೋಜನ್ ಗಿಂತನೂ ನಮಗೆ ನೀಲಿ ಹೈಡ್ರೋಜನ್ ಬೆಟರ್ ಆಗಿ ಕಾಣ್ತಾ ಇದೆ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾದ್ರೆ. ಅದೇ ರೀತಿಯಾಗಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೈಡ್ರೋಜನ್ ವಿಧಾನ ಬರುತ್ತೆ, ಅದೇ ಗ್ರೀನ್ ಹೈಡ್ರೋಜನ್, ಹಸಿರು ಹೈಡ್ರೋಜನ್. ಇದನ್ನು ನಾವು ಉತ್ಪಾದನೆ ಮಾಡೋದು ರಿನ್ಯೂವಬಲ್ ಎನರ್ಜಿಯನ್ನ ಬಳಕೆ ಮಾಡಿಕೊಂಡು. ಯಾವ ರೀತಿಯಾಗಿ ಉತ್ಪಾದನೆ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಈ ರೀತಿಯ ಎನರ್ಜಿಯನ್ನ ಬಳಕೆ ಮಾಡಿಕೊಂಡು ನೀರಿನಲ್ಲಿ ಇರುವಂತಹ ಹೈಡ್ರೋಜನ್ ಅನ್ನ ಹೊರಗಡೆ ತೆಗಿತೀವಿ. ಇಲ್ಲಿ ನೀರಿನಲ್ಲಿರುವಂತಹ ಹೈಡ್ರೋಜನ್ ಅನ್ನ ಆಕ್ಸಿಜನ್ ಇಂದ ಸೆಪರೇಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಒಂದಷ್ಟು ಎಲೆಕ್ಟ್ರಿಸಿಟಿ ನಮಗೆ ಬೇಕು. ಆ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರುತ್ತೆ? ಈಗ ರಿನ್ಯೂವಬಲ್ ಎನರ್ಜಿಯಿಂದ ಬಳಕೆ ಮಾಡ್ಕೊಳ್ತಾ ಇದೀವಿ. ರಿನ್ಯೂವಬಲ್ ಎನರ್ಜಿಯಿಂದ ಬಂದಿರುವಂತಹ ಎಲೆಕ್ಟ್ರಿಸಿಟಿಯನ್ನ ಬಳಕೆ ಮಾಡಿಕೊಂಡು ವಾಟರ್ ಅಲ್ಲಿ ಅಡಗಿರುವಂತಹ ಈ ಹೈಡ್ರೋಜನ್ ಅನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಹೊರಗಡೆ ಬರುವಂತಹ ಬೈ ಪ್ರಾಡಕ್ಟ್ಗಳು ಕೇವಲ ನೀರು ಮತ್ತು ವಾಟರ್ ವೇಪರ್ ಮಾತ್ರನೇ ಆಗಿರುತ್ತೆ. ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಷ್ಟೇ, ಬೇರೆ ಯಾವ ಬೈ ಪ್ರಾಡಕ್ಟ್ ಬರೋದಿಲ್ಲ. ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ಆಗಿರಬಹುದು, ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು, ಇಂಥ ಪೊಲ್ಯೂಟಿಂಗ್ ಫ್ಯಾಕ್ಟರ್ಗಳು ಯಾವುವು ರಿಲೀಸ್ ಆಗೋದಿಲ್ಲ. ಆದ್ದರಿಂದನೇ ಈ ರೀತಿಯ ಹೈಡ್ರೋಜನ್ ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ಬಳಕೆ ಮಾಡುವಂತ ಎನರ್ಜಿಯೂ ರಿನ್ಯೂವಬಲ್ ಎನರ್ಜಿ ಆಗಿದೆ. ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಹೊರಗಡೆ ಬರುವಂತ ಬೈ ಪ್ರಾಡಕ್ಟ್ಸ್ ಗಳಲ್ಲಿ ಕೂಡ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಇಲ್ಲ. ಆದ್ದರಿಂದ ಈ ಹೈಡ್ರೋಜನ್ ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಇನ್ನೊಂದು ಪಾಯಿಂಟ್ ಅಂತಂದ್ರೆ ವಾಟರ್ ವೇಪರ್ ಅನ್ನೋದು ಗ್ರೀನ್ ಹೌಸ್ ಗ್ಯಾಸ್ ಆಗಿದೆ. ಗ್ರೀನ್ ಹೌಸ್ ಗ್ಯಾಸಸ್ ಗಳಲ್ಲಿ ವಾಟರ್ ವೇಪರ್ ಕೂಡ ಇದೆ. ಆದರೆ ಇದನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ವಾಟರ್ ವೇಪರ್ ಅನ್ನ ಕಡಿಮೆ ಮಾಡಬೇಕು ಅಂತ ನಾವು ಯಾವುದೇ ಟಾರ್ಗೆಟ್ ಅನ್ನ ಗೋಲ್ ಅನ್ನ ಇಟ್ಕೊಂಡಿಲ್ಲ. ಈ ಒಂದು ಪಾಯಿಂಟ್ ಅನ್ನ ಸೆಪರೇಟ್ ಆಗಿ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಹೈಡ್ರೋಜನ್ ನ ಬಗ್ಗೆ ಹೇಳೋದಾದ್ರೆ, ಒಂದು ಗ್ರೇ ಹೈಡ್ರೋಜನ್ ನಾವು ಹೈಡ್ರೋಕಾರ್ಬನ್ ಗಳಿಂದ ಪ್ರೊಡ್ಯೂಸ್ ಮಾಡೋದು, ಇನ್ನೊಂದು ಬ್ಲೂ ಹೈಡ್ರೋಜನ್ ಹೈಡ್ರೋಕಾರ್ಬನ್ಸ್ ಗಳಿಂದನೇ, ಫಾಸಿಲ್ ಫ್ಯೂಯಲ್ ಗಳಿಂದನೇ ಪ್ರೊಡ್ಯೂಸ್ ಮಾಡೋದು. ಆದರೆ ಬೈ ಪ್ರಾಡಕ್ಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡ್ತೀವಿ ಮತ್ತು ಸ್ಟೋರ್ ಮಾಡ್ತೀವಿ. ಅದೇ ರೀತಿಯಾಗಿ ಗ್ರೀನ್ ಹೈಡ್ರೋಜನ್ ಇದನ್ನ ನಾವು ರಿನ್ಯೂವಬಲ್ ಎನರ್ಜಿನ ಬಳಕೆ ಮಾಡಿಕೊಂಡು ನೀರಿನಿಂದ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಹೈಡ್ರೋಜನ್ ಇದಾಗಿದೆ. ಇಷ್ಟು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅನಾಲಿಸಿಸ್. ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಸೆಂಟ್ರಲ್ ಗವರ್ನಮೆಂಟ್ ಇಂದ್ರಧನುಷ್ 3.0 ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದೆ ಅಂತ. ಇದರ ಉದ್ದೇಶ ಏನು? ಇಮ್ಯುನೈಸೇಷನ್ ಕವರ್ ಅನ್ನ ಜಾಸ್ತಿ ಮಾಡೋದು. ಅಂದ್ರೆ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಲಸಿಕೆಗಳನ್ನ, ವ್ಯಾಕ್ಸಿನ್ ಗಳನ್ನ ಬಳಕೆ ಮಾಡೋದು. ಈಗ ನಮ್ಮ ದೇಶದ ಎಲ್ಲ ಮಕ್ಕಳಿಗೆ ಈ ಲಸಿಕೆಗಳು ತಲುಪಬೇಕು ಅಂತಂದ್ರೆ ಒಂದು ಪ್ರೋಗ್ರಾಮ್ ಬೇಕು. ಅದಕ್ಕೋಸ್ಕರನೇ ಸೆಂಟ್ರಲ್ ಗವರ್ನಮೆಂಟ್ ಈಗಾಗಲೇ ಇಂದ್ರಧನುಷ್ ಪ್ರೋಗ್ರಾಮ್ ಅನ್ನ ತಂದಿದೆ. ಈ ಪ್ರೋಗ್ರಾಮಿನ ಅಂದ್ರೆ ಇಂದ್ರಧನುಷ್ 1 ಆಗಿದೆ, ಇಂದ್ರಧನುಷ್ 2 ಆಗಿದೆ. ಈಗ ಕೋವಿಡ್-19 ಹಿನ್ನೆಲೆಯಲ್ಲಿ ಯಾವ ಮಕ್ಕಳಿಗೆ ಲಸಿಕೆಗಳು ತಲುಪಿಲ್ಲವೋ ಆ ಎಲ್ಲ ಮಕ್ಕಳನ್ನ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಇಂದ್ರಧನುಷ್ 3.0 ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇಂಡಿಯಾದಲ್ಲಿ ಇಮ್ಯುನೈಸೇಷನ್ ನ ಬಗ್ಗೆ ಇಲ್ಲಿಯವರೆಗೂ ಆಗಿರುವಂತಹ ಬೆಳವಣಿಗೆಗಳನ್ನ ಒಂದು ಬಾರಿ ಅನಲೈಸ್ ಮಾಡೋಣ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. ಮೊದಲಿಗೆ ಇಂಡಿಯಾದಲ್ಲಿ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅನ್ನೋದು ಮೊದಲಿಗೆ ಶುರುವಾಗೋದು 1978ರಲ್ಲಿ. 1978ರಲ್ಲಿ ನಮ್ಮ ದೇಶ ಇಮ್ಯುನೈಸೇಷನ್ ಕವರ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಮಕ್ಕಳಿಗೆ ಲಸಿಕೆಗಳನ್ನ ತಲುಪಿಸ್ಲಿಕ್ಕೋಸ್ಕರ
ಮಾಡಲಿಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆ ಸಂದರ್ಭದಲ್ಲಿ ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ ಆಫ್ ಇಮ್ಯುನೈಸೇಷನ್ ಅನ್ನುವಂಥ ಒಂದು ಪ್ರೋಗ್ರಾಮ್ ಅನ್ನ ತರುತ್ತೆ. ಇದು ಮೊದಲನೇ ಎಫರ್ಟ್. ಎರಡನೇದಾಗಿ 1985ರಲ್ಲಿ ಇದೇ ಪ್ರೋಗ್ರಾಮ್ ಅನ್ನ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ರೀನೇಮ್ ಮಾಡ್ತಾರೆ, ಮಾಡಿಫೈ ಮಾಡಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಅದರ ಹೆಸರೇ ಹೇಳ್ತಾ ಇದೆ, ಎಲ್ಲರಿಗೂ ಸರ್ವರಿಗೂ ಇಲ್ಲಿ ಲಸಿಕೆಯನ್ನ ಕೊಡೋದು, ಎಲ್ಲ ಮಕ್ಕಳಿಗೆ ಲಸಿಕೆ ತಲುಪುವ ರೀತಿಯಲ್ಲಿ ಮಾಡ್ಲಿಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ಅನ್ನ ತಂದಿದ್ದು. ಈ ಪ್ರೋಗ್ರಾಮಿನ ಉದ್ದೇಶ ಏನು? ಇಮ್ಯುನೈಸೇಷನ್ ಕವರ್ ಅನ್ನ ಜಾಸ್ತಿ ಮಾಡೋದು ಮತ್ತು ಈ ಇಮ್ಯುನೈಸೇಷನ್ ಕವರ್ ಅನ್ನ ಮಾಡ್ತಾ ಇರಬೇಕಾದ್ರೆ ಲಸಿಕೆಗಳನ್ನ ತಲುಪಿಸ್ತಾ ಇರಬೇಕಾದ್ರೆ ಇರುವಂತಹ ಸೇವೆಗಳ ಗುಣಮಟ್ಟವನ್ನ ಜಾಸ್ತಿ ಮಾಡೋದು. ಇಲ್ಲಿ ಇಮ್ಯುನೈಸೇಷನ್ ಕವರ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ನಾವು ಒದಗಿಸ್ತಾ ಇರುವಂತಹ ವ್ಯಾಕ್ಸಿನ್ಗಳು ಏನಿದಾವೆ ಅವುಗಳನ್ನ ಸಪ್ಲೈ ಮಾಡ್ಲಿಕ್ಕೆ ಬೇಕಾಗಿರುವಂತಹ, ಸರಬರಾಜು ಮಾಡ್ಲಿಕ್ಕೆ ಬೇಕಾಗಿರುವಂತಹ ಕೋಲ್ಡ್ ಚೈನ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು ಮತ್ತು ಸ್ಟ್ರೆಂಥನ್ ಮಾಡೋದು. ಜೊತೆಗೆ ಡಿಸ್ಟ್ರಿಕ್ಟ್ ವೈಸ್ ನಮ್ಮ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಪ್ರಗತಿ ಕಾಣ್ತಾ ಇದೀವಿ ನಾವು ಅನ್ನೋದನ್ನ ಮಾನಿಟರ್ ಮಾಡ್ತಾ ಇರೋದು. ಜೊತೆಗೆ ಇವತ್ತು ನಮ್ಮ ದೇಶದ ಎಲ್ಲಾ ಮಕ್ಕಳಿಗೆ ನಾವು ವ್ಯಾಕ್ಸಿನ್ ಗಳನ್ನ ಕೊಡಬೇಕು ಅಂತಂದ್ರೆ ಬೇರೆ ದೇಶದಿಂದ ವ್ಯಾಕ್ಸಿನ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ನಮ್ಮ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಹೇಳುತ್ತೆ ವ್ಯಾಕ್ಸಿನ್ ಪ್ರೊಡಕ್ಷನ್ ನಮ್ಮ ದೇಶದಲ್ಲೇ ಮಾಡಬೇಕು. ನಮ್ಮ ದೇಶದ ಮಕ್ಕಳಿಗೆ ಎಷ್ಟು ವ್ಯಾಕ್ಸಿನ್ ಬೇಕೋ ಅಷ್ಟನ್ನು ನಾವೇ ಉತ್ಪಾದನೆ ಮಾಡಬೇಕು. ವ್ಯಾಕ್ಸಿನ್ ಪ್ರೊಡಕ್ಷನ್ ನ ವಿಷಯವಾಗಿ ಸೆಲ್ಫ್ ಸಫಿಷಿಯನ್ಸಿಯನ್ನ ಸಾಧಿಸಬೇಕು ಅಂತ ಈ ಪ್ರೋಗ್ರಾಮ್ ಹೇಳುತ್ತೆ. ಇದನ್ನ ನಾವು ಈಗಾಗಲೇ ಅಚೀವ್ ಮಾಡಿದೀವಿ. ಇವತ್ತು ಇಡೀ ಗ್ಲೋಬಲ್ಲೇ ಇಂಡಿಯಾ ವ್ಯಾಕ್ಸಿನ್ ಕ್ಯಾಪಿಟಲ್ ಆಗಿ ಎಮರ್ಜ್ ಆಗಿದೆ. ಇವತ್ತು ಕೋವಿಡ್ ವ್ಯಾಕ್ಸಿನ್ ಅನ್ನು ನಾವು ತೆಗೆದುಕೊಂಡಿದ್ರೆ ವ್ಯಾಕ್ಸಿನ್ ಡಿಪ್ಲೊಮಸಿಯ ಬಗ್ಗೆ ಕೂಡ ಇಂಡಿಯಾ ಇವತ್ತು ಮಾತಾಡ್ತಾ ಇದೆ. ಅಂದ್ರೆ ವ್ಯಾಕ್ಸಿನ್ ಅನ್ನ ನಮ್ಮ ಡಿಪ್ಲೊಮಸಿನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ. ಈ ರೀತಿಯಾಗಿ ಇಲ್ಲಿರುವಂತಹ ಗುರಿಗಳನ್ನು ನಾವು ಸಾಧಿಸುವಲ್ಲಿ ಸಾಕಷ್ಟು ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದೀವಿ. ಇದು ಮೊದಲನೇ ಹಂತ, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ 1985 ಅಲ್ಲಿ ತಂದದ್ದು. ಈ ಪ್ರೋಗ್ರಾಮ್ ಅಲ್ಲಿ ನಾವು 12 ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಗಳನ್ನ ಟಾರ್ಗೆಟ್ ಮಾಡಿದ್ವಿ. 12 ವ್ಯಾಕ್ಸಿನ್ ಗಳ ಮುಖಾಂತರವಾಗಿ ಕಂಟ್ರೋಲ್ ಮಾಡಬಹುದು ಕಾಯಿಲೆಗಳನ್ನ ಟಾರ್ಗೆಟ್ ಮಾಡಿದ್ವಿ. ಅಂದ್ರೆ 12 ವ್ಯಾಕ್ಸಿನ್ ಗಳನ್ನ ನಮ್ಮ ಮಕ್ಕಳಿಗೆ ಒದಗಿಸ್ತಾ ಇದ್ವಿ. ಆದರೆ ಈ ಒಂದು ಪ್ರೋಗ್ರಾಮಿನ ಗ್ರೋತ್ ಬಂದು ಸಾಕಷ್ಟು ಕಡಿಮೆ ಇತ್ತು. ಎಷ್ಟು ಅಂದ್ರೆ 2009ರಿಂದ 2013ಕ್ಕೆ ನಾವು ನೋಡಿದ್ರೆ ಕೇವಲ 1% ಗ್ರೋತ್ ರೇಟ್ ಮಾತ್ರನೇ ಆಗ್ತಾ ಇತ್ತು. ಆದ್ದರಿಂದ ಒಂದು ಮಿಷನ್ ಮೋಡಲ್ಲಿ ನಾವು ಒಂದು ಪ್ರೋಗ್ರಾಮ್ ಅನ್ನ ತರಬೇಕು, ಇಮ್ಯುನೈಸೇಷನ್ ಕವರ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಅನ್ನುವ ಕಾರಣಕ್ಕೋಸ್ಕರ 2015ರಲ್ಲಿ ಮಿಷನ್ ಇಂದ್ರಧನುಷ್ ಅನ್ನುವಂತ ಈ ಪ್ರೋಗ್ರಾಮ್ ಅನ್ನ ತಗೊಂಡ್ ಬರ್ತೀವಿ. ಮಿಷನ್ ಇಂದ್ರಧನುಷ್ನ ಸ್ಪೆಷಾಲಿಟಿ ಏನು ಅಂತಂದ್ರೆ ನಾವು ಕ್ಲಿಯರ್ ಟಾರ್ಗೆಟ್ ಅನ್ನ ಹಾಕೊಳ್ತೀವಿ. ಕ್ಲಿಯರ್ ಟಾರ್ಗೆಟ್ ಏನು ಅಂತಂದ್ರೆ ರ್ಯಾಪಿಡ್ಲಿ ಇನ್ಕ್ರೀಸ್ ಮಾಡಬೇಕಾಗಿದೆ. ನಮ್ಮ ದೇಶದಾದ್ಯಂತ ಇಮ್ಯುನೈಸೇಷನ್ ಕವರ್ ಅನ್ನ ತುಂಬಾ ತೀವ್ರವಾಗಿ ಜಾಸ್ತಿ ಮಾಡಬೇಕಾಗಿದೆ. ಎಷ್ಟು ಕವರೇಜ್ ಅನ್ನು ನಾವು ಅಚೀವ್ ಮಾಡಬೇಕು ಅಂತಂದ್ರೆ 90% ಅನ್ನುವಂತ ಟಾರ್ಗೆಟ್ ಅನ್ನ ಹಾಕೊಳ್ತೀವಿ. ಸೊ ಈಗ ಮಿಷನ್ ಇಂದ್ರಧನುಷ್ ಅಲ್ಲಿ ನಮ್ಮ ಟಾರ್ಗೆಟ್ ಏನಾಗಿತ್ತು ಅಂತಂದ್ರೆ ಇಲ್ಲಿಯವರೆಗೂ ಈ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಿನ ಅಡಿಯಲ್ಲಿ ಸರಿಯಾಗಿ ವ್ಯಾಕ್ಸಿನೇಷನ್ ಅನ್ನ ತೆಗೆದುಕೊಳ್ಳದೇ ಇರುವಂತ ಅಥವಾ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಳದೆಯೇ ಇರುವಂತ ಮಕ್ಕಳು ಏನಿದ್ದಾರೆ 89 ಲ್ಯಾಕ್ ಚಿಲ್ಡ್ರನ್ ಗಿಂತನೂ ಹೆಚ್ಚಿನ ಮಕ್ಕಳು ಇದ್ರು. 89 ಲ್ಯಾಕ್ಗಿಂತ ಹೆಚ್ಚಿನ ಮಕ್ಕಳು ಇದ್ರು. ಇಲ್ಲಿ ಅನ್ವ್ಯಾಕ್ಸಿನೇಟೆಡ್ ಅಥವಾ ಪಾರ್ಷಿಯಲಿ ವ್ಯಾಕ್ಸಿನೇಟೆಡ್ ಅಂತ ಎಲ್ಲ ಮಕ್ಕಳನ್ನ ಕಂಪ್ಲೀಟ್ಲಿ ಇಮ್ಯುನೈಸ್ ಮಾಡೋದು. ಕಂಪ್ಲೀಟ್ಲಿ ಇಮ್ಯುನೈಸ್ ಅಂತಂದ್ರೆ ನಾವಿಲ್ಲಿ ಏನ್ ಟಾರ್ಗೆಟ್ ಇಟ್ಕೊಂಡಿದೀವಲ್ಲ 12 ವ್ಯಾಕ್ಸಿನ್ ಇಂದ ನಾವು ಕಂಟ್ರೋಲ್ ಮಾಡಬಹುದಾದಂತಹ ಕಾಯಿಲೆಗಳು ಅಂತ ಈ 12 ವ್ಯಾಕ್ಸಿನ್ ಗಳನ್ನ ಇಲ್ಲಿ ನಾವು ಟಾರ್ಗೆಟ್ ಆಗಿ ತೆಗೆದುಕೊಂಡಿರುವಂತಹ ಎಲ್ಲ ಮಕ್ಕಳಿಗೆ ಒದಗಿಸೋದು ಮೊದಲನೆಯದು. ಎರಡನೆಯದಾಗಿ ಈ ಮಿಷನ್ ನ ಅಡಿಯಲ್ಲಿ 2 ವರ್ಷದ ಒಳಗಿರುವಂತಹ ಮಕ್ಕಳ ಜೊತೆಗೆ ಪ್ರೆಗ್ನೆಂಟ್ ವುಮೆನ್ ಅನ್ನ ಕೂಡ, ಗರ್ಭಿಣಿ ಸ್ತ್ರೀಯರನ್ನ ಕೂಡ ನಾವು ಟಾರ್ಗೆಟ್ ಮಾಡ್ತೀವಿ ಇಮ್ಯುನೈಸೇಷನ್ ಕವರ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ. ನಂತರ ವೆರಿ ಇಂಪಾರ್ಟೆಂಟ್ಲಿ ಈ ಮಿಷನ್ ಇಂದ್ರಧನುಷ್ಯನ ಅಡಿಯಲ್ಲಿ ನಾವು ಟಾರ್ಗೆಟ್ ಮಾಡ್ತಾ ಇರುವಂತಹ ವ್ಯಾಕ್ಸಿನ್ಗಳು ಯಾವ್ಯಾವು? ಒಂದು ಡಿಪ್ತೀರಿಯಾ, ಇನ್ನೊಂದು ವುಫಿಂಗ್ ಕಾಫ್, ಇನ್ನೊಂದು ಟೆಟಾನಸ್. ಒಂದು ಕಡೆ ಇವೆಲ್ಲವನ್ನ ಲಿಸ್ಟ್ ಮಾಡ್ಕೊಂಡಿರಿ, ಪ್ರಿಲಿಮ್ಸ್ಗೆ ನಿಮಗೆ ಸಹಾಯಕ್ಕೆ ಬರುತ್ತೆ. ನಂತರ 4ನೇದಾಗಿ ಪೋಲಿಯೋ, 5ನೇದಾಗಿ ಟಿಬಿ, 6ನೇದಾಗಿ ಹೆಪಟೈಟಿಸ್ ಬಿ, ನಂತರ ಮೆನಿಂಜಿಟಿಸ್ ಮತ್ತು ನ್ಯೂಮೋನಿಯಾ, ನಂತರ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ ಇನ್ಫೆಕ್ಷನ್ಗಳು, ನಂತರ ಜಾಪನೀಸ್ ಎನ್ಸೆಫಲಿಟಿಸ್, ನಂತರ ರೋಟಾ ವೈರಸ್ ವ್ಯಾಕ್ಸಿನ್, ನಂತರ ನ್ಯೂಮೋಕೋಕಲ್ ಕಂಜುಗೇಟ್ ವ್ಯಾಕ್ಸಿನ್. ಇದರ ಬಗ್ಗೆ ನಾವು ಈಗಾಗಲೇ ಬಜೆಟ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದೀವಿ. ನಂತರ ಕೊನೆಯದಾಗಿ ಮೀಸಲ್ಸ್, ರುಬೆಲ್ಲಾ. ಈ ಎಲ್ಲ ವ್ಯಾಕ್ಸಿನ್ ಗಳಲ್ಲಿ 2 ವ್ಯಾಕ್ಸಿನ್ ಗಳನ್ನ ಜಾಪನೀಸ್ ಎನ್ಸೆಫಲಿಟಿಸ್ ಮತ್ತು ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ ವ್ಯಾಕ್ಸಿನ್ ಏನಿದೆ ಈ 2 ವ್ಯಾಕ್ಸಿನ್ ಗಳನ್ನ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ ಗಳಲ್ಲಿ ಮಾತ್ರನೇ ಕೊಡ್ತೀವಿ. ಯಾಕೆಂತಂದ್ರೆ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ ಗಳಲ್ಲಿ ಮಾತ್ರನೇ ಈ ಕಾಯಿಲೆಗಳು ನಮಗೆ ಕಂಡು ಬರ್ತವೆ. ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಈ ಜಾಪನೀಸ್ ಎನ್ಸೆಫಲಿಟಿಸ್ ಅನ್ನೇ ತೆಗೆದುಕೊಂಡಿದ್ದೆ ಗ್ಯಾಂಗೆಟಿಕ್ ಪ್ಲೇನ್ ಅಲ್ಲಿ ತರೈ ರೀಜನ್ ಅಂತ ಏನಿದೆ ಯುಪಿ, ಬಿಹಾರ್ ಈ ಎಲ್ಲ ಏರಿಯಾಗಳಲ್ಲಿ ಈ ತರೈ ರೀಜನ್ ಅಲ್ಲೇ ಹೆಚ್ಚಾಗಿ ಜಾಪನೀಸ್ ಎನ್ಸೆಫಲಿಟಿಸ್ ಇನ್ಫೆಕ್ಷನ್ ಕಂಡು ಬರೋದು. ಸೊ ಅಲ್ಲಿ ನಾವು ಆ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ. ಈಗ ಈ ಮಿಷನ್ ಇಂದ್ರಧನುಷ್ನ ನಂತರ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 1 ಅನ್ನ ತಗೊಂಡ್ ಬರ್ತೀವಿ. ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 1.0 ಅನ್ನ ಅಕ್ಟೋಬರ್ 2017ರಲ್ಲಿ ಲಾಂಚ್ ಮಾಡಲಾಯಿತು. ಇಲ್ಲಿ ನಮ್ಮ ಕವರೇಜ್ ಏನಿತ್ತು ಅಂತಂದ್ರೆ ಅರ್ಬನ್ ಏರಿಯಾಗೆ ಹೆಚ್ಚಿನ ಫೋಕಸ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಅಂದ್ರೆ ಸಿಟಿಗಳು, ನಗರಗಳಲ್ಲಿ ಹೆಚ್ಚಿನ ಫೋಕಸ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಯಾಕೆ ಅಂತಂದ್ರೆ ಮಿಷನ್ ಇಂದ್ರಧನುಷ್ ಅಲ್ಲಿ ನಾವು ಹಳ್ಳಿಗಳ ಬಗ್ಗೆ ಹೆಚ್ಚಿನ ಫೋಕಸ್ ಅನ್ನ
ಮಾಡಿದ್ವಿ. ಆದರೆ ನಗರಗಳಲ್ಲಿರುವಂತಹ ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿರಲಿಲ್ಲ. ಈ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೋಸ್ಕರ ಈ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 1.0 ಏನಿದೆ ಇಲ್ಲಿ ನಗರಗಳನ್ನ ಕೂಡ ಫೋಕಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ನಂತರ ಮಿಷನ್ ಇಂದ್ರಧನುಷ್ ಅಲ್ಲಿ ನಮ್ಮ ಟಾರ್ಗೆಟ್ ಏನಿತ್ತು ಅಂತಂದ್ರೆ ಮೋರ್ ದನ್ 90% ಇಮ್ಯುನೈಸೇಷನ್ ಕವರ್ ಅನ್ನು ನಾವು ಅಚೀವ್ ಮಾಡಬೇಕು ಬೈ 2020 ಅನ್ನುವಂತ ಟಾರ್ಗೆಟ್ ಅನ್ನ ಹಾಕೊಂಡಿದ್ವಿ. ಈಗ ಈ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 1.0 ನಲ್ಲಿ ಈ ಟಾರ್ಗೆಟ್ ಅನ್ನ ಮಾಡಿಫೈ ಮಾಡ್ತೀವಿ. ಇನ್ನು ಹಿಂದಕ್ಕೆ ಹಾಕೊಂಡು ಡಿಸೆಂಬರ್ 2018 ಹೊತ್ತಿಗೆ ಈ ಮೋರ್ ದನ್ 90% ಇಮ್ಯುನೈಸೇಷನ್ ಕವರ್ ಅಂತ ಏನಿದೆ ಇದನ್ನ ನಾವು ಅಚೀವ್ ಮಾಡಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಹಾಕೊಳ್ತೀವಿ. ನಂತರ ಈ ಟಾರ್ಗೆಟ್ ಅನ್ನ ನಾವು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಂತರ ನಾವು ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 2.0 ಅನ್ನ ತಗೊಂಡ್ ಬರ್ತೀವಿ. ಯಾವಾಗ 2019-20 ಸಾಲಿನಲ್ಲಿ ಯಾತಕ್ಕೋಸ್ಕರ ಅಂತಂದ್ರೆ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಏನಿದೆ ಅಂದ್ರೆ ಈಗ ಸದ್ಯಕ್ಕೆ ಇಂಡಿಯಾದಿಂದ ನಾವು ಪೋಲಿಯೋ ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ಲಿ ಎರಾಡಿಕೇಟ್ ಮಾಡಿದೀವಿ. ಇಡೀ ಪ್ರಪಂಚದಲ್ಲಿ ಕೂಡ ಪೋಲಿಯೋ ವೈರಸ್ ಅಲ್ಲಿ 3 ಟೈಪ್ಗಳಲ್ಲಿ 2 ಟೈಪ್ಗಳನ್ನ ಈಗಾಗಲೇ ಕಂಪ್ಲೀಟ್ಲಿ ನಾವು ಎಲಿಮಿನೇಟ್ ಮಾಡಿದೀವಿ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಏನಿದೆ ಈ ಪ್ರೋಗ್ರಾಮ್ ಅನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಿ 25 ವರ್ಷಗಳು ಆದದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ಲಾಂಚ್ ಮಾಡ್ತೀವಿ. ಈ ಪ್ರೋಗ್ರಾಮ್ ಅಲ್ಲಿ ಅಗೇನ್ ಟಾರ್ಗೆಟ್ ಏನು ಅಂತಂದ್ರೆ ಕೆಲವೊಂದು ಡಿಸ್ಟ್ರಿಕ್ಟ್ ಗಳನ್ನ ಚೂಸ್ ಮಾಡಿಕೊಂಡು 272 ಡಿಸ್ಟ್ರಿಕ್ಟ್ ಗಳನ್ನ ನಾವು ಚೂಸ್ ಮಾಡ್ಕೊಳ್ತೀವಿ 27 ಸ್ಟೇಟ್ಸ್ ಗಳಿಂದ. ಈ ಡಿಸ್ಟ್ರಿಕ್ಟ್ ಗಳಲ್ಲಿ ಫುಲ್ ಇಮ್ಯುನೈಸೇಷನ್ ಕವರ್ ಅನ್ನ ಅಂದ್ರೆ 100% ಇಮ್ಯುನೈಸೇಷನ್ ಕವರೇಜ್ ಅನ್ನ ಸಾಧಿಸಬೇಕು. ಇದು ಮೊದಲನೇ ಟಾರ್ಗೆಟ್. ಎರಡನೇ ಟಾರ್ಗೆಟ್ ಅಂದ್ರೆ 2022 ಒಳಗಾಗಿ ಇಡೀ ದೇಶದಲ್ಲಿ ಅಟ್ಲೀಸ್ಟ್ 90% ಅಷ್ಟಾದ್ರೂ ಇಮ್ಯುನೈಸೇಷನ್ ಕವರೇಜ್ ಅನ್ನ ಸಾಧಿಸಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಹಾಕೊಳ್ತೀವಿ. ಆದರೆ ನಮ್ಮ ಈ ಹಾದಿಯಲ್ಲಿ ಕೋವಿಡ್-19 ಬಂತು. 2020 ಇಸ್ವಿಯಲ್ಲೇ ನಮಗೆ ಕೋವಿಡ್-19 ಬಂದದ್ದರಿಂದ 2022 ಒಳಗಾಗಿ ನಾವು ನಮ್ಮ ಟಾರ್ಗೆಟ್ ಅನ್ನ ರೀಚ್ ಆಗಬೇಕು ಅಂತಂದ್ರೆ ಇನ್ನೊಮ್ಮೆ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಬೇಕಾಗಿತ್ತು. ಹೊಸದಾಗಿ ಹೊಸ ಇಂಟೆನ್ಸಿಟಿಯಿಂದ ಮತ್ತೆ ಲಾಂಚ್ ಮಾಡ್ಲಿಕ್ಕೋಸ್ಕರ ಇಂದ್ರಧನುಷ್ 3.0 ಪ್ರೋಗ್ರಾಮ್ ಅನ್ನ ಈಗ ಸೆಂಟ್ರಲ್ ಗವರ್ನಮೆಂಟ್ ತಗೊಂಡು ಬಂದಿದೆ. ಇಂಟೆನ್ಸಿಫೈಡ್ ಇಂದ್ರಧನುಷ್ ಮಿಷನ್ 3.0 ಪ್ರೋಗ್ರಾಮ್ ಅನ್ನ ಈಗ ಸದ್ಯಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಲಾಂಚ್ ಮಾಡಿದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಅನಾಲಿಸಿಸ್. ನಂತರ ನಾವು GS ಪೇಪರ್ 3 ನಲ್ಲೇ ಎನ್ವಿರಾನ್ಮೆಂಟ್ ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಸಾಂಬಾರ್ ಲೇಕ್ ಏನಿದೆ ರಾಜಸ್ಥಾನಲ್ಲಿ ಇದನ್ನ ಒಂದು ಹೊಸ ಟೂರಿಸ್ಟ್ ಸ್ಪಾಟ್ ಆಗಿ ಡೆವಲಪ್ ಮಾಡಬೇಕು ಅಂತ ರಾಜಸ್ಥಾನ್ ಗವರ್ನಮೆಂಟ್ ಮುಂದೆ ಬಂದಿದೆ ಅಂತ. ಈ ಸಾಂಬಾರ್ ಲೇಕ್ ಅನ್ನೋದು ಈಗಾಗಲೇ ಡೆಸರ್ಟ್ ಸರ್ಕ್ಯೂಟ್ ಅಂತ ಏನಿದೆ ನಮ್ಮಲ್ಲಿ ಇರುವಂತ ಒಂದು ಟೂರಿಸಂ ರಿಲೇಟೆಡ್ ಆಗಿರುವಂತ ಒಂದು ಸ್ಕೀಮು ಸ್ವದೇಶ್ ದರ್ಶನ್ ಸ್ಕೀಮ್ ಅಂತ. ಈ ಸ್ಕೀಮಿನ ಅಡಿಯಲ್ಲಿ ನಾವು ಸರ್ಕ್ಯೂಟ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬುದ್ಧಿಸಂಗೆ ರಿಲೇಟೆಡ್ ಆಗಿರುವಂತ ಎಲ್ಲ ಸ್ಥಳಗಳನ್ನ ಲಿಂಕ್ ಮಾಡಿ ಇದನ್ನ ಬುದ್ಧಿಸ್ಟ್ ಸರ್ಕ್ಯೂಟ್ ಅನ್ನೋದು. ಅದೇ ರೀತಿಯಾಗಿ ರಾಮಾಯಣಕ್ಕೆ ರಿಲೇಟೆಡ್ ಆಗಿರುವಂತ ಎಲ್ಲ ಸ್ಥಳಗಳನ್ನ ಲಿಂಕ್ ಮಾಡೋದು ಇದನ್ನ ರಾಮಾಯಣ ಸರ್ಕ್ಯೂಟ್ ಅನ್ನೋದು. ಅದೇ ರೀತಿಯಾಗಿ ಡೆಸರ್ಟ್ ಏರಿಯಾದಲ್ಲಿ ರಾಜಸ್ಥಾನದ ಈ ಮರುಭೂಮಿಯ ಏರಿಯಾದಲ್ಲಿ ಟೂರಿಸ್ಟ್ ಸ್ಪಾಟ್ಗಳು ಅಂತ ಏನಿದಾವೆ ಅಟ್ರಾಕ್ಟಿವ್ ಆಗಿರುವಂತವು ಎಲ್ಲ ಸ್ಪಾಟ್ ಗಳನ್ನ ಲಿಂಕ್ ಮಾಡುವಂತ ಡೆಸರ್ಟ್ ಸರ್ಕ್ಯೂಟ್ ಅಂತ ಒಂದು ಸರ್ಕ್ಯೂಟ್ ಅನ್ನ ತಂದಿದ್ದೀವಿ. ಅದೇ ಸ್ವದೇಶ್ ದರ್ಶನ್ ಸ್ಕೀಮಿನ ಅಡಿಯಲ್ಲಿ. ಈ ಸ್ವದೇಶ್ ದರ್ಶನ್ ಸ್ಕೀಮ್ ಅನ್ನ ಮಿನಿಸ್ಟ್ರಿ ಆಫ್ ಟೂರಿಸಂ 2014-15 ನಲ್ಲೇ ತಂದಿತ್ತು. ಈ ಸ್ಕೀಮಿನ ಅಡಿಯಲ್ಲಿ ಹಲವಾರು ಸರ್ಕ್ಯೂಟ್ ಗಳನ್ನ ಈಗಾಗಲೇ ನಾವು ಡೆವಲಪ್ ಮಾಡಿದೀವಿ. ಈ ಡೆಸರ್ಟ್ ಸರ್ಕ್ಯೂಟಿನ ಅಡಿಯಲ್ಲಿ ಈಗ ಸಾಂಬಾರ್ ಲೇಕ್ ಅನ್ನ ಲಿಂಕ್ ಮಾಡಿ ಡೆವಲಪ್ ಮಾಡಬೇಕು ಅಂತ ಈಗ ಸದ್ಯಕ್ಕೆ ರಾಜಸ್ಥಾನ್ ಗವರ್ನಮೆಂಟ್ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳನ್ನ ತರ್ತಾ ಇದೆ. ಅದರ ಹಿನ್ನೆಲೆಯಲ್ಲೇ ಮೊದಲಿಗೆ ಈ ಸಾಂಬಾರ್ ಲೇಕ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಇಂಡಿಯಾ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ರಾಜಸ್ಥಾನಿನ ಈ ಒಂದು ಏರಿಯಾದಲ್ಲಿ ಸಾಂಬಾರ್ ಲೇಕ್ ಲೊಕೇಟ್ ಆಗಿದೆ. ಈ ಸಾಂಬಾರ್ ಲೇಕ್ ಅನ್ನೋದು ಜೈಪುರ್ ಸಿಟಿಗೆ ತುಂಬಾ ಹತ್ತಿರದಲ್ಲಿರುವಂತ ಒಂದು ಸರೋವರ ಆಗಿದೆ. ಇದರ ಬಗ್ಗೆ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ. ಮೊದಲಿಗೆ ಇಂಡಿಯಾದ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಾಲ್ಟ್ ಲೇಕ್ ಯಾವುದು ಅಂತಂದ್ರೆ ಈ ಸಾಂಬಾರ್ ಲೇಕ್ ಆಗಿದೆ. ಅಂದ್ರೆ ಇಂಡಿಯಾದ ಒಳನಾಡಿನಲ್ಲಿ ಇರುವಂತ ಅತಿ ದೊಡ್ಡ ಸಾಲ್ಟ್ ಲೇಕ್ ಯಾವುದು ಅಂತಂದ್ರೆ ಉಪ್ಪಿನ ಸರೋವರ ಯಾವುದು ಅಂತಂದ್ರೆ ಈ ಸಾಂಬಾರ್ ಲೇಕ್ ಆಗಿದೆ. ಇದು ಈ ಒಂದು ಏರಿಯಾದಲ್ಲೇ ಇರುವಂತ ಅರಾವಳಿ ಬೆಟ್ಟಗಳ ಸಾಲುಗಳಿಂದವೆ. ಈ ಸಾಲುಗಳಲ್ಲಿರುವಂತ ಒಂದು ತಗ್ಗಿನ ಪ್ರದೇಶ ಆಗಿದೆ. ಆ ತಗ್ಗಿನ ಪ್ರದೇಶದಲ್ಲಿ ಹಲವಾರು ರಿವರ್ಗಳಿಂದ ಹರಿದು ಬಂದಿರುವಂತ ನೀರು ಬಂದು ಸೇರಿಕೊಂಡು ಒಂದು ಸರೋವರ ಆಗಿದೆ. ಈ ರಿವರ್ಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಈ ಲೇಕ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಸಾಲ್ಟ್ ಪ್ರೊಡಕ್ಷನ್ಗೆ ಅಂತ ಮೊಘಲ್ ಡೆನಾಸ್ಟಿಯ ಕಾಲದಿಂದನೂ ಈ ಲೇಕ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. 1857 ಸಿಪಾಯಿ ದಂಗೆ ಆಗುವವರೆಗೂ ಮೊಘಲ್ ಸಾಮ್ರಾಜ್ಯಕ್ಕೆ ಉಪ್ಪಿನ ಸರಬರಾಜು ಎಲ್ಲಿಂದ ಆಗ್ತಾ ಇತ್ತು ಅಂತಂದ್ರೆ ಈ ಸರೋವರದಿಂದನೇ ಆಗ್ತಾ ಇತ್ತು. ಅದಾದ ನಂತರ ಮೊಘಲ್ ಸಾಮ್ರಾಜ್ಯ ಬಿದ್ದು ಹೋಗುತ್ತೆ. ನಂತರ ಈ ಸರೋವರವನ್ನ ಜೈಪುರ್ ಪ್ರಿನ್ಸ್ಲಿ ಸ್ಟೇಟು ಮತ್ತು ಜೋಧ್ಪುರ್ ಪ್ರಿನ್ಸ್ಲಿ ಸ್ಟೇಟು ದೇಶೀಯ ಸಂಸ್ಥಾನಗಳು ಬಳಕೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತವೆ. ಇದು ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ. ಎರಡನೇದಾಗಿ ಈಗ ಸದ್ಯಕ್ಕೆ ನಾವು ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಅಂತಂದ್ರೆ ಈ ಸಾಂಬಾರ್ ಲೇಕ್ ಅನ್ನೋದು ರಾಮ್ಸಾರ್ ಸೈಟ್ ಆಗಿದೆ. ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿರುವಂತಹ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನ ಹೊಂದಿರುವಂತಹ ವೆಟ್ಲ್ಯಾಂಡ್ಗಳು, ಜೌಗು ಪ್ರದೇಶಗಳು, ಇವುಗಳನ್ನ ಲಿಸ್ಟ್ ಆಫ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ಜಾಗತಿಕ ಹಂತದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಜೌಗು ಪ್ರದೇಶಗಳ ಲಿಸ್ಟ್ ಅಂತ ಕರಿತೀವಿ. ಈ ಲಿಸ್ಟ್ ಅಲ್ಲಿ ಸಾಂಬಾರ್ ಲೇಕ್ ಕೂಡ ಒಂದಾಗಿದೆ. ಆದ್ದರಿಂದ ಸಾಂಬಾರ್ ಲೇಕ್ ಅನ್ನು ನಾವು ರಾಮ್ಸಾರ್ ಸೈಟ್ ಅಂತ ಕರಿತೀವಿ. ನಂತರ ಈ ಒಂದು ಲೇಕಿನ ಹತ್ತಿರದಲ್ಲಿರುವಂತಹ ವೆಜಿಟೇಷನ್ ನ ಸಸ್ಯ
ವರ್ಗವನ್ನು ನಾವು ನೋಡೋದಾದ್ರೆ ಇಲ್ಲಿರುವಂತಹ ಸಸ್ಯ ವರ್ಗವನ್ನು ನಾವು ಕ್ಸೆರೋಫೈಟಿಕ್ ಅಂತ ಕರಿತೀವಿ. ಕ್ಸೆರೋಫೈಟಿಕ್ ಅಂತಂದ್ರೆ ಮರುಭೂಮಿಯಲ್ಲಿ ಬೆಳೆಯುವಂತಹ ಸಸ್ಯ ವರ್ಗಗಳು. ಈ ಸಸ್ಯ ವರ್ಗಗಳು ಅತಿ ಕಡಿಮೆ ಮಳೆ ಬಿದ್ದರೂ ಕೂಡ ಸಾಕಷ್ಟು ಡ್ರೈ ಒಣ ಹವೆ ಇದ್ರೂ ಕೂಡ ಬದುಕುವಂತ ಕೆಪಾಸಿಟಿಯನ್ನ ಹೊಂದಿರ್ತವೆ. ಅಷ್ಟರ ಮಟ್ಟಿಗೆ ಅಡಾಪ್ಟೇಷನ್ ಹೊಂದಿರ್ತವೆ. ಈ ಕ್ಸೆರೋಫೈಟಿಕ್ ಟೈಪ್ ಸಸ್ಯ ವರ್ಗಗಳನ್ನು ನಾವು ಸಾಂಬಾರ್ ಲೇಕಿನ ಆಸುಪಾಸಿನಲ್ಲಿ ಕಾಣಬಹುದು. ನಂತರ ಪ್ರಾಣಿ ವರ್ಗಕ್ಕೆ ಬಂದಿದ್ರೆ ಫ್ಲೆಮಿಂಗೋಗಳು, ಪೆಲಿಕಾನ್ಗಳು, ಸಾಕಷ್ಟು ಮೈಗ್ರೇಟರಿ ಸ್ಪೀಶೀಸ್ಗಳು, ಸಾಕಷ್ಟು ಮೈಗ್ರೇಟರಿ ಪಕ್ಷಿಗಳು ಈ ಒಂದು ಸರೋವರಕ್ಕೆ ವಿಸಿಟ್ ಮಾಡ್ತವೆ. ಜೊತೆಗೆ ಈಗ ಬರ್ತಾ ಇರುವಂತಹ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಸರೋವರ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿರುವಂತಹ ಕಾರಣ ಏನು ಅಂತಂದ್ರೆ ಕಳೆದ ವರ್ಷ ಈ ಸರೋವರದ ಹತ್ತಿರ ಇದ್ದಕ್ಕಿದ್ದ ಹಾಗೆ 22,000 ಮೈಗ್ರೇಟರಿ ಬರ್ಡ್ಸ್ಗಳು ಸಾಯ್ತವೆ. ಯಾವ ಕಾರಣದಿಂದ ಸತ್ವು ಅಂತಂದ್ರೆ ನಂತರ ನಮಗೆ ಗೊತ್ತಾಗುತ್ತೆ ಏವಿಯನ್ ಬಾಟುಲಿಸಮ್ ಅನ್ನುವಂತ ಒಂದು ಕಾಯಿಲೆಯ ಕಾರಣದಿಂದಾಗಿ ಈ ಪಕ್ಷಿಗಳಲ್ಲಿ ಪ್ಯಾರಾಲಿಸಿಸ್ ಆಗಿ ನ್ಯೂರೋ ಮಸ್ಕ್ಯುಲರ್ ಇಲ್ನೆಸ್ ಆಗಿ ಈ ಪಕ್ಷಿಗಳು ಸತ್ವು ಅಂತ ನಂತರ ನಮಗೆ ಗೊತ್ತಾಗುತ್ತೆ. ಈ ಕಾರಣದಿಂದಾಗಿಯೇ ಈಗ ಬರ್ತಾ ಇರುವಂತಹ ಪ್ರಿಲಿಮ್ಸ್ ಅಲ್ಲಿ ನಾವು ಸಾಂಬಾರ್ ಲೇಕಿನ ಬಗ್ಗೆ ಒಂದು ಕ್ವೆಶ್ಚನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ಇತ್ತೀಚೆಗೆ ರಾಜಸ್ಥಾನ್ ಗವರ್ನಮೆಂಟ್ ಈ ಸರೋವರದ ಹತ್ತಿರ ಟೆಂಪರರಿ ಶೆಲ್ಟರ್ ನ ಕೂಡ ನಾವು ಈ ಮೈಗ್ರೇಟರಿ ಬರ್ಡ್ಸ್ ಗಳಿಗೆ ಅಂತ ಟೆಂಪರರಿ ಶೆಲ್ಟರ್ ನ ಕೂಡ ಬಿಲ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ನಂತರ ಈಗಾಗಲೇ ನಾವು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಸಾಂಬಾರ್ ಲೇಕಿನ ಹತ್ತಿರ ಸಾಕಷ್ಟು ಉಪ್ಪನ್ನ ಉತ್ಪಾದನೆ ಮಾಡ್ತಿದ್ರು ಅಂತ. ಈಗಲೂ ಕೂಡ ಉಪ್ಪನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಎಷ್ಟು ಉತ್ಪಾದನೆ ಮಾಡ್ತಾ ಇದೀವಿ ಅಂತಂದ್ರೆ ಇಡೀ ದೇಶದಲ್ಲೇ ಒನ್ ಆಫ್ ದಿ ಲಾರ್ಜೆಸ್ಟ್ ಸಾಲ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅನ್ನು ನಾವು ಈ ಸಾಂಬಾರ್ ಲೇಕಿನ ಹತ್ತಿರ ಕಾಣಬಹುದು. ಇಷ್ಟು ನಮಗೆ ಓರಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸಾಂಬಾರ್ ಲೇಕಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಬೇಕಾಗಿತ್ತು. ನಂತರ ಇದೇ ವಾರ UNEP ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ತನ್ನ ಕಡೆಯಿಂದ ಒಂದು ಹೊಸ ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಆ ರಿಪೋರ್ಟಿನ ಹೆಸರು ಮೇಕಿಂಗ್ ಪೀಸ್ ವಿತ್ ನೇಚರ್. ಈ ರಿಪೋರ್ಟ್ ಅನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡಿದ್ರು ಅಂತ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ತುಂಬಾ ಕಡಿಮೆ ಸಾಧ್ಯತೆ ಇದೆ. ಜಸ್ಟ್ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಮೇಕಿಂಗ್ ಪೀಸ್ ವಿತ್ ನೇಚರ್ ಅದರ ಹೆಸರೇ ಹೇಳ್ತಾ ಇದೆ ಪ್ರಕೃತಿಯ ಜೊತೆಗೆ ನಾವೀಗ ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗಿದೆ. ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಆಗಿಯೇ ಆಗತ್ತೆ. ಕ್ಲೈಮೇಟ್ ಚೇಂಜ್ ಆಯ್ತು ಅಂತಂದ್ರೆ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ. ಬಯೋಡೈವರ್ಸಿಟಿ ಲಾಸ್ ಆಗುವುದರ ಜೊತೆಗೆ ಮಾಲಿನ್ಯ ಜಾಸ್ತಿಯಾಗಿ ಮನುಷ್ಯ ಬದುಕೋದೇ ಕಷ್ಟ ಆಗತ್ತೆ. ಮಾಸ್ ಎಕ್ಸ್ಟಿಂಕ್ಷನ್ ಅನ್ನೋದು ರಿಯಾಲಿಟಿ ಆಗತ್ತೆ. ಮತ್ತೆ ಇನ್ನೊಂದು ಬಾರಿ ಮಾಸ್ ಎಕ್ಸ್ಟಿಂಕ್ಷನ್ ಅಂತಂದ್ರೆ ಭೂಮಿಯ ಮೇಲಿರುವಂತ ಜೀವರಾಶಿಗಳಲ್ಲಿ ಅಟ್ಲೀಸ್ಟ್ 75% ಜೀವರಾಶಿ ನಾಶ ಆಗೋದು. ಅಂತ ಪರಿಸ್ಥಿತಿ ಈಗಾಗಲೇ 5 ಬಾರಿ ಆಗಿದೆ. ಮತ್ತೊಮ್ಮೆ ಆಗೋದಕ್ಕೆ ನಾವೀಗ ಅವಕಾಶವನ್ನ ಕೊಡಬಾರದು ಅಂತ ಈ ಒಂದು ರಿಪೋರ್ಟ್ ಅಲ್ಲಿ UNEP ಡಿಸ್ಕಸ್ ಮಾಡಿದೆ. ಜಸ್ಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೇಕಿಂಗ್ ಪೀಸ್ ವಿತ್ ನೇಚರ್ ಈ ಒಂದು ರಿಪೋರ್ಟಿನ ಹೆಸರನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾರು ರಿಲೀಸ್ ಮಾಡಿದ್ರು ಅಂತಂದ್ರೆ UNEP ಅಂತ ನಮಗೆ ತಿಳಿದಿರಬೇಕು. ನಂತರ ಎನ್ವಿರಾನ್ಮೆಂಟ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಇಂಡಿಯಾದ ಕರಾವಳಿ ತೀರದಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ನಾವು ಸಾಕಷ್ಟು ಮ್ಯಾಂಗ್ರೋವ್ ಕಾಡುಗಳನ್ನು ಕಾಣಬಹುದು. ಅದರಲ್ಲೂ ಕರ್ನಾಟಕ ಸ್ಪೆಸಿಫಿಕ್ ಆಗಿ ಮಾತಾಡೋದಾದ್ರೆ ಕರ್ನಾಟಕದ ಕರಾವಳಿ ತೀರದಲ್ಲಿ ಕೂಡ ನಮಗೆ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತವೆ. ಇವುಗಳನ್ನ ಕಾಂಡ್ಲಾ ವನಗಳು ಅಂತ ಕರೀತಾರೆ. ಹಲವಾರು ಕಾಂಡ್ಲಾ ವನಗಳನ್ನ ಕರ್ನಾಟಕದ ಕರಾವಳಿ ತೀರದಲ್ಲಿ ನಾವು ಕಾಣಬಹುದು. ಕೆಲವೊಂದು ಕಾಂಡ್ಲಾ ವನಗಳು ಕೆಲವೊಂದು ನದಿಗಳ ಹತ್ತಿರದಲ್ಲಿರುವಂತಹ ಕಾಂಡ್ಲಾ ವನಗಳು ಸಾಕಷ್ಟು ಬಯೋಡೈವರ್ಸಿಟಿಯನ್ನ ಹೊಂದಿರ್ತವೆ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಪಂಚಗಂಗಾವಳಿ ಅನ್ನುವಂತ ನದಿ ಹರಿಯುವಂತ ಏರಿಯಾದಲ್ಲಿರುವಂತ ಕಾಂಡ್ಲಾ ವನವನ್ನ ಕರ್ನಾಟಕ ಸರ್ಕಾರ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಮುಂದೆ ಬಂದಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಮೊದಲನೇ ಪಾಯಿಂಟ್ ಅಂದ್ರೆ ಇಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಲೋಕಲಿ ನಾವು ಬಳಕೆ ಮಾಡ್ತಾ ಇರುವಂತಹ ಪದ. ಆದರೆ ಜಾಗತಿಕ ಹಂತದಲ್ಲಿ ಗ್ಲೋಬಲ್ ಹಂತದಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳು ಇದಾವೆ. ಅವುಗಳಲ್ಲಿ ಎಷ್ಟು ಇಂಡಿಯಾಕ್ಕೆ ಲಿಂಕ್ ಆಗಿದಾವೆ ಇದನ್ನ ನಾವೀಗ ಅನಲೈಸ್ ಮಾಡಬೇಕಾಗಿದೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಅದರ ಜೊತೆಗೆ ನಾವಿಲ್ಲಿ ಕಾಂಡ್ಲಾ ವನದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮ್ಯಾಂಗ್ರೋವ್ ಕಾಡುಗಳು ಅಂತ ಹೇಳಿದ್ವಿ. ಸೊ ಇಂಡಿಯಾದ ಕರಾವಳಿ ತೀರದಲ್ಲಿ ಎಲ್ಲೆಲ್ಲಿ ನಾವು ಮ್ಯಾಂಗ್ರೋವ್ ಕಾಡುಗಳನ್ನ ಕಾಣಬಹುದು, ಅದರಲ್ಲೂ ಮೆಜಾರಿಟಿ ಮೇಜರ್ ಮ್ಯಾಂಗ್ರೋವ್ ಕಾಡುಗಳನ್ನ ಎಲ್ಲೆಲ್ಲಿ ಕಾಣಬಹುದು ಅಂತ ಅನಲೈಸ್ ಮಾಡಬೇಕಾಗಿದೆ. ಮೊದಲಿಗೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು ಅಂತಂದ್ರೆ ಯಾವ ಒಂದು ಏರಿಯಾದಲ್ಲಿ ಜೀವ ವೈವಿಧ್ಯಮಯತೆ ಬಯೋಡೈವರ್ಸಿಟಿ ಅನ್ನೋದು ತುಂಬಾ ಜಾಸ್ತಿ ಇದೆಯೋ, ತುಂಬಾ ಜಾಸ್ತಿ ಅಂತಂದ್ರೆ ಒಂದು ಪ್ರದೇಶವನ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿಬೇಕು ಅಂತಂದ್ರೆ ಆ ಪ್ರದೇಶದಲ್ಲಿ ಬಯೋಡೈವರ್ಸಿಟಿ ಎಷ್ಟಿರಬೇಕು ಅಂತಂದ್ರೆ ಆ ಪ್ರದೇಶದಲ್ಲಿರುವಂತಹ ಸಸ್ಯ ವರ್ಗಗಳಲ್ಲಿ ಅಟ್ಲೀಸ್ಟ್ 1500 ಸ್ಪೀಶೀಸ್ಗಳಾದ್ರೂ 1500 ವ್ಯಾಸ್ಕ್ಯುಲರ್ ಪ್ಲಾಂಟ್ಗಳ ಸ್ಪೀಶೀಸ್ಗಳಾದ್ರೂ ಈ ಒಂದು ಏರಿಯಾದಲ್ಲಿ ಎಂಡೆಮಿಕ್ ಸ್ಪೀಶೀಸ್ಗಳು ಆಗಿರಬೇಕು. ಎಂಡೆಮಿಕ್ ಅಂತಂದ್ರೆ ಆ ಪ್ರದೇಶದಲ್ಲಿ ಮಾತ್ರನೇ ಕಂಡು ಬರುವಂತಹ ಸ್ಪೀಶಿಗಳು. ಈಗ ಈ ಪ್ರದೇಶದಲ್ಲಿ ಮಾತ್ರನೇ ಕಂಡು ಬರುವಂತಹ ವ್ಯಾಸ್ಕ್ಯುಲರ್ ಪ್ಲಾಂಟ್ಗಳ ಸ್ಪೀಶೀಸ್ಗಳು ಎಷ್ಟಿರಬೇಕು ಅಂತಂದ್ರೆ ಅಟ್ಲೀಸ್ಟ್ 1500 ಇರಬೇಕು. ಈ 1500 ಇರೋದು ಜಾಗತಿಕ ಹಂತದಲ್ಲಿ ಇರುವಂತಹ ವ್ಯಾಸ್ಕ್ಯುಲರ್ ಸ್ಪೀಶೀಸ್ಗಳ ಅಟ್ಲೀಸ್ಟ್ 0.5% ಅಷ್ಟಾಗುತ್ತೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಇವತ್ತು ನಮಗೆ ಗೊತ್ತಿರುವಂತಹ ವ್ಯಾಸ್ಕ್ಯುಲರ್ ಪ್ಲಾಂಟ್ಗಳ
ಪ್ರಾಣಿಗಳ ಸ್ಪೀಶೀಸ್ಗಳಲ್ಲಿ 0.5% ಅಥವಾ 1500 ಸ್ಪೀಶೀಸ್ಗಳಾದರೂ ಈ ಪ್ರದೇಶದಲ್ಲಿ ಎಂಡೆಮಿಕ್ ಆಗಿ ಇರಬೇಕು. ಬೇರೆ ಯಾವ ಪ್ರದೇಶದಲ್ಲೂ ಕಂಡು ಬರಬಾರದು. ಅಷ್ಟೊಂದು ಸ್ಪೀಶೀಸ್ಗಳನ್ನ ಈ ಪ್ರದೇಶ ಹೊಂದಿರಬೇಕು, ಅಂದ್ರೆ ಅಷ್ಟು ಬಯೋಡೈವರ್ಸಿಟಿಯನ್ನ ಹೊಂದಿರಬೇಕು. ಆದರೆ ಈ ಒಂದು ಪ್ರದೇಶ ಹಾಟ್ಸ್ಪಾಟ್ ಆಗಿರಬೇಕು. ಹಾಟ್ಸ್ಪಾಟ್ ಅಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಈಗ ಸದ್ಯಕ್ಕೆ ಜೀವ ವೈವಿಧ್ಯಮಯತೆ ಅನ್ನೋದು ಅಪಾಯದ ಅಂಚಿನಲ್ಲಿರಬೇಕು, ಥ್ರೆಟ್ಗೆ ಒಳಗಾಗಿರಬೇಕು. ಅದನ್ನ ಯಾವ ರೀತಿಯಾಗಿ ಡಿಫೈನ್ ಮಾಡ್ತಾರೆ ಅಂತಂದ್ರೆ ಈ ಪ್ರದೇಶದಲ್ಲಿ ಅಟ್ಲೀಸ್ಟ್ 75% ಆದ್ರೂ ಪ್ರೈಮರಿ ವೆಜಿಟೇಷನ್ ಅನ್ನೋದು ಇವತ್ತು ನಾಶ ಆಗಿರಬೇಕು. ಅಂತ ಪ್ರದೇಶಗಳನ್ನು ನಾವು ಬಯೋಡೈವರ್ಸಿಟಿಯೂ ಹೊಂದಿದೆ, ಆದರೆ ಆ ಪ್ರದೇಶ ಹಾಟ್ಸ್ಪಾಟ್ ಆಗಿದೆ ಅಂತ ಡಿಫೈನ್ ಮಾಡ್ತೀವಿ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ. ಇಂಥ ಹಾಟ್ಸ್ಪಾಟ್ಗಳು ಇವತ್ತು ಗ್ಲೋಬಲಿ ನಾವು ನೋಡಿದ್ರೆ 36 ಹಾಟ್ಸ್ಪಾಟ್ಸ್ಗಳು ಇದಾವೆ. ಇಂಡಿಯಾಕ್ಕೆ ಲಿಂಕ್ ಆಗಿರೋದು 4 ಹಾಟ್ಸ್ಪಾಟ್ಸ್ಗಳು. ಈ 4 ಹಾಟ್ಸ್ಪಾಟ್ಗಳು ಯಾವ್ಯಾವು ಅಂತ ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬಹುದು. ಗವರ್ನಮೆಂಟ್ ಕೊಟ್ಟಿರುವಂತಹ ಚಿತ್ರ ಇದು. ಒಂದು ಕಡೆ ಹಿಮಾಲಯ. ಈ ಹಿಮಾಲಯ ಅನ್ನುವಂಥ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಏನಿದೆ ಇದು ಇಂಡಿಯಾಕ್ಕೆ ಮಾತ್ರನೇ ಸಂಬಂಧಪಟ್ಟಿದ್ದು ಅಲ್ಲ. ಇಂಡಿಯಾದ ಜೊತೆಗೆ ಪಾಕಿಸ್ತಾನ್ ಇನ್ಕ್ಲೂಡ್ ಆಗಿದೆ, ಟಿಬೆಟ್ ಇನ್ಕ್ಲೂಡ್ ಆಗಿದೆ, ನೇಪಾಳ ಇನ್ಕ್ಲೂಡ್ ಆಗಿದೆ, ಭೂತಾನ್ ಇನ್ಕ್ಲೂಡ್ ಆಗಿದೆ ಮತ್ತು ಮಯನ್ಮಾರಿನ ಕೆಲವೊಂದು ಭಾಗಗಳು ಕೂಡ ಇನ್ಕ್ಲೂಡ್ ಆಗಿದ್ದಾವೆ. ಒಟ್ಟಾರೆಯಾಗಿ ಹಿಮಾಲಯದ ಈ ಒಂದು ಬಯೋಡೈವರ್ಸಿಟಿ ಬೆಲ್ಟ್ ಏನಿದೆ ಇದು ಹಿಮಾಲಯನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿದೆ. ನಂತರ ಇಂಡೋ ಬರ್ಮಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಬರುತ್ತೆ. ಎಲ್ಲ ಏರಿಯಾಗಳು ಇನ್ಕ್ಲೂಡ್ ಆಗಿರುವಂತದ್ದು. ಇಂಡಿಯಾದ ಕಡೆಯಿಂದ ಅಸ್ಸಾಂ ಅನ್ನ ಬಿಟ್ಟು ಉಳಿದಿರುವಂತಹ ನಾರ್ತ್ ಈಸ್ಟರ್ನ್ ಏರಿಯಾ ಮತ್ತು ಮಯನ್ಮಾರ್ ದೇಶ, ಅದರ ಜೊತೆಗೆ ವಿಯತ್ನಾಂ ಇದೆ, ಥೈಲ್ಯಾಂಡ್ ಇದೆ, ಕಾಂಬೋಡಿಯಾ ಇದೆ ಮತ್ತು ಸದರ್ನ್ ಚೈನಾ ಕೂಡ ಇದೆ. ಎಲ್ಲ ದೇಶಗಳನ್ನ ಒಳಗೊಂಡಿರುವಂತಹ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದಾಗಿದೆ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಗಳನ್ನ, ಪಶ್ಚಿಮ ಘಟ್ಟಗಳನ್ನ ಒಳಗೊಂಡಿರುವಂತಹ ವೆಸ್ಟರ್ನ್ ಘಾಟ್ಸ್ ಅಂಡ್ ಶ್ರೀಲಂಕಾ ಅನ್ನುವಂತ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕೂಡ ಇದೆ. ಅಂದ್ರೆ ಇಂಡಿಯಾ ಮತ್ತು ಶ್ರೀಲಂಕಾ ಎರಡೂ ದೇಶಗಳನ್ನ ಒಳಗೊಂಡಿರುವಂತಹ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದಾಗಿದೆ. ನಂತರ ನಾಲ್ಕನೆಯದಾಗಿ ನಮ್ಮ ನಿಕೋಬಾರ್ ಐಲ್ಯಾಂಡ್ ಗಳನ್ನ, ನಿಕೋಬಾರ್ ದ್ವೀಪಗಳನ್ನ ಒಳಗೊಂಡಿರುವಂತಹ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಬರುತ್ತೆ. ಇಲ್ಲಿ ನಿಕೋಬಾರ್ ದ್ವೀಪಗಳು, ಅದರ ಜೊತೆಗೆ ಇಂಡೋನೇಷ್ಯಾ, ನಂತರ ಫಿಲಿಪೈನ್ಸ್, ನಂತರ ಸಿಂಗಾಪುರ್, ಬ್ರೂನೈ ಎಲ್ಲ ದೇಶಗಳನ್ನ ಒಳಗೊಂಡಿರುವಂತಹ ಹಾಟ್ಸ್ಪಾಟ್ ಇದಾಗಿದೆ. ಇಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ಸುಂಡಾಲ್ಯಾಂಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗೆ ನಮ್ಮ ದೇಶದ ನಿಕೋಬಾರ್ ಐಲ್ಯಾಂಡ್ಗಳು ಬಿಲಾಂಗ್ ಆಗಿದ್ದಾವೆ. ಯಾಕೆಂತಂದ್ರೆ ಅಂಡಮಾನ್ ಐಲ್ಯಾಂಡ್ಗಳು ಇಲ್ಲಿರುವಂತಹ ಇಂಡೋ ಬರ್ಮಾ ಹಾಟ್ಸ್ಪಾಟ್ಗೆ, ಇಂಡೋ ಬರ್ಮಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗೆ ಬಿಲಾಂಗ್ ಆಗ್ತವೆ. ಅದೇ ನಿಕೋಬಾರ್ ದ್ವೀಪಗಳು ಸುಂಡಾಲ್ಯಾಂಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗೆ ಬಿಲಾಂಗ್ ಆಗ್ತವೆ. ಇಷ್ಟು ನಮಗೆ ಓವರಾಲ್ ಇಂಡಿಯಾದಲ್ಲಿರುವಂತಹ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು. ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ಕಾಣಬಹುದು ಅಂತ. ಈ ರೀತಿಯಾಗಿ ಮ್ಯಾಪ್ ಅನ್ನ ಹಾಕಿ ನೀವು ಸ್ಥಳಗಳನ್ನ ಗುರುತು ಮಾಡ್ಕೊಳ್ಳಿ, ಸುಲಭವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಆಗುತ್ತೆ. ಮೊದಲಿಗೆ ವೆಸ್ಟ್ ಬೆಂಗಾಲ್ ಇಂದ ಶುರು ಮಾಡೋಣ. ಸುಂದರ್ಬನ್ಸ್ ಮ್ಯಾಂಗ್ರೋವ್ ಕಾಡುಗಳು ಇದು ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ, ಬಯೋಸ್ಪಿಯರ್ ರಿಸರ್ವ್ ಆಗಿದೆ, ಯುನೆಸ್ಕೋ ಹೆರಿಟೇಜ್ ಸೈಟ್ ಕೂಡ ಆಗಿದೆ. ಆದ್ದರಿಂದ ಸುಂದರ್ಬನ್ಸ್ ಮ್ಯಾಂಗ್ರೋವ್ ಕಾಡುಗಳನ್ನ ನೆನ್ಪಿಟ್ಕೊಳ್ಬೇಕು. ನಂತರ ಒಡಿಶಾ ರಾಜ್ಯಕ್ಕೆ ಬಂದಿದ್ದರೆ ಬೈತರ್ಕನಿಕಾ ಮ್ಯಾಂಗ್ರೋವ್ಗಳು ಇದಾವೆ, ಮಹಾನದಿ ಡೆಲ್ಟಾ ಇದೆ. ನಂತರ ಆಂಧ್ರ ಪ್ರದೇಶಕ್ಕೆ ಬಂದಿದ್ದರೆ ಕೊರಿಂಗಾ ಮ್ಯಾಂಗ್ರೋವ್ ಕಾಡುಗಳಿದಾವೆ, ಕೃಷ್ಣಾ ಎಸ್ಚುರಿಯಲ್ಲಿ ಕಂಡು ಬರುವಂತಹ ಮ್ಯಾಂಗ್ರೋವ್ ಕಾಡುಗಳು ಇದಾವೆ. ಅದೇ ರೀತಿಯಾಗಿ ತಮಿಳುನಾಡಿಗೆ ಬಂದಿದ್ದರೆ ಪಿಚಾವರಂ ಮ್ಯಾಂಗ್ರೋವ್ ಕಾಡುಗಳು ಇದಾವೆ. ನಂತರ ಮುತ್ತುಪೇಟ್ ಮ್ಯಾಂಗ್ರೋವ್ ಕಾಡುಗಳು ಇದಾವೆ. ಅದೇ ರೀತಿಯಾಗಿ ಕೇರಳಕ್ಕೆ ಬಂದಿದ್ದರೆ ವೆಂಬನಾಡ್ ಮ್ಯಾಂಗ್ರೋವ್ ಕಾಡುಗಳು ಇದಾವೆ. ನಂತರ ಕರ್ನಾಟಕಕ್ಕೆ ಬಂದಿದ್ದರೆ ಕುಂದಾಪುರ್ ಮ್ಯಾಂಗ್ರೋವ್ ಕಾಡುಗಳು ಇದಾವೆ. ನಂತರ ಗೋವಾದಲ್ಲಿ ಕೂಡ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ಕಾಣಬಹುದು. ನಂತರ ಮಹಾರಾಷ್ಟ್ರದಲ್ಲಿ ರತ್ನಗಿರಿ ಮ್ಯಾಂಗ್ರೋವ್ ಕಾಡುಗಳು ಇದಾವೆ. ನಂತರ ಗುಜರಾತ್ ಅಲ್ಲಿ ಗಲ್ಫ್ ಆಫ್ ಕಚ್ ಮ್ಯಾಂಗ್ರೋವ್ ಕಾಡುಗಳು ಇದಾವೆ. ಒಟ್ಟಾರೆಯಾಗಿ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ, ಎಂಟೈರ್ ಕೋಸ್ಟಲ್ ಏರಿಯಾದಲ್ಲಿ ಎಲ್ಲ ಕಡೆ ನಾವು ಮೇಜರ್ ಮ್ಯಾಂಗ್ರೋವ್ ಕಾಡುಗಳನ್ನ ಕಾಣಬಹುದು. ಆದರೆ ಈ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದ್ರೆ ಕೊರಿಂಗಾ ಆಗಿರಬಹುದು, ಪಿಚಾವರಂ ಆಗಿರಬಹುದು, ಮುತ್ತುಪೇಟ್ ಆಗಿರಬಹುದು, ಇಂಥ ಸ್ಥಳಗಳ ಹೆಸರುಗಳನ್ನ ಕೊಟ್ಟು ಇವುಗಳು ಯಾತಕ್ಕೋಸ್ಕರ ಕಾಮನ್ ಫೀಚರ್ ಅನ್ನ ಹೊಂದಿದವೆ, ಸಾಮಾನ್ಯವಾಗಿ ಎಲ್ಲ ಸ್ಥಳಗಳಲ್ಲಿ ಕಂಡು ಬರುವಂತ ಸಾಮಾನ್ಯ ಫೀಚರ್ ಲಕ್ಷಣ ಯಾವುದು ಅಂತ ಕೇಳಿದಾಗ ನಮಗೆ ಮ್ಯಾಂಗ್ರೋವ್ ಕಾಡುಗಳು ಅಂತ ತಿಳಿಬೇಕು. ಅದಕ್ಕೋಸ್ಕರ ನಂತರ ಈ ಎಲ್ಲ ಕೋಸ್ಟಲ್ ಏರಿಯಾದ ಜೊತೆಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳಲ್ಲಿ ಕೂಡ ನಾವು ಮ್ಯಾಂಗ್ರೋವ್ ಕಾಡುಗಳನ್ನ ಕಾಣಬಹುದು, ಲಕ್ಷದ್ವೀಪ್ ಅಲ್ಲಿ ಕೂಡ ಕಾಣಬಹುದು. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿದ್ದಂತ ಅನಾಲಿಸಿಸ್. ನಂತರ ಕೊನೆಯದಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಈ ವಾರ ನಮಗೆ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬರುತ್ತೆ. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ನಾಸಾದ ಕಡೆಯಿಂದ ಮಾರ್ಸ್ 2020 ಮಿಷನ್ ಇದೆ. ಯುಎಸ್ಎಯ ನಾಸಾದ ಕಡೆಯಿಂದ ಮಂಗಳ ಗ್ರಹವನ್ನ ಅಧ್ಯಯನ ಮಾಡಲಿಕ್ಕೋಸ್ಕರ ಮಾರ್ಸ್ 2020 ಅನ್ನುವಂತ ಮಿಷನ್ ಅನ್ನ ಕಳಿಸಲಾಗಿದೆ. ಈ ಮಿಷನ್ ನ ಅಡಿಯಲ್ಲಿ ಒಂದು ರೋವರ್ ಅನ್ನ ಕೂಡ ಕಳಿಸಲಾಗಿದೆ. ಈ ರೋವರಿನ ಹೆಸರು ಪರ್ಸಿವರೆನ್ಸ್. ಅದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಪರ್ಸಿವರೆನ್ಸ್ ಮತ್ತು ಮಾರ್ಸ್ 2020 ಮಿಷನ್ ನ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಮಂಗಳ ಗ್ರಹದ ಬಗ್ಗೆ ಒಂದೆರಡು ಮಾತುಗಳನ್ನ ನೋಡೋದಾದ್ರೆ, ಯಾಕೆ ನಾವು ಮತ್ತೆ ಮಂಗಳ ಗ್ರಹಕ್ಕೆ ಸಾಕಷ್ಟು ಮಿಷನ್ ಗಳನ್ನ ಕಳಿಸ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇಂಡಿಯಾದ ಕಡೆಯಿಂದ ಮಂಗಳಯಾನ ಆಗಿದೆ. ನಂತರ ಇದೇ ವರ್ಷ ನಾವು ಯುಎಇ ಕಡೆಯಿಂದ ಹೋಪ್ ಮಿಷನ್ ಅನ್ನ ನೋಡಿದ್ವಿ. ಚೈನಾ ದೇಶದ ಕಡೆಯಿಂದ ತಿಯಾನ್ವೆನ್ 1 ಮಿಷನ್ ಅನ್ನ ನೋಡಿದ್ವಿ.
ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಕೂಡ ಮಾರ್ಸ್ ಎಕ್ಸ್ಪ್ರೆಸ್ ಅನ್ನುವಂತ ಒಂದು ಮಿಷನ್ ನ ಕಳಿಸಿದೆ. USA ಸಾಕಷ್ಟು ಮಿಷನ್ ಗಳನ್ನ ಕಳಿಸಿದೆ. ಕ್ಯೂರಿಯಾಸಿಟಿ ರೋವರ್ ಅನ್ನ ಕಳಿಸಿದೆ. ಮ್ಯಾವೆನ್ ಅನ್ನುವಂತ ಮಿಷನ್ ನ ಕಳಿಸಿದೆ. ಈಗ 2020ರಲ್ಲಿ ಮಾರ್ಸ್ 2020 ಮಿಷನ್ ನ ಕಳಿಸಿದೆ. ಇದರಲ್ಲಿ ಒಂದು ಪರ್ಸಿವರೆನ್ಸ್ ಅನ್ನುವಂತ ರೋವರ್ ಅನ್ನ ಕೂಡ ಕಳಿಸಿದೆ. ಈ ರೋವರ್ ಇದುವರೆಗೂ ಮಂಗಳ ಗ್ರಹವನ್ನ ತಲುಪಿರುವಂತ ಮೋಸ್ಟ್ ಅಡ್ವಾನ್ಸ್ಡ್ ಲ್ಯಾಬೊರೇಟರಿ ಆಗಿದೆ. ಲ್ಯಾಬೊರೇಟರಿ ಪ್ರಯೋಗಾಲಯ ಅನ್ನುವಷ್ಟರ ಮಟ್ಟಿಗೆ ಈ ರೋವರ್ ಅಲ್ಲಿ ಸಾಕಷ್ಟು ಸೈಂಟಿಫಿಕ್ ಉಪಕರಣಗಳು ನಮಗೆ ಕಾಣ್ತವೆ. ಇದರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಮಂಗಳ ಗ್ರಹದ ಬಗ್ಗೆ ನಾವು ಯಾಕೆ ಇಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೀವಿ? 2 ಕಾರಣಗಳು. ಒಂದು ಕಾರಣ ಅಂತಂದ್ರೆ ಮಂಗಳ ಗ್ರಹದಲ್ಲಿ ಈ ಹಿಂದೆ ಜೀವಿಗಳು ಇದ್ದಿರಬಹುದು ಅನ್ನುವಂತ ಊಹೆ ನಮ್ಮಲ್ಲಿ ಇದೆ. ಯಾಕೆಂತಂದ್ರೆ ಭೂಮಿಯ ರೀತಿಯಲ್ಲೇ ಈ ಹಿಂದೆ ಮಂಗಳ ಗ್ರಹದಲ್ಲಿ ವಾತಾವರಣ ಇತ್ತು ಅನ್ನುವಂತ ಒಂದು ಥಿಯರಿ ನಮ್ಮಲ್ಲಿ ಇರೋದ್ರಿಂದ ಈ ವಾತಾವರಣ ಇದ್ದಂತ ಸಂದರ್ಭದಲ್ಲಿ ಮಂಗಳ ಗ್ರಹದಲ್ಲಿ ಜೀವಿಗಳು ಇದ್ದಿರಬಹುದು, ಜೀವರಾಶಿ ಅನ್ನೋದು ಮಂಗಳ ಗ್ರಹದಲ್ಲಿ ಇದ್ದಿರಬಹುದು. ಈ ಒಂದು ಥಿಯರಿಯ ಆಧಾರದ ಮೇಲೆ ಮಂಗಳ ಗ್ರಹದಲ್ಲಿ ಜೀವಿಗಳನ್ನು ಹುಡುಕಿಕೊಂಡು ನಾವು ಸಾಕಷ್ಟು ಮಿಷನ್ ಗಳನ್ನ ಕಳಿಸ್ತಾ ಇದ್ದೀವಿ. ನಂತರ ಎರಡನೇದಾಗಿ ನಮ್ಮ ಭೂಮಿಯನ್ನ ಬಿಟ್ರೆ ಇನ್ನೊಂದು ಗ್ರಹ, ನಾವು ಬದುಕಬಹುದಾದಂತ ಇನ್ನೊಂದು ಗ್ರಹ ಅಂತಂದ್ರೆ ಅದು ಮಂಗಳ ಮಾತ್ರನೇ ಆಗಿದೆ. ಯಾಕೆಂತಂದ್ರೆ ಭೂಮಿಗಿಂತ ಮುಂಚೆ ಸೂರ್ಯನ ಕಡೆಗೆ ನಾವು ಹೋಗಿದ್ದೆ ಆದ್ರೆ ಭೂಮಿಗಿಂತ ಮುಂಚೆ ಬರುವಂತ ಶುಕ್ರ ಮತ್ತು ಬುಧ ಗ್ರಹಗಳು ಏನಿದಾವೆ ಇವು ಹೈ ಟೆಂಪರೇಚರ್ ಅನ್ನ ಹೊಂದಿದವೆ. ತುಂಬಾ ಜಾಸ್ತಿ ಟೆಂಪರೇಚರ್ ಅಲ್ಲಿ ಇರೋದ್ರಿಂದ ನಾವು ಹೋಗಿ ಜೀವಿಸಲಿಕ್ಕೆ ಆಗುದಿಲ್ಲ. ಅಟ್ ದ ಸೇಮ್ ಟೈಮ್ ಭೂಮಿಯ ನಂತರ ಮಂಗಳ ಗ್ರಹ ಇದೆ. ಮಂಗಳ ಗ್ರಹದ ನಂತರ ಇಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಇದೆ. ಆಸ್ಟ್ರಾಯ್ಡ್ ಬೆಲ್ಟಿನ ನಂತರ ಬರುವಂತ ಎಲ್ಲ ಗ್ರಹಗಳು, ಗುರುಗ್ರಹ ಆಗಿರಬಹುದು, ಶನಿ ಗ್ರಹ ಆಗಿರಬಹುದು, ಎಲ್ಲ ಗ್ರಹಗಳು ಗ್ಯಾಶಿಯಸ್ ಪ್ಲಾನೆಟ್ಗಳು ಆಗಿದಾವೆ. ಅಂದ್ರೆ ಭೂಮಿಯ ರೀತಿಯಲ್ಲಿ ರಾಕ್ ಅಲ್ಲಿ ನಮಗೆ ಸಿಗೋದಿಲ್ಲ, ನೆಲ ನಮಗೆ ಅಲ್ಲಿ ಸಿಗೋದಿಲ್ಲ, ಅಲ್ಲಿರುವುದೆಲ್ಲವೂ ಗ್ಯಾಸ್ ಆಗಿದೆ. ಆದ್ದರಿಂದ ಇಲ್ಲಿ ಕೂಡ ನಮಗೆ ಜೀವಿಸಲಿಕ್ಕೆ ಆಗುದಿಲ್ಲ. ಅಂದ್ರೆ ಒಂದು ಕಡೆ ಬುಧ ಮತ್ತು ಶುಕ್ರದಲ್ಲೂ ಜೀವಿಸಲಿಕ್ಕೆ ಆಗುದಿಲ್ಲ, ಇನ್ನೊಂದು ಕಡೆ ಆಸ್ಟ್ರಾಯ್ಡ್ ಬೆಲ್ಟಿನ ನಂತರ ಇರುವಂತಹ ಈ ಗ್ರಹಗಳಲ್ಲಿ ಕೂಡ ಜೀವಿಸಲಿಕ್ಕೆ ಆಗುದಿಲ್ಲ. ಆದ್ದರಿಂದ ನಾವು ಜೀವಿಸಬಹುದಾದಂತ ಭೂಮಿಯನ್ನ ಬಿಟ್ಟರೆ ಇನ್ನೊಂದು ಗ್ರಹ ಯಾವುದು ಅಂತಂದ್ರೆ ಅದು ಮಂಗಳವೇ ಆಗಿದೆ. ಆದ್ದರಿಂದಲೇ ನಾವು ಸಾಕಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದೀವಿ. ಸಾಕಷ್ಟು ದೇಶಗಳು ಈ ಮಂಗಳ ಗ್ರಹವನ್ನ ಅಧ್ಯಯನ ಮಾಡಲಿಕ್ಕೆ ತಮ್ಮ ಕಡೆಯಿಂದ ಮಿಷನ್ ಗಳನ್ನ ಕಳಿಸ್ತಾ ಇದ್ದಾವೆ. ಈಗ ಸದ್ಯಕ್ಕೆ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿರೋದಂದ್ರೆ ಮಾರ್ಸ್ 2020 ಅನ್ನೋದು USA ದೇಶದ ನಾಸಾದ ಕಡೆಯಿಂದ ಸೆಂಡ್ ಆದಂತ ಒಂದು ಮಿಷನ್ ಆಗಿದೆ. ಈ ಮಿಷನ್ ಅಡಿಯಲ್ಲಿ ಪರ್ಸಿವರೆನ್ಸ್ ಅನ್ನುವಂತ ಒಂದು ರೋವರ್ ಅನ್ನ ಕಳಿಸಿದ್ದಾರೆ. ಈ ಮಿಷನ್ ಅಲ್ಲಿ ಆರ್ಬಿಟರ್ ಕೂಡ ಇದೆ. ಆರ್ಬಿಟರ್ ಅಂತಂದ್ರೆ ಮಂಗಳ ಗ್ರಹದ ಸುತ್ತುವಂತ ಒಂದು ಲ್ಯಾಬೊರೇಟರಿ. ಈ ಆರ್ಬಿಟರಿನ ಜೊತೆಗೆ ಈ ಒಂದು ಮಿಷನ್ ನ ಅಡಿಯಲ್ಲಿ ಒಂದು ರೋವರ್ ಅನ್ನ ಮಂಗಳ ಗ್ರಹದ ಮೇಲೆ ಇಳಿಸಲಾಗಿದೆ. ಅದರ ಹೆಸರೇ ಪರ್ಸಿವರೆನ್ಸ್ ಅಂತ. ಸೊ ಪರ್ಸಿವರೆನ್ಸ್ ರೋವರ್ ಅನ್ನೋದು ಯಾವ ಮಿಷನ್ಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಮಾರ್ಸ್ 2020 ಮಿಷನ್ಗೆ ಸಂಬಂಧಪಟ್ಟಿದ್ದು. ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ USA ದೇಶಕ್ಕೆ, ನಾಸಾಕ್ಕೆ ಸಂಬಂಧಪಟ್ಟಿದ್ದು ಆಗಿದೆ. ಈಗ ಈ ಪರ್ಸಿವರೆನ್ಸ್ ರೋವರ್ ಅನ್ನೋದು ಸಾಕಷ್ಟು ಕೆಲಸವನ್ನ ಮಾಡಲಿಕ್ಕೆ ಹೊರಟಿದೆ. ಅದರಲ್ಲಿ ಕೆಲವೊಂದು ಕೆಲಸಗಳನ್ನ ನಾವು ನೋಡೋದಾದ್ರೆ, ಒಂದು ಈ ಪರ್ಸಿವರೆನ್ಸ್ ಲ್ಯಾಂಡ್ ಆಗಿರುವಂತ ಏರಿಯಾ ಏನಿದೆ, ಮಂಗಳ ಗ್ರಹದ ಮೇಲೆ ಲ್ಯಾಂಡ್ ಆಗಿರುವಂತ ಏರಿಯಾದಲ್ಲಿರುವಂತ ಮಣ್ಣನ್ನ ಕಲೆಕ್ಟ್ ಮಾಡುತ್ತೆ. ಮಣ್ಣನ್ನ ಕಲೆಕ್ಟ್ ಮಾಡಿ ಒಂದು ಹತ್ತಿರ ಪ್ಯಾಕೆಟಿನ ರೂಪದಲ್ಲಿ ಬಿಡುತ್ತೆ. ಈ ಸ್ಯಾಂಪಲಿನ ಪ್ಯಾಕೆಟ್ ಅನ್ನ ಇನ್ನೊಂದು ಮಷಿನ್ ತಗೊಂಡು ಬಂದು ಈ ಮಂಗಳನ ಸುತ್ತಾ ಇರುವಂತ ಈ ಆರ್ಬಿಟರ್ ಗೆ ಕೊಡುತ್ತೆ. ಈ ಆರ್ಬಿಟರ್ ಇಂದ ನಮ್ಮ ಭೂಮಿಗೆ ಈ ಸ್ಯಾಂಪಲ್ ಅನ್ನ ತರಲಿಕ್ಕೆ ನಾಸಾ ಈಗಾಗಲೇ ಅರೇಂಜ್ಮೆಂಟ್ಸ್ ಗಳನ್ನ ಮಾಡ್ಕೊಳ್ತಾ ಇದೆ. ಸೊ ಒಟ್ಟಾರೆಗೆ ಪರ್ಸಿವರೆನ್ಸ್ ರೋವರಿನ ಮೊದಲನೇ ಕೆಲಸ ಅಂತಂದ್ರೆ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋದು. ಈ ಪರ್ಸಿವರೆನ್ಸ್ ರೋವರ್ ಅನ್ನೋದು ಮಂಗಳ ಗ್ರಹದ ಈ ಒಂದು ನೆಲವನ್ನ ಸಾಕಷ್ಟು ಆಳಕ್ಕೆ ತೋಡುವಂತ ಕೆಪಾಸಿಟಿಯನ್ನು ಕೂಡ ಹೊಂದಿದೆ. ಸಾಕಷ್ಟು ಕ್ಯಾಮೆರಾಗಳನ್ನ ಹೊಂದಿದೆ ಈ ಪರ್ಸಿವರೆನ್ಸ್ ರೋವರ್ ಅನ್ನೋದು. ಜೊತೆಗೆ ಈ ರೋವರ್ ಅಲ್ಲಿ 2 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳು ಇದಾವೆ. ಅದರಲ್ಲಿ ಮೊದಲನೆಯದು ಅಂತಂದ್ರೆ ಮಾಕ್ಸಿ, ಮಾರ್ಸ್ ಆಕ್ಸಿಜನ್ ಇನ್ಸಿಟು ರಿಸೋರ್ಸ್ ಯುಟಿಲೈಸೇಷನ್ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟಿನ ಉದ್ದೇಶ ಏನು ಅಂತಂದ್ರೆ ಅದರ ಹೆಸರೇ ಹೇಳ್ತಾ ಇದೆ, ಇನ್ಸಿಟು ಅಂದ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡುವಂತ ಸ್ಥಳದಲ್ಲೇ ಆಕ್ಸಿಜನ್ ಅನ್ನ ಉತ್ಪಾದನೆ ಮಾಡೋದು. ಆಕ್ಸಿಜನ್ ನ ಹೇಗೆ ಉತ್ಪಾದನೆ ಮಾಡುತ್ತೆ ಈ ಸಲಕರಣ? ಹೇಗೆ ಅಂತಂದ್ರೆ ಅಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಕೆ ಮಾಡಿಕೊಂಡು ಬೇಕಾಗಿರುವಂತಹ ಎನರ್ಜಿಯನ್ನ, ಪವರ್ ಅನ್ನ, ವಿದ್ಯುತ್ ಅನ್ನ ತೆಗೆದುಕೊಂಡು ಅದರ ಮುಖಾಂತರವಾಗಿ ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡೋದು. ಆಕ್ಸಿಜನ್ ನ ಇವತ್ತು ಏನಾದ್ರೂ ಉತ್ಪಾದನೆ ಮಾಡಿದೆ ಆದ್ರೆ ಮುಂದೊಂದು ದಿನ ಮನುಷ್ಯ ಮಂಗಳ ಗ್ರಹಕ್ಕೆ ಹೋದಾಗ ಆ ಆಕ್ಸಿಜನ್ ಅನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಆದ್ದರಿಂದ ಮೊದಲನೆಯ ಬಾರಿಗೆ ಮಂಗಳ ಗ್ರಹದ ಮೇಲೆ ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ನಾವು ಮಾಡ್ತಾ ಇರುವಂತಹ ಎಕ್ಸ್ಪೆರಿಮೆಂಟ್ ಈ ಪರ್ಸಿವರೆನ್ಸ್ ರೋವರಿನ ಮುಖಾಂತರವಾಗಿ ಮಾಕ್ಸಿ ಅನ್ನುವಂತ ಈ ಎಕ್ಸ್ಪೆರಿಮೆಂಟ್. ಜೊತೆಗೆ ಈ ಪರ್ಸಿವರೆನ್ಸ್ ರೋವರ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದ್ರೆ ಇಂಜೆನ್ಯೂಟಿ ಅನ್ನೋದು ಒಂದು ಮಾರ್ಸ್ ಹೆಲಿಕಾಪ್ಟರ್ ಅಥವಾ ಡ್ರೋನಿನ ರೂಪದಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ನಾವೀಗ ಈ ರೋವರಿನ ಜೊತೆಗೆ ಒಂದು ಡ್ರೋನ್ ಅನ್ನ ಕಳಿಸಿದೀವಿ. ಈಗ ಈ ರೋವರ್ ಏನ್ ಮಾಡುತ್ತೆ, ಈ ಡ್ರೋನ್ ಅನ್ನ ಮಾರ್ಸಿನ ವಾತಾವರಣದಲ್ಲಿ ಹಾರಿಸಲಿಕ್ಕೆ ಟ್ರೈ ಮಾಡುತ್ತೆ. ಇದು ಇಡೀ ಮಾನವ ಕುಲದಲ್ಲೇ ಮೊದಲನೆಯ ಬಾರಿಗೆ ಭೂಮಿಯನ್ನ ಬಿಟ್ಟು ಬೇರೊಂದು ಗ್ರಹದಲ್ಲಿ ನಾವು ಹಾರಿಸ್ತಾ ಇರುವಂತ ಮೊದಲನೆಯ ಡ್ರೋನ್ ಆಗ್ತಾ ಇದೆ. ಈಗ ಈ ಎಕ್ಸ್ಪೆರಿಮೆಂಟ್ ಕೂಡ ಸಕ್ಸಸ್ಫುಲ್ ಆಗಿದೆ ಆದ್ರೆ ನಮಗೆ ಮಂಗಳ ಗ್ರಹವನ್ನ ಮತ್ತು ಇತರ ಗ್ರಹಗಳನ್ನು ಕೂಡ ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ. ಮುಂದೆ ನಾವು ಡ್ರೋನ್ ಗಳನ್ನ, ಹೆಲಿಕಾಪ್ಟರ್ ಗಳನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಇದು ಕೂಡ ಒಂದು ಐತಿಹಾಸಿಕ ಗಳಿಗೆ ನಮಗೆ ಆಗತ್ತೆ. ಮಾಕ್ಸಿ ಆಗಿರಬಹುದು, ಇಂಜೆನ್ಯೂಟಿ ಆಗಿರಬಹುದು, ಈ ರೀತಿಯಾದಂತಹ ಸಾಕಷ್ಟು ಇನೋವೇಷನ್ ಗಳನ್ನ, ಸಾಕಷ್ಟು ಫಾರ್ವರ್ಡ್ ಎಕ್ಸ್ಪೆರಿಮೆಂಟ್ ಗಳನ್ನ ಒಳಗೊಂಡಿರೋದ್ರಿಂದನೇ ಪರ್ಸಿವರೆನ್ಸ್ ಇವತ್ತು ಸಾಕಷ್ಟು ಸುದ್ದಿಯಲ್ಲಿದೆ.
ಇದೆ. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಈ ಲಿಸ್ಟ್ ಅನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವ ದೇಶ ಯಾವ ಮಾರ್ಸ್ ಮಿಷನ್ ಅನ್ನ ಕಳಿಸಿದೆ ಅಂತ ಮ್ಯಾಚ್ ಮಾಡ್ಲಿಕ್ಕೆ ಕೇಳುವಂತ ಸಾಧ್ಯತೆ ಇದೆ. ಮತ್ತು ಈ ಪರ್ಸೀವರೆನ್ಸ್ ರೋವರಿನ ಬಗ್ಗೆನೇ, ಅಂದ್ರೆ ಮಾರ್ಚ್ 2020ಯ ಮುಖಾಂತರವಾಗಿ ಮಂಗಳ ಗ್ರಹವನ್ನ ರೀಚ್ ಆಗಿರುವಂತ ಈ ಪರ್ಸೀವರೆನ್ಸ್ ರೋವರಿನ ಬಗ್ಗೆನೇ ಒಂದು ಕ್ವೆಶ್ಚನ್ ಕೇಳುವಂತ ಸಾಧ್ಯತೆ ಇದೆ. ಅಂತ ಸಂದರ್ಭದಲ್ಲಿ ಮಾಕ್ಸಿ, ಇಂಜೆನಿಟಿ ಇವುಗಳನ್ನ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದೆ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.